ದೇವರಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ನೀವೆಲ್ಲರೂ ದೇವರ ವಾಕ್ಯವನ್ನು ಕೇಳುವುದಕ್ಕೆ ಆಸಕ್ತಿಯುಳ್ಳವರ ಕಾದಿದ್ದೀರಾ? ಈ ದಿನ ನಮ್ಮ ಧ್ಯಾನಕ್ಕೋಸ್ಕರವಾಗಿ ನಾವು ಆರಿಸಿಕೊಂಡಿರುವಂಥ ಸತ್ಯವೇದ ಭಾಗ ಕೀರ್ತನೆಗಳು 139ನೇ ಅಧ್ಯಾಯ 23-24 ಈ ವಾಕ್ಯಗಳಲ್ಲಿ ಅಡಕವಾಗಿದೆ. ಕೀರ್ತನೆಗಳು 139ನೇ ಅಧ್ಯಾಯ 23-24 ಇಲ್ಲಿ ಏನು ಹೇಳುತ್ತದೆ ನೋಡಿ. ದೇವ, ನನ್ನನ್ನು ಪರೀಕ್ಷಿಸಿ, ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಶೋಧಿಸಿ, ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು. ನಾನು ಕೇಡಿನ ಮಾರ್ಗದಲ್ಲಿರುತ್ತೇನೋ ಏನೋ ನೋಡಿ ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸು ಎಂಬುದಾಗಿ. ನೋಡಿ, ಒಬ್ಬ ಮನುಷ್ಯನು ವ್ಯಾಧಿಯಾಗಿರುವವನು ಒಂದು ಆಸ್ಪತ್ರೆಗೆ ಅವನು ಹೋಗಬೇಕಾದ್ರೆ ಅವನನ್ನು ಪರೀಕ್ಷೆ ಮಾಡಿ ನೋಡ್ತಾರೆ, ಹಲವು ಟೆಸ್ಟ್ ತೆಗಿತಾರೆ. ಇವಾಗೆಲ್ಲ ನೋಡೋದಾದರೆ ಒಂದು ಕೆಮ್ಮಿಗೆ ಅಂತ ಹೋದರೂ ಕೂಡ ಒಂದು ಟೆಸ್ಟ್ ಮಾಡ್ತಾರೆ. ಈ ಟೆಸ್ಟ್ ಬಂದು ಯಾತಕ್ಕಾಗಿ ಮಾಡ್ತಾರೆ ಅಂತ ಕೇಳಿದರೆ, ರಕ್ತದಲ್ಲಿ, ಎಲುಬಲ್ಲಿ, ನರಗಳಲ್ಲಿ, ಶರೀರದಲ್ಲಿರುವಂಥ ಆಕ್ಟಿವಿಟೀಸ್ನಲ್ಲಿ ಎಂಥ ಬದಲಾವಣೆ ಉಂಟಾಗಿದೆ ಎನ್ನುವಂಥದ್ದನ್ನು ಈ ಪರೀಕ್ಷೆಗಳು ತೋರಿಸುತ್ತವೆ. ಇದು ಯಾತಕ್ಕಾಗಿ ಟೆಸ್ಟ್ ಮಾಡ್ತಾರೆ ಅಂತ ಕೇಳೋದಾದರೆ, ನಮಗೆ ಟ್ರೀಟ್ಮೆಂಟ್ ಕೊಡುವಂತಹ ಡಾಕ್ಟರ್ಗೋಸ್ಕರವಾಗಿ ತೆಗೆಯುತ್ತಾರೆ. ಹಾಗಾಗಿ ನನ್ನ ಶರೀರದಲ್ಲಿ ಅಥವಾ ನಿಮ್ಮ ಶರೀರದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಟೆಸ್ಟ್ ತೆಗಿಬೇಕಾದ್ರೆ ನಿಮಗಾಗಿ ಮಾತ್ರವಲ್ಲ, ಅದನ್ನು ಅವರು ಅರಿತುಕೊಳ್ಳುವುದಕ್ಕೋಸ್ಕರವಾಗಿ. ಯಾಕೆಂದರೆ ಅವರು ತಿಳಿದುಕೊಂಡ್ರೆ ಮಾತ್ರನೇ ಫರ್ದರ್ ಆಗಿ ಏನು ಟ್ರೀಟ್ಮೆಂಟ್ ಕೊಡಬೇಕು, ಅನಂತರ ನಿಮಗೆ ಯಾವ ವಿಧವಾಗಿರುವ ಆಹಾರವನ್ನು ಹೇಳಬೇಕಾಗುತ್ತೆ, ಯಾವ ವಿಧವಾಗಿರುವಂಥ ಔಷಧಿ ಮಾತ್ರೆಗಳನ್ನು ಕೊಡಬೇಕಾಗುತ್ತದೆ ಎನ್ನುವಂಥದ್ದನ್ನು ಅವರು ತೀರ್ಮಾನಿಸುವುದಕ್ಕಾಗಿ. ಆ ಒಂದು ಟೆಸ್ಟ್ ರಿಪೋರ್ಟನ್ನು ನೀವು ನೋಡಿ ಏನು ಮಾಡಬೇಕಾಗಿರುವುದಿಲ್ಲ. ಆದ್ದರಿಂದ ವೈದ್ಯರ ಬಳಿ ತೆಗೆದುಕೊಂಡು ಕೊಡಬೇಕು. ಹಲವು ಸಂದರ್ಭಗಳಲ್ಲಿ ಒಂದು ಬ್ಲಡ್ ರಿಪೋರ್ಟ್ ಕೂಡ ನಮ್ಮ ಕೈಗಳಿಗೆ ಕೊಡುವುದಾದರೆ ನಮಗೆ ಓದಕ್ಕಾಗಲ್ಲ, ಅದರಲ್ಲಿ ಏನು ಹಾಕಲ್ಪಟ್ಟಿದೆ ಅಂತ ಗೊತ್ತಿಲ್ಲ, ಅದರ ಅಳತೆ ಏನು, ಎಷ್ಟಿರಬೇಕು, ಕೂಡಿದೆಯಾ, ಕಡಿಮೆ ಆಗಿದೆಯಾ ಏನು ಗೊತ್ತಾಗಲ್ಲ. ನರಮಂಡಲದ ಕುರಿತಾಗಿ ನೋಡುವುದಾದರೆ ಇನ್ನೂ ಏನೂ ಅರ್ಥ ಆಗಲ್ಲ. CT ಸ್ಕ್ಯಾನು ಏನೇನೋ ಹೇಳ್ತಾರಲ್ವಾ, ಅದರ ರಿಪೋರ್ಟ್ ಎಲ್ಲ ಕೈಯಲ್ಲಿ ಕೊಟ್ಟರೆ ನಮಗೇನೂ ಅರ್ಥ ಆಗಲ್ಲ. ಹೃದಯದ ಕುರಿತಾಗಿರುವ ಆ ಒಂದು ಪರೀಕ್ಷೆಯ ಕಾರ್ಯಗಳನ್ನು ಕೊಟ್ಟರೆ ಅದು ಕೋಡ್ ಆಗಿರುತ್ತೆ. ನಮಗೆ ನೋಡಿದರೆ ಒಂದೇ ಥರ ಇರುವಂತೆ ಕಾಣಿಸುತ್ತದೆ. ವೈದ್ಯರು ನೋಡುವಾಗಲೇ ಅದರ ಒಂದೊಂದು ಕಾರ್ಯವನ್ನು ಅರಿತುಕೊಳ್ಳಲು ಸಾಧ್ಯ. ಇಲ್ಲಿ ಇದೇ ರೀತಿಯಾಗಿರುವ ಒಂದು ಕಾರ್ಯವನ್ನು ದಾವೀದನು ದೇವರ ಬಳಿಯಲ್ಲಿ ಒಂದು ವಿಜ್ಞಾಪನೆಯಾಗಿಡ್ತಾರೆ. ನನ್ನನ್ನು ಪರಿಶೋಧಿಸಿ ನೋಡಿರಿ. ಕೆಲವರನ್ನು ನೋಡುವುದಾದರೆ ವಯಸ್ಸಾದ ನಂತರ ವರ್ಷಕ್ಕೆ ಒಮ್ಮೆ, 6 ತಿಂಗಳಿಗೆ ಒಮ್ಮೆ, ಇನ್ನು ಕೆಲವರು 3 ತಿಂಗಳಿಗೆ ಒಮ್ಮೆ ಅಥವಾ ತಿಂಗಳಿಗೆ ಒಮ್ಮೆಯಾದರೂ ತಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳುವಂಥದ್ದನ್ನು ವಾಡಿಕೆಗೆ ಇಟ್ಕೊಂಡಿರ್ತಾರೆ. ಅದು ಅವರವರಿಗಿರುವಂತಹ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಕಾರ್ಯ. ಅದೇ ರೀತಿಯಾಗಿ ಇವರಲ್ಲಿ ಹೇಳ್ತಾರೆ, ನನ್ನನ್ನು ಪರಿಪೂರ್ಣವಾಗಿ ಪರೀಕ್ಷಿಸಿ, ನನ್ನ ಹೃದಯದಲ್ಲಿ ಏನಿದೆ ಎನ್ನುವುದನ್ನು ನೀವು ತಿಳಿದುಕೊಳ್ಳಿರಿ. ನೀವು ತಿಳಿದುಕೊಂಡರೆ ಮಾತ್ರ ನನ್ನನ್ನು ಯಾವ ರೀತಿ ನಡೆಸಬೇಕು ಎನ್ನುವಂಥದ್ದನ್ನು ನೀವು ತಿಳುಕೊಂಡು ಅದಕ್ಕೆ ತಕ್ಕ ವಿಧದಲ್ಲಿ ನೀವು ನನ್ನನ್ನು ಮುನ್ನಡೆಸಿರಿ ಎನ್ನುತ್ತಾರೆ. ದೇವರೇ, ನನ್ನನ್ನು ಪರೀಕ್ಷಿಸಿ, ನನ್ನ ಹೃದಯವನ್ನು ತಿಳಿದುಕೊಳ್ಳಿರಿ, ನನ್ನನ್ನು ಶೋಧಿಸಿ, ನನ್ನ ಚಿಂತನೆಯನ್ನು ಅರಿತುಕೊಳ್ಳಿರಿ. ಈ ಚಿಂತನೆ ಎನ್ನುವಂಥದ್ದು ಬಹುಮುಖ್ಯ. ಇದು ಬಂದು ಲೋಕ ಸಂಬಂಧವಾದ ಯಾವ ಒಂದು ಯಂತ್ರದಲ್ಲಿಯೂ ಪರಿಶೋಧನೆಯಲ್ಲಿಯೂ ಕಂಡುಹಿಡಿಯಲು ಸಾಧ್ಯವೇ ಇಲ್ಲ. ಒಬ್ಬ ಮನುಷ್ಯನು ತನ್ನ ಮನದಲ್ಲಿ ಏನೆಂದುಕೊಳ್ಳುತ್ತಾನೆ, ಅವನ ಚಿಂತನೆಗಳು ಎಂಥದ್ದು ಎನ್ನುವಂಥದ್ದನ್ನು ದೇವರು ಒಬ್ಬನೇ ಅರಿತುಕೊಳ್ಳಲು ಸಾಧ್ಯ. ಯಾಕೆ ತನ್ನ ಚಿಂತನೆಯನ್ನು ಗಮನಿಸಲು ಹೇಳುತ್ತಾರೆ ಎಂದರೆ, ನಮ್ಮಲ್ಲಿ ಇವತ್ತು ಹಲವರು ಹೊರ ಜೀವನದ ಕ್ರಮದ ಕುರಿತಾಗಿ ಯೋಚನೆ ಮಾಡುವಷ್ಟು ನಮ್ಮ ಚಿಂತನೆಗಳ ಕುರಿತಾಗಿ ಅವರು ಚಿಂತಿಸುವುದೇ ಇಲ್ಲ. ನಮ್ಮ ಮನದಲ್ಲಿ ನೂರಾರು ಭಾವನೆಗಳು ಬರುತ್ತೆ, ಅದರ ಕುರಿತಾಗಿ ದೊಡ್ಡದಾಗಿ ನೋಡಲ್ಲ. ಬೇರ್ಪಟ್ಟಂತಹ ಆಲೋಚನೆ, ಭಯಂಕರವಾಗಿರುವ ಚಿಂತನೆ ಇದೆಲ್ಲ ಬರುತ್ತೆ, ಅದರ ಕುರಿತಾಗಿ ಚಿಂತಿಸುವುದೇ ಇಲ್ಲ. ಅದರಲ್ಲಿ ಹಲವು ಗಂಟೆಗಳ ಕಾಲ ಸುಮ್ಮನೆ ಕುಳಿತು ನಮ್ಮ ಮನ ಬಂದಂತೆ ಅವುಗಳನ್ನು ಯೋಚನೆ ಮಾಡುತ್ತಾ ಕೂಡ ಇರ್ತೀವಿ. ಚಿಂತನೆಗಳ ಕುರಿತಾಗಿ ಯಾರು ಅಷ್ಟೊಂದಾಗಿ ಅಕ್ಕರೆ ಪಡುವುದಿಲ್ಲ. ಕಾರಣವೇನು ಎಂಬುದಾಗಿ ಕೇಳುವುದಾದರೆ, ತಮ್ಮ ಚಿಂತನೆಯ ಕುರಿತಾಗಿ ಚಿಂತನೆಯನ್ನು ನಿಯಂತ್ರಿಸಬೇಕು, ಚಿಂತನೆ ಪರಿಶುದ್ಧವಾಗಿರಬೇಕು ಎಂಬುದಾಗಿ ಯಾರು ಅಧಿಕವಾಗಿ ಯೋಚನೆ ಮಾಡಲ್ಲ. ಯಾಕೆ ಅಂದರೆ ಆಗ ಹೇಳುವುದಕ್ಕೆ ಒಂದೆರಡು ಕಾರಣಗಳನ್ನು ಯೋಚನೆ ಮಾಡಿ ನೋಡಿದೆ. ಮೊದಲ ಕಾರಣ ಏನು ಗೊತ್ತಾ? ನಮ್ಮ ಚಿಂತನೆಗಳು ಮರೆಯಾಗಿರುವಂಥದ್ದು. ಯಾರಿಗೂ ಅದು ಬಹಿರಂಗವಾಗುವುದಿಲ್ಲ. ಆದ್ದರಿಂದ ಏನು ಬೇಕಾದರೂ ಯೋಚನೆ ಮಾಡಬಹುದು.
ನಾನು ಯೋಚಿಸುವುದು, ಈಗ ನಿಮ್ಮ ಬಳಿ ಮಾತಾಡುತ್ತಾ ಇದ್ದೇನೆ, ಮಾತಾಡುವುದು ಏನು ಮಾತಾಡ್ತಾ ಇದ್ದೇನೆ ಎನ್ನುವುದು ನಿಮ್ಮಿಂದ ಗಮನಿಸಲು ಸಾಧ್ಯವಾಗುತ್ತದೆ. ನಾನು ಸ್ವಲ್ಪ ಹೊತ್ತು ಮೌನವಾಗಿದ್ದು ಏನಾದರೂ ಯೋಚನೆ ಮಾಡ್ತಾ ಇದ್ದರೆ ನಾನು ಏನು ಯೋಚನೆ ಮಾಡುತ್ತಿದ್ದೇನೆ ಎನ್ನುವುದನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ. ಆದ್ದರಿಂದ ನಾನು ಯಾವುದನ್ನು ಬೇಕಾದರೂ ಯೋಚನೆ ಮಾಡಬಹುದು, ಯಾರಿಗದು ಗೊತ್ತಾಗಲ್ವಲ್ಲ. ಹೊರಗೆ ಗೊತ್ತಾದ್ರೇ ಕರ್ತನ ವಾಕ್ಯ ಹೇಳುತ್ತದೆ, ಮನುಷ್ಯನು ವೇಷವಾಗಿ ತಿರುಗಾಡ್ತಾ ಇದ್ದಾನೆ. ಹೊರಗೆ ನಾವು ಕಾಣಿಸ್ಬೇಕಾದ್ರೆ ಮತ್ತೊಬ್ಬರಿಗೆ ನಾವು ಒಳ್ಳೆಯವರಾಗಿ ಕಾಣಿಸ್ತೀವಿ, ಉತ್ತಮರಂತೆ ಭಾವಿಸಬೇಕು, ಇನ್ನೊಬ್ಬರು ಪರಿಶುದ್ಧವಂತರಂತೆ ಭಾವಿಸಬೇಕು. ಈ ರೀತಿಯಾಗೆಲ್ಲ ಅಂದುಕೊಂಡು ನಾವು ಮನದಲ್ಲಿ 1000 ಕೆಟ್ಟ ಆಲೋಚನೆ ಓಡ್ತಿರುತ್ತೆ. ಅದನ್ನು ಹೊರ ತೋರಿಸದೆ ಹೊರ ಪ್ರಪಂಚದಲ್ಲಿ ಬೇರೆ ಥರ ಬದುಕನ್ನು ಬದುಕ್ತಾ ಇರ್ತೀವಿ. ಆದರೆ ಹೃದಯದ ಚಿಂತನೆ ಇದೆ ನೋಡಿ, ಇದು ಯಾರಿಂದಲೂ ಕಂಡುಹಿಡಿಯಲು ಆಗದೇ ಇರುವುದರಿಂದ ನಾವೇನು ಬೇಕಾದರೂ ಆಲೋಚನೆ ಮಾಡಬಹುದು. ಆದ್ದರಿಂದ ಚಿಂತನೆಯ ಕುರಿತಾಗಿ ಯಾರಿಗೂ ಚಿಂತೆ ಇಲ್ಲ. ಯಾರು ನೋಡ್ತಾರೆ ನಮ್ಮನ್ನು ಆ ರೀತಿ ಚೆನ್ನಾಗಿ ನೋಡಿ, ಒಂದು ಕಡೆ ಹೊರಗೆ ಹೋಗಬೇಕಾದ್ರೆ ಅಥವಾ ಒಂದು ಕಡೆ ಸಭೆಗೆ ಬರಬೇಕಾದ್ರೆ, ಚರ್ಚಿಗೆ ಬರಬೇಕಾದ್ರೆ ನಾವು ಬಂದು ಒಳ್ಳೆ ವಸ್ತ್ರಗಳನ್ನು ಧರಿಸಿಕೊಂಡು ಡೀಸೆಂಟಾಗಿ ನಾವು ಬಂದು ಬರ್ತೀವಿ. ಕಾರಣ ಏನಂತ ಕೇಳುವುದಾದರೆ ಮತ್ತೊಬ್ಬರು ನೋಡ್ತಾರೆ. ಹಾಗಾಗಿ ನಾಗರಿಕತೆ ಇಲ್ಲದೆ ನಾವು ಬರಬಾರ್ದು. ಹಾಗಾಗಿ ಸಾಧ್ಯವಾಗುವಷ್ಟು ಎಷ್ಟು ನೀಟಾಗಿರಬೇಕೋ, ಎಷ್ಟು ಸಮುದಾಯದಲ್ಲಿ ಅಂತಸ್ತಿಂದ ಇರಬೇಕೋ ಆ ರೀತಿಯಾಗಿ ಬರಬೇಕು ಎನ್ನುವುದಾಗಿ ನಾವು ಆ ವಸ್ತ್ರಗಳನ್ನು ತೆಗೆದುಕೊಂಡು ಧರಿಸುತ್ತೇವೆ. ಇದೇ ವ್ಯಕ್ತಿಗಳನ್ನು ಮನೆಗೆ ಹೋಗಿ ನೀವು ನೋಡುವುದಾದರೆ, ಮನೆಯಲ್ಲಿ ಒಂದು ಕುಟುಂಬವಾಗಿರುವಂಥ ಮನೆಯಲ್ಲಿ ಹಾಕುವುದಕ್ಕೆ ಅಂತ ಬೇರೆ ಡ್ರೆಸ್ ಇಟ್ಟಿರ್ತಾರೆ. ಅದು ಕೆಲವೊಮ್ಮೆ ಅದು ಕಲರ್ ಹೋಗಿರುತ್ತೆ, ಕೊಳೆಯಾಗಿರುತ್ತೆ, ಅರ್ದು ಕೂಡ ಹೋಗಿರುತ್ತೆ. ಅದಕ್ಕೆ ಯಾರಾದರೂ ಏನು ಡ್ರೆಸ್ಸು ಈ ಸ್ಥಳದಲ್ಲಿ ಅರ್ಧೋಗಿದ್ದಿಲ್ಲ ಅಂತ ಹೇಳಿದ್ರೆ ಯಾರು ನೋಡ್ತಾರೆ, ಅವೇನು ಹೊರಗಡೆ ಹೋಗ್ತೀವ ಆ ರೀತಿಯಾಗಿ ಹೇಳ್ತಾರೆ. ಯಾಕೆಂದರೆ ಹೊರಗೆ ಹೋಗೋದಿಲ್ಲ, ಮತ್ತೊಬ್ಬರ ದೃಷ್ಟಿಯಲ್ಲಿ ಬೀಳಲಿಲ್ಲ ಅಂದರೆ ನಾವು ಹೆಂಗೆ ಬೇಕಾದರೂ ಒಂದು ವೇಳೆ ಇರ್ಬೋದು. ಅದೇ ರೀತಿಗೆ ಈ ನೆನಪುಗಳು ಹೊರ ತೋರುವಿಕೆಯಲ್ಲಿ ಯಾರಿಗೂ ಕಾಣಿಸದೇ ಇರುವುದರಿಂದ ಏನು ಬೇಕಾದರೂ ಯೋಚನೆ ಮಾಡ್ಬೋದು ಎಂಬುದಾಗಿ ಹೃದಯದ ನೆನಪುಗಳನ್ನು ನಿಯಂತ್ರಿಸುವುದಕ್ಕೆ ಯಾರೂ ಕೂಡ ಬಯಸುವುದಿಲ್ಲ, ಅದರ ಕುರಿತಾಗಿ ಅಕ್ಕರೆ ಪಡುವುದೂ ಇಲ್ಲ. ಎರಡನೇದಾಗಿ ಹೃದಯದ ಚಿಂತನೆಗಳು ಮನಸ್ಸಿನಲ್ಲಿ ನಮಗೆ ಸಂತೋಷವನ್ನು ಉಂಟು ಮಾಡುತ್ತದೆ. ಯಾಕೆ ಸಂತೋಷ ಕೊಡುತ್ತೆ ಗೊತ್ತಾ? ಪ್ರಾಕ್ಟಿಕಲ್ ಲೈಫ್ನಲ್ಲಿ ನಮ್ಮಿಂದ ಏನೆಲ್ಲ ಮಾಡೋಕ್ಕಾಗಲ್ವೋ ಅದೆಲ್ಲ ಈ ಚಿಂತನೆಯ ಲೋಕದಲ್ಲಿ ಮಾಡಬಹುದು. ನಮಗೆ ಮಾಡೋಕ್ಕಾಗದಿರುವಂಥ ಕಾರ್ಯಗಳು ಆಕಾಶದಲ್ಲಿ ಹಾರಕ್ಕಾಗಲ್ಲ, ಚಿಂತನೆಯಲ್ಲಿ ಹಾರಬಹುದು. ಒಂದು ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ಹೋಗೋಕ್ಕಾಗಲ್ಲ, ಚಿಂತನೆಯಲ್ಲಿ ಹೋಗ್ಬೋದು. ಆದ್ದರಿಂದ ಏನು ಮಾಡ್ತಾರೆ ಅಂದರೆ, ನಮಗೆ ಪ್ರಾಕ್ಟಿಕಲ್ ಲೈಫ್ನಲ್ಲಿ ಮಾಡೋಕ್ಕಾಗದಿರುವ ಕಾರ್ಯವನ್ನು ಚಿಂತನೆಯಲ್ಲಿ ಮಾಡೋಕ್ಕೆ ಸಾಧ್ಯ ಎನ್ನುವುದರಿಂದ ಕೆಲವರು ಆ ಚಿಂತನೆಗೆ ಹಾಗೆ ಸ್ಥಳ ಕೊಟ್ಟು ಅವರಿಗೆ ಆಗದಿರುವ ಕಾರ್ಯವನ್ನೆಲ್ಲ ಆಗಿರುವ ಹಾಗೆ ಕಲ್ಪನೆ ಮಾಡ್ತಾ ಇರ್ತಾರೆ. ಆದ್ದರಿಂದ ಇವರು ಚಿಂತನೆಯ ಕುರಿತಾಗಿ ಚಿಂತಿಸುವುದಿಲ್ಲ. ಅದು ನನಗೊಂದು ಎಂಟರ್ಟೈನ್ಮೆಂಟ್ ರೀತಿಯಲ್ಲಿ, ಒಂದು ಮನೋರಂಜನೆಯ ಸಂದರ್ಭ, ಆ ರೀತಿಯಾಗಿ ನನ್ನಿಂದ ಆಗದಿರುವಂತಹ ಕಾರ್ಯಗಳನ್ನು ನನ್ನ ಚಿಂತನೆಯಲ್ಲಿ ನೆರವೇರಿಸುವುದಕ್ಕೆ ನನಗೆ ಅವಕಾಶ ಸಿಗುತ್ತದೆ. ಆ ರೀತಿ ಇರುವುದರಿಂದ ಚಿಂತನೆಗಳ ಕುರಿತಾಗಿ ಯಾರೂ ಚಿಂತಿಸುವುದಿಲ್ಲ. ಮುಂದಿನ ಕಾರ್ಯ ಮೂರನೇದಾಗಿ ಏನು ಯೋಚನೆ ಮಾಡಿದೆ ಅಂದರೆ, ನಮ್ಮ ಚಿಂತನೆಗಳಿಂದ ಹೊರ ಪ್ರಪಂಚದಲ್ಲಿ ಯಾರಿಗೂ ಅಥವಾ ನಮಗಾಗಲೇ ಯಾವುದೇ ಬಾಧೆ ಇರುವುದಿಲ್ಲ. ನಾನು ಆಲೋಚನೆ ಮಾಡುತ್ತೇನೆ, ಒಬ್ಬ ವ್ಯಕ್ತಿಯನ್ನು ನೋಡಿದ್ರೆ ಸಿಟ್ಟು ಬರುತ್ತೆ, ನಾನೇನು ಮಾಡ್ತೀನಿ, ನನ್ನ ಮನಸ್ಸಲ್ಲಿ ಅವನನ್ನು ಹಿಡಿದು ಹೊಟ್ಟೆಯಲ್ಲಿ ತಿವಿದು ಕೊಲೆ ಮಾಡಿ ಒಂದು ರೈಲ್ವೆ ಹಳಿ ಮೇಲೆ ಹಾಕಬೇಕು ಎಂಬುದಾಗಿ ಭಾವಿಸುತ್ತೇನೆ. ನನಗೆ ಸಂದರ್ಭದಲ್ಲಿ ಸಂತೋಷ ಬರುತ್ತದೆ. ಮ್ಯಾನೇಜರ್ ಯಾವಾಗ ನೋಡಿದ್ರು ಬೈತಾರೆ, ಈ ವ್ಯಕ್ತಿಯನ್ನು ಕುತ್ತಿಗೆ ಹಿಡಿದು ಹೆಂಗಾದರೂ ಆಚೆ ತಳೆದ್ರೆ ಹೆಂಗಿರುತ್ತೆ ಅಲ್ಲಿ ತಂದ್ಕೋತೀನಿ, ನನಗೆ ಅದರಲ್ಲಿ ಒಂದು ಸಂತೋಷ ಸಿಗುತ್ತದೆ. ಆದ್ದರಿಂದ ಆ ಮ್ಯಾನೇಜರ್ ಬಾಧಿಸಲ್ಪಡುವುದು ಇಲ್ಲ, ಅವರು ಸಾಯುವುದೂ ಇಲ್ಲ. ಆದ್ದರಿಂದ ನಾವೇನು ಮಾಡಬೇಕು ಅಂದರೆ, ಮನಸ್ಸಿಗೆ ಸಂತೋಷವನ್ನು ಕೊಡುವಂತಹ ಹೊರ ಪ್ರಪಂಚದಲ್ಲಿ ಯಾವುದೇ ಬಾಧೆ ಬರುವುದಿಲ್ಲ ಎಂಬುದಾಗಿ ನಾವು ಏನು ಬೇಕಾದರೂ ಚಿಂತಿಸಲು ಸಾಧ್ಯ ನಮಗೆ. ನಾಲ್ಕನೆಯ ಕಾರ್ಯವೊಂದನ್ನು ಕೇಳುವುದಾದರೆ, ನಮ್ಮ ಚಿಂತನೆಗಳಿಗೆ ವಾಸ್ತವ್ಯದ ಜೀವನದಲ್ಲಿ, ಪ್ರಾಕ್ಟಿಕಲ್ ಲೈಫ್ನಲ್ಲಿ ಇರುವ ರೀತಿಯಲ್ಲಿ ಕೆಲವೊಂದು ನಿಯಂತ್ರಣಗಳು, ಎಲ್ಲೆಗಳು, ಕಾನೂನುಗಳು ಯಾವುದೂ ಇಲ್ಲ. ನೀವು ನಿಮ್ಮ ಮನದಲ್ಲಿ ಆಲೋಚನೆಯಲ್ಲಿ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಬೇಕು ಅಂದರೆ ನಿಮ್ಮನ್ನು ಯಾರೂ ದಂಡಿಸುವುದಿಲ್ಲ. ಮನಸ್ಸಲ್ಲಿ ಒಬ್ಬ ವ್ಯಕ್ತಿಗೆ ದ್ರೋಹ ಮಾಡುವುದಾದರೆ ನಿಮ್ಮನ್ನು ಯಾರು ಅದಕ್ಕೋಸ್ಕರವಾಗಿ ಕಾನೂನಿನ ಮುಂದೆ ನಿಲ್ಲಿಸುವುದಿಲ್ಲ. ಅದೇ ರೀತಿಯಾಗಿ ನಮ್ಮ ಚಿಂತನೆಗಳಿಗೆ ಎಲ್ಲೆಗಳು ಇರುವುದಿಲ್ಲ. ನಾನಿವಾಗ ಇಲ್ಲಿದ್ದು ಒಂದು ದೇಶಕ್ಕೆ ಹೋಗಬೇಕು, ಆ ದೇಶದ ಕುರಿತಾಗಿ ಬಹಳವಾಗಿ ಹೇಳ್ತಾರೆ, ನಾನು ಹಾಗೆ ಕುಳಿತು ಕಲ್ಪನೆ ಮಾಡಿದರೆ ನಾನು ಯಾವ ಖರ್ಚು ಇಲ್ಲದೆ ಆ ದೇಶದ ಒಳಗೆ ಹೋಗಿದ ಹಾಗೆ ಭಾವಿಸಬಹುದು. ಏಕೆಂದರೆ ಪ್ರಾಕ್ಟಿಕಲ್ ಲೈಫ್ನಲ್ಲಿ ಹೋಗಬೇಕು ಅಂದರೆ ನನಗೆ ಎಲ್ಲೆಗಳು ಉಂಟು, ಸಮಯ ಎನ್ನುವುದು ಇದೆ, ಅದಕ್ಕೆ ಅಂತ ಬಹಳ ಪ್ರೊಸೀಜರ್ ಇದೆ, ಇದನ್ನು ದಾಟಿ ಹೋಗಬೇಕು. ಆದರೆ ಇರುವ ಸ್ಥಳದಿಂದಲೇ ನಮ್ಮ ಕಲ್ಪನಾ ಶಕ್ತಿ,
ನಮ್ಮ ಚಿಂತನೆಗಳ ಮುಖಾಂತರವಾಗಿ ನಾವು ಏನು ಬೇಕಾದರೂ ಮಾಡೋಕ್ಕೆ ಸಾಧ್ಯ ಅನ್ನೋದರಿಂದ ನಮ್ಮ ಭಾವನೆಗಳಿಗೂ ಚಿಂತನೆಗಳಿಗೂ ಯಾವ ಒಂದು ತಡೆ ಇಲ್ಲ, ಎಲ್ಲೆ ಎನ್ನುವುದು ಇಲ್ಲ, ಸಮಯ ಎನ್ನುವುದು ಇಲ್ಲ, ಕಟ್ಟುಪಾಡು ಎನ್ನುವುದು ಇಲ್ಲ, ಕಾನೂನುಗಳು ಯಾವುದೂ ಇಲ್ಲ. ನಾವು ಅಂದುಕೊಳ್ಳುವಂತಹ ಕಾರ್ಯವನ್ನು ವಾಸ್ತವಿಕ ಜೀವನದಲ್ಲಿ ಮಾಡಬೇಕು ಅಂದರೆ ಬಹಳ ಕಷ್ಟಪಡಬೇಕು. ಹಲವಾರು ತಡೆಗಳು, ಹಲವು ವಿಧವಾದ ಸಮಯ, ಹಲವು ಎಲ್ಲೆಗಳು, ಹಲವಾರು ಕಾನೂನುಗಳನ್ನು ದಾಟ್ ಮಾಡಬೇಕು. ಖರ್ಚು, ಇದಕ್ಕೆ ಖರ್ಚು ಕೂಡ ಇಲ್ಲ. ಆದ್ದರಿಂದ ಕೆಲವರು ಏನು ಮಾಡ್ತಾರೆ ಅಂದರೆ ಈ ಮನಸ್ಸಲ್ಲಿ ಅಂದುಕೊಳ್ಳುವಂಥ ನೆನಪುಗಳು ಒಂದು ಸಂತೋಷವನ್ನು ಕೊಡುತ್ತದೆ ಅವರಿಗೆ. ಆದ್ದರಿಂದ ಆ ಸಂತೋಷದಲ್ಲಿ ನೆನಪುಗಳಿಗೆ ಒಳ್ಳೆಯ ಸಮಯವನ್ನು ಕೊಟ್ಟು ಅದನ್ನು ಯೋಚಿಸುತ್ತಲೇ ಇರ್ತಾರೆ. ಆದರೆ ಸತ್ಯವೇದ ಏನು ಹೇಳುತ್ತದೆ ಎಂಬುದಾಗಿ ನೋಡುವುದಾದರೆ ಇದರ ಮೂಲಕವಾಗಿ ಯಾರಿಗೆ ಬಾಧೆ ಇದ್ರೂ ಇಲ್ಲವೋ ಆ ಚಿಂತನೆಗಳನ್ನು ನೀವು ನಿಯಂತ್ರಿಸದೆ ಹೋದರೆ ಅದು ನಿಮಗೆ ಒಂದು ದೊಡ್ಡ ಬಾಧೆಯನ್ನು ಉಂಟು ಮಾಡುತ್ತದೆ. ಚಿಂತನೆ ತಾನೇ ಎಂಬುದಾಗಿ ನಾವು ಏನನ್ನೂ ಮಾಡೋಕ್ಕಾಗಲ್ಲ. ಚಿಂತನೆಗಳಿಗೂ ಒಂದು ನಿಯಂತ್ರಣ ಬೇಕು ಎಂಬುದಾಗಿ ದೇವರು ಬಯಸುತ್ತಾರೆ. ಆದ್ದರಿಂದಲೇ ಹೇಳುತ್ತಾರೆ, ಒಂದು ಸ್ತ್ರೀಯೊಂದಿಗೆ ವ್ಯಭಿಚಾರ ಮಾಡುವವನು ವ್ಯಭಿಚಾರ ಮಾಡಬಾರದು ಎಂಬುದಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಲ್ಪಟ್ಟದ್ದಾಗಿದೆ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ಒಂದು ಸ್ತ್ರೀಯನ್ನ ಇಚ್ಛೆಯಿಂದ ನೋಡುವಂಥ ಯಾವನೇ ಆಗಿರಲಿ ತನ್ನ ಹೃದಯದಲ್ಲಿ ಆಕೆಯೊಂದಿಗೆ ವ್ಯಭಿಚಾರ ಮಾಡಿದ್ದಾನೆ. ಹಾಗಾಗಿ ಒಂದು ಸ್ತ್ರೀಯನ್ನ ಒಂದು ಇಚ್ಛೆಯಾದ ಒಂದು ತಪ್ಪಾದ ಕಣ್ಣೋಟದಿಂದ ನೋಡುತ್ತಾನೊಬ್ಬ ಅಂತ ಇಟ್ಕೊಳ್ಳಿ. ಆದ್ದರಿಂದ ಆ ಸ್ತ್ರೀ ಬಾಧೆಗೆ ಒಳಗಾಗುವುದಿಲ್ಲ. ಅದನ್ನು ದಾಟಿ ಅವರು ಸುಮ್ಮನೆ ಮುಂದೆ ಹೋಗ್ತಾರೆ. ನಮ್ಮ ಕೈ ಬೆರಳು ಕೂಡ ಆ ಸ್ತ್ರೀಯ ಮೇಲೆ ಪಡಲಿಲ್ಲ. ಆದರೆ ನಮ್ಮ ನೆನಪು ಮಾತ್ರ ತಪ್ಪಾದ ಕಾರ್ಯಗಳನ್ನು ಚಿತ್ರಿಸಿ ಒಂದು ಸ್ತ್ರೀಯನ್ನ ನೋಡುತ್ತಾ ಇದೆ. ದೇವರು ಹೇಳುತ್ತಾರೆ, ಆಕೆಗೆ ಬಾಧೆ ಇಲ್ಲ ಅಂದರೂ ಕೂಡ ಆ ಒಂದು ಚಿಂತನೆ ನಿನ್ನನ್ನು ಬಾಧಿಸಿಬಿಟ್ಟಿತು. ನೀನು ಹೃದಯದಲ್ಲಿ ಆಕೆಯೊಂದಿಗೆ ವ್ಯಭಿಚಾರವನ್ನು ಮಾಡಿರುವ ಹಾಗೆ ಪರಲೋಕದಲ್ಲಿ ಮುದ್ರಿಸಲ್ಪಟ್ಟಿದೆ ಅಂತ ಹೇಳುತ್ತದೆ. ಎಷ್ಟು ದೊಡ್ಡ ಭಯಂಕರತೆ ನೋಡಿದ್ರಾ? ಹಾಗಾಗಿ ಈ ರೀತಿಯೇ ನಮ್ಮ ಚಿಂತನೆ ಮತ್ತೊಬ್ಬರನ್ನು ಬಾಧಿಸುತ್ತದೋ ಇಲ್ಲವೋ ಖಂಡಿತವಾಗಿ ನಮ್ಮನ್ನು ಬಾಧಿಸುತ್ತದೆ. ನಮ್ಮ ಆತ್ಮಿಕ ಜೀವಿತವನ್ನು ಬಾಧಿಸುತ್ತದೆ. ನಮ್ಮಲ್ಲಿ ಹಲವರು ಚಿಂತನೆಗಳ ಕುರಿತಾಗಿ ದೊಡ್ಡದಾಗಿ ಯೋಚಿಸುವುದಿಲ್ಲ, ಅದರ ಕುರಿತಾಗಿ ಭಾರಪಡುವುದೂ ಇಲ್ಲ. ನೋಡಿದ್ದನ್ನೆಲ್ಲ ಕಾಸ ದುಡ್ಡ ಯೋಚನೆ ಮಾಡೋಣ ಎಂಬುದಾಗಿ ಚಿಂತೆ ಮಾಡ್ತಿರ್ತಾರೆ. ಆದರೆ ಸತ್ಯವೇದ ಹೇಳುತ್ತದೆ, ನಿಮ್ಮ ಹೊರ ತೋರಿಕೆಯ ಜೀವಿತ ಹೆಂಗಿರಬೇಕೋ ಅದೇ ರೀತಿ ನಿಮ್ಮ ಕಾಲ್ಪನಿಕ ಜೀವನ ಕೂಡ, ಚಿಂತನೆಯ ಜೀವಿತ ಕೂಡ ಬಹಳ ಕ್ರಮವಾಗಿ ಶುದ್ಧವಾಗಿರಬೇಕು ದೇವರು ಬಯಸ್ತಾರೆ. ಹಾಗಾಗಿ ಅವರೇನು ಹೇಳ್ತಾರೆ ಅಂತ ನೀವು ನೋಡುವುದಾದರೆ, ಒಂದು ಸ್ತ್ರೀಯನ್ನ ಇಚ್ಛೆಯೊಂದಿಗೆ ನೋಡುವ ಯಾರೇ ಆಗಿರಲಿ ಅವನೊಂದಿಗೆ ಹೃದಯದಲ್ಲಿ ವ್ಯಭಿಚಾರವನ್ನು ಮಾಡಿ ಆಯಿತು ಎಂದರು. ಹಾಗಾಗಿ ಈ ಚಿಂತನೆಯ ಸಂಬಂಧವಾಗಿರುವ ವಿಚಾರಗಳಲ್ಲಿ ನಾವು ಬಹಳ ಗಮನವಾಗಿರಬೇಕು. ಕರ್ತನು ಅವುಗಳಲ್ಲಿ ಒಂದೊಂದನ್ನು ಗಮನಿಸುತ್ತಲೇ ಇದ್ದಾರೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಚಿಂತನೆಗಳು, ನಮ್ಮ ಚಿಂತನೆಗಳು, ಭಾವನೆಗಳು ಯಾಕೆ ನಿಯಂತ್ರಿಸಲ್ಪಡಬೇಕು, ಯಾಕೆ ಕ್ರಮಪಡಿಸಲ್ಪಡಬೇಕು ಅಂದರೆ ಯಾವ ಒಂದು ಪಾಪ ಬೇಕಾದರೂ ಆರಂಭಿಸಬೇಕಾದರೆ ಆಲೋಚನೆಯಲ್ಲಿ ಆರಂಭವಾಗುತ್ತದೆ. ಚಿಂತನೆ ಎನ್ನುವಂಥದ್ದೇ ಹೃದಯ. ಈ ಚಿಂತನೆಯಲ್ಲಿಯೇ ಬಹಳ ಕಾರ್ಯಗಳು ಇವತ್ತು ಲೋಕದಲ್ಲಿ ಉಂಟಾಗಿದೆ. ಒಳ್ಳೆಯ ಚಿಂತನೆಗಳು, ಕಟ್ಟುವಂಥ ಚಿಂತನೆಗಳು ನಮಗೆ ಹಲವು ಸೌಲಭ್ಯಗಳನ್ನು ಲೋಕದಲ್ಲಿ ಉಂಟು ಮಾಡಿಕೊಟ್ಟಿವೆ. ಹಲವರ ಹೃದಯದಲ್ಲಿ ಈ ದುಷ್ಟ ಆಲೋಚನೆಗಳು, ಈ ಒಂದು ಉಗ್ರವಾದ, ಕೊಲೆ, ಮಾದಕ ವಸ್ತುಗಳ ಉಪಯೋಗ, ಈ ರೀತಿಯಾಗಿ ಹಲವಾರು ಕಾರ್ಯಗಳಿಗೆ ಅಸ್ಥಿವಾರವಾಗಿ, ಪಾಪಗಳಿಗೆ ಅಸ್ಥಿವಾರವಾಗಿರುವಂಥದ್ದಾಗಿದೆ. ಆದರೆ ಯಾವ ಒಂದು ಕಾರ್ಯವೇ ಆಗಿರ್ಬೋದು, ಮೊದಲು ಚಿಂತನೆಯಲ್ಲಿ ಆರಂಭವಾಗಿ ಅನಂತರವೇ ಅದು ಕ್ರಿಯಾತ್ಮಕವಾಗಿ ಬರುತ್ತದೆ. ದಿಢೀರೆಂಬುದಾಗಿ ಯಾವುದು ಬರುವುದಿಲ್ಲ. ಅದು ನಮ್ಮ ಚಿಂತನೆ ಒಳಗೆ ಪ್ರವೇಶ ಮಾಡಿ ಅನಂತರ ಅದು ಪಾಪವಾಗಿ ಪ್ರಕಟವಾಗುತ್ತದೆ ಎಂಬುದಾಗಿ ಕರ್ತನ ಸತ್ಯವೇದ ಹೇಳುತ್ತದೆ. ಪಾಪಗಳು ಪ್ರಕಟವಾಗುವುದಕ್ಕಿಂತ ಮುಂಚಿತವಾಗಿ ಭಾವನೆಗಳೇ ಮೊದಲು ರೂಪಿತಗೊಳ್ಳುತ್ತದೆ. ಸತ್ಯವೇದ ಬಹಳ ಸುಂದರವಾಗಿ ಹೇಳುತ್ತದೆ, ಗಮನಿಸಿ. ಈ ಒಂದು ಮಾತುಗಳೆಲ್ಲ ಒಂದು ಸ್ಪಿರಿಚುವಲ್ ಸೈಕಾಲಜಿ ಕುರಿತಾಗಿರುವಂತಹ ವಾಕ್ಯ. ಸತ್ಯವೇದದಲ್ಲಿ ಹೇಳುತ್ತದೆ ನೋಡಿರಿ, ಯಾಕೋಬನ ಪುಸ್ತಕ 1ನೇ ಅಧ್ಯಾಯ 14-15 ವಾಕ್ಯಗಳು. ಪಾಪ ಯಾವ ರೀತಿ ಹುಟ್ಟುತ್ತದೆ ಎಂಬುದಾಗಿ ಹೇಳ್ತಾರೆ. ಒಂದು ಮಗು ಯಾವ ರೀತಿ ಹುಟ್ಟುತ್ತದೆ ಎಂಬುದಾಗಿ ನಾವು ಅರಿತಿದ್ದೇವೆ. ಪಾಪ ಯಾವ ರೀತಿ ಹುಟ್ಟುತ್ತದೆ, ಅದರ ಮೂಲ ಕಾರಣವೇನು ಎಂಬುದಾಗಿ ಅಲ್ಲಿ ಹೇಳ್ತಾರೆ ನೋಡಿ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡ್ತಾನೆ. ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಹೇರುತ್ತದೆ. ನೋಡಿದ್ರಾ? ಆಶೆಯಾದದ್ದು, ಆಶೆ ಎನ್ನುವುದು ಒಂದು ಭಾವನೆ, ಒಂದು ನೆನಪಿಗೆ ಸಂಬಂಧಪಟ್ಟ ಒಂದು ಕಾರ್ಯ, ಒಂದು ಆಸೆ. ಆ ಒಂದು ಆಶೆ ಎನ್ನುವಂಥದ್ದು ಹಾಗೆ ಒಳಗಿದ್ದು ಬಸುರಾಗಿ ಪಾಪವಾಗಿ ಹೊರಬರುತ್ತದೆ, ಪಾಪವನ್ನು ಹುಟ್ಟಿಸುತ್ತದೆ.
ಪಾಪವು ತುಂಬಾ ಬೆಳೆದು ಮರಣವನ್ನು ಹಡಿಯುತ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ನೋಡಿದ್ರ, ಹಾಗಾಗಿ ಇದರ ಒಂದು ಮೂಲ ಬೀಜ ಎಲ್ಲಿದೆ ಎಂಬುದಾಗಿ ನೋಡುವುದಾದರೆ ಆಶೆ ಅಥವಾ ಒಂದು ಮನುಷ್ಯನಲ್ಲಿ ಬರುವಂತಹ ತಪ್ಪಾದ ಭಾವನೆ, ತಪ್ಪಾದ ಆಲೋಚನೆ, ಇದು ಕಡೆಯದಾಗಿ ಮರಣದವರೆಗೂ ತೆಗೆದುಕೊಂಡು ಹೋಗುತ್ತದೆ ಆ ಮನುಷ್ಯನನ್ನ. ಹಾಗಾಗಿ ಅದರ ಮೂಲ ಬೇರು ಅದು ಚಿಕ್ಕದಾಗಿರುವಾಗಲೇ ನಾವು ಅದನ್ನು ನಿಯಂತ್ರಿಸಿ ಇಟ್ಟುಕೊಳ್ಳುವುದಾದರೆ, ಅದನ್ನು ಪರಿಶುದ್ಧವಾಗಿ ಕಾಪಾಡಿಕೊಳ್ಳುವುದಾದರೆ, ಅದಕ್ಕೂ ಒಂದು ಎಲ್ಲೆಯನ್ನು ಹಾಕಿ ಗಮನವಾಗಿ ನಡ್ಕೊಂಡರೆ ಯಾರು ನೋಡ್ತಾರೆ, ಯಾರಿಗೆ ಗೊತ್ತಾಗುತ್ತೆ ಎಂಬುದಾಗಿ ನಮ್ಮ ಮನ ಬಂದಂತೆ ನಮ್ಮ ಭಾವನೆಗಳನ್ನು ನಾವು ಅದನ್ನು ಇಷ್ಟ ಬಂದಂತೆ ಬಿಚ್ಚಿ ಬಿಡದೆ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ನಿಮ್ಮ ಶರೀರ, ನಿಮ್ಮ ಜೀವಿತ, ಆತ್ಮಿಕ ಜೀವಿತ ಕೆಟ್ಟದರ ಒಳಗೆ ಹೋಗದ ಹಾಗೆ ಕಾಪಾಡಲ್ಪಡುತ್ತದೆ. ಪಾಪ ಹುಟ್ಟುವುದಕ್ಕೆ ಸ್ಥಳವಿಲ್ಲದೆ ಹೋಗುತ್ತದೆ. ಈ ಒಂದು ಇಚ್ಛೆಯೇ ಅಥವಾ ಪಾಪದ ಭಾವನೆಯೇ ಗರ್ಭಧರಿಸಿ ಪಾಪವನ್ನು ಹುಟ್ಟಿಸುವಂತೆ ಮಾಡುತ್ತದೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಇಚ್ಛೆ ಎನ್ನುವಂಥದ್ದು ಪಾಪದ ಆಸೆಗೆ ಸಂಬಂಧಪಟ್ಟಂತೆ ಇರುವಂತಹ ಒಂದು ಭಾವನೆಗೆ ಹೆಸರು ಆಶೆ. ಅದು ನೆನಪಲ್ಲೇ ಮೊದಲು ಬರ್ತಾ ಇರುತ್ತೆ. ಆಶೆ ಎನ್ನುವಂಥದ್ದು ನೆನಪಲ್ಲಿ ಭಾವನೆಯಲ್ಲಿ ಬರುತ್ತದೆ. ಇಚ್ಛೆ ಎನ್ನುವಂಥದ್ದು ನೆನಪಿನ ರೂಪದಲ್ಲಿ ಇರುವಂಥದ್ದಾಗಿದೆ. ಅದು ಹೊರಪಡುತ್ತೆ ನೋಡಿ. ಅದಕ್ಕೆ ಉಂಟಾಗುವ ಸಮಯ, ಸಂದರ್ಭ, ಅದನ್ನು ಮಾಡುವುದಕ್ಕೆ ಬರಬೇಕಾಗಿರುವ ಪರಿಸ್ಥಿತಿ ಸಾಧಕವಾಗಿ ಅದು ಸಿಗಬೇಕಾದ್ರೆ ನಮ್ಮ ಮನದಲ್ಲಿ ಆ ಒಂದು ಆಶೆ ಪಾಪವಾಗಿ ಹುಟ್ಟುತ್ತದೆ. ಇವಾಗ ನೋಡಿದ ಎಷ್ಟು ದೊಡ್ಡ ಸೈಕಾಲಜಿ ತತ್ವವಾಗಿದೆ. ಅದು ಸರ್ವಸಾಧಾರಣವಾಗಿ ಸತ್ಯವೇದದಲ್ಲಿ ಕರ್ತನ ಶಿಷ್ಯರು ಡೀಲ್ ಮಾಡಿದ್ದಾರೆ. ನಾವು ಯಾವುದರ ಕುರಿತಾಗಿ ಗಮನವಿಲ್ಲದೆ ಇದ್ದೇವೋ ಅದುವೇ ನಮ್ಮ ಜೀವನವನ್ನು ಬೆಂಕಿ ಹಚ್ಚುವಂತಹ ಒಂದು ವಿಷಯವಾಗಿರುತ್ತದೆ. ನಾವು ಅದ್ರ ಬಗ್ಗೆ ಚಿಂತೆ ಮಾಡಲ್ಲ. ಇದರಿಂದ ಏನು ದೊಡ್ಡ ಅಪಾಯ ಬರುತ್ತದೆ? ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ಎಲ್ಲಿ ಆಲಸ್ಯವಾಗಿದ್ದೇವೋ ಕೊನೆಯದಾಗಿ ಅದುವೇ ನಮಗೆ ಸಮಸ್ಯೆಯಾಗಿ ಬಂದು ನಿಲ್ಲುತ್ತದೆ. ಆದ್ದರಿಂದ ಈ ವಿಷಯದಲ್ಲಿ ಬಹಳ ಗಮನವಾಗಿರಬೇಕು. ಒಳಿತಾಗಿರುವಂಥದ್ದೋ ಕೆಟ್ಟದಾಗಿರುವಂಥದ್ದೋ ಎಲ್ಲವೂ ಕೂಡ ಮೊದಲು ಭಾವನೆಯ ರೂಪವಾಗಿ ರೂಪುಗೊಳ್ಳುತ್ತದೆ. ಆದ್ದರಿಂದ ನಮ್ಮ ಚಿಂತನೆಗಳನ್ನು ನಾವು ಬಹಳ ಗಮನವಾಗಿ ಕೈಯಾಳಬೇಕಾಗಿರುವುದು ಬಹಳ ಅವಶ್ಯ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಅಷ್ಟು ಮಾತ್ರವಲ್ಲ, ಕರ್ತನ ನ್ಯಾಯ ತೀರ್ಪಿನಲ್ಲಿ ಒಂದು ವ್ಯತ್ಯಾಸವಾಗಿರುವ ಒಂದು ಕಾರ್ಯ ಹೇಳಲ್ಪಟ್ಟಿದೆ. ಅದುವೇ ನಮಗೆ ಭಯವನ್ನು ಉಂಟು ಮಾಡುತ್ತದೆ. ಏನೆಂಬುದಾಗಿ ನೋಡುವುದಾದರೆ, ಕರ್ತನು ನಾವು ಮಾಡುವಂತಹ ಕ್ರಿಯೆಗಳಿಗೆ ಮಾತ್ರ ನ್ಯಾಯ ತೀರಿಸುವುದಿಲ್ಲ. ಅವರು ನಮ್ಮ ಭಾವನೆಗಳನ್ನು, ನೆನಪುಗಳನ್ನು, ಚಿಂತನೆಗಳನ್ನು ಕೂಡ ನ್ಯಾಯ ವಿಚಾರಿಸುತ್ತಾರೆ. ಹೆಂಗಿರುತ್ತೆ ನೋಡಿ. ಹೊರಗೆ ಮಾತಲ್ಲಿ ಮಾತಾಡಬೇಕಾದ್ರೆ ಏನು ಮಾಡೋಕ್ಕಾಗಲ್ಲ, ಸರಿ ಸರಿ ಎಂಬುದಾಗಿ ಹೇಳ್ತೀನಿ. ಅದರ ಮನಸ್ಸಲ್ಲಿ ಇವನ್ನೆಲ್ಲ ಒಬ್ಬ ವ್ಯಕ್ತಿನ, ಇವನ್ನ ಹಾಗೆ ಹೊಡೆದ್ರೆ ಹೆಂಗೆ, ಇವನ್ನ ತೆಗೆದು ಹೊರಗೆ ಹಾಕಿದ್ರೆ ಹೆಂಗೆ, ಕೊಲೆ ಮಾಡಿದ್ರೆ ಹೆಂಗೆ, ಆ ರೀತಿಯಾಗಿ ಮನಸ್ಸಲ್ಲಿ ಅನ್ಕೋತೀನಿ. ಆದರೆ ನನ್ನ ಶರೀರದಲ್ಲಿ ಆ ಒಂದು ಬಲಹೀನತೆಯಿಂದ ಮಾಡೋಕ್ಕಾಗಲ್ಲ. ಸತ್ಯವೇದ ಹೇಳುತ್ತದೆ ನಾನು ಮರ್ತೋಗ್ತೀನಿ, ಇದರಿಂದ ನಾನು ಸತ್ತ ಹೋಗಬೇಕು ಎಂಬುದಾಗಿ. ಆದರೆ ಸತ್ಯವೇದ ಹೇಳುತ್ತದೆ ನಮ್ಮ ಭಾವನೆಗಳನ್ನು, ನೆನಪುಗಳನ್ನು ಕೂಡ ಕರ್ತನು ತಮ್ಮ ನ್ಯಾಯ ತೀರ್ಪಿನಲ್ಲಿ ಬಹಿರಂಗಪಡಿಸಿ ನ್ಯಾಯ ತೀರಿಸ್ತಾರಂತೆ. ಪ್ರಸಂಗಿಯ ಪುಸ್ತಕ 3ನೇ ಅಧ್ಯಾಯ 17ನೇ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ಏನು ಹೇಳುತ್ತದೆ? ಸಕಲ ಭಾವನೆಗಳನ್ನು, ಸಕಲ ಕ್ರಿಯೆಗಳನ್ನು ನ್ಯಾಯ ವಿಚಾರಿಸುವಂತಹ ಕಾಲ ಇನ್ನು ಮುಂದೆ ಬರುವುದರಿಂದ. ನೋಡಿದ್ರ, ಹಾಗಾಗಿ ದೇವರ ನ್ಯಾಯ ತೀರ್ಪಿನ ಕಾಲದಲ್ಲಿ ಬರೇ ಕೆಲಸ ಕಾರ್ಯಗಳನ್ನು ಮಾತ್ರವಲ್ಲ, ನಮ್ಮ ಭಾವನೆಗಳನ್ನು ಕೂಡ ನ್ಯಾಯ ವಿಚಾರಿಸುವಂತಹ ದಿನ ಬರುತ್ತದೆ. ಹಾಗಾಗಿ ಸನ್ಮಾರ್ಗಿಯನ್ನ, ದುರ್ಮಾರ್ಗಿಯನ್ನ ದೇವರು ನ್ಯಾಯ ವಿಚಾರಿಸುತ್ತಾರೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಧರ್ಮಿ ಅಂದರೆ ಏನರ್ಥ ಅಂತ ನೋಡುವುದಾದರೆ, ಹೊರ ತೋರುವಿಕೆಯಲ್ಲಿ ಭಯಪಟ್ಟು ಸಾಧುವಾಗಿರುವವನು, ಪಾಪವನ್ನು ಮಾಡಲು ಭಯಪಡುವವನು, ಅವನಿಗೆ ಯಾವ ಒಂದು ಸಪೋರ್ಟ್ ಇರುವುದಿಲ್ಲ, ಶರೀರದಲ್ಲಿ ಬಲವೂ ಇರುವುದಿಲ್ಲ. ಆಗ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಸನ್ಮಾರ್ಗವಾಗಿರುವಂತಹ ಒಂದು ಜೀವಿತವನ್ನು ಬದುಕುತ್ತಾರೆ. ಆದರೆ ಮನಸ್ಸಲ್ಲಿ ಹೊರ ತೋರುವಿಕೆಯಲ್ಲಿ ಏನೆಲ್ಲ ಮಾಡೋಕ್ಕಾಗಲ್ವೋ ಅವೆಲ್ಲವನ್ನ ಮನಸ್ಸಲ್ಲಿ ಮಾಡ್ತಾ ಇರ್ತಾರೆ. ಸತ್ಯವೇದ ಹೇಳುತ್ತದೆ ಹೊರ ತೋರುವಿಕೆಗೆ ಅವನೊಬ್ಬ ಧರ್ಮಿ, ಭಾವನೆಯ ಆಧಾರದಲ್ಲಿ ಅವನು ಅಧರ್ಮಿ. ಹೊರ ತೋರುವಿಕೆಯ ಜೀವನದಲ್ಲಿ ಭಕ್ತಿ ಇರುವಂತಹ ವ್ಯಕ್ತಿಯಾಗಿರ್ತಾನೆ. ಮನಸ್ಸಲ್ಲಿ ನೋಡುವುದಾದರೆ ಸಾವಿರಾರು ಕಸ ಒಳಗಿರುತ್ತೆ. ಸತ್ಯವೇದ ಹೇಳುತ್ತದೆ ಧರ್ಮಿಯನ್ನ, ಅಧರ್ಮಿಯನ್ನ ದೇವರು ನ್ಯಾಯ ತೀರಿಸುವರು ಎಂಬುದಾಗಿ. ಅವರ ಎಲ್ಲ ಭಾವನೆಗಳನ್ನು, ಎಲ್ಲ ವಿಧವಾಗಿರುವ ಕ್ರಿಯೆಗಳನ್ನು ನ್ಯಾಯ ತೀರ್ಪಿನಲ್ಲಿ ನಿಲ್ಲಿಸುತ್ತಾರೆ ಎಂಬುದಾಗಿ ಸತ್ಯವೇದ ನಮಗೆ ಹೇಳುವುದರಿಂದಲೇ ನಮ್ಮ ಚಿಂತನೆಗಳ ಕುರಿತಾಗಿ ನಾವು ಬಹಳ ಗಮನಿಸಬೇಕಾಗಿದೆ. ಕೆಲವು ಚಿಂತನೆಗಳ ಕುರಿತಾಗಿ ಚಿಂತನೆಗಳಲ್ಲಿ ತದ್ವಿರುದ್ಧವಾದ ಚಿಂತನೆಗಳು,
ನಾವು ಈ ರೀತಿ ನ್ಯಾಯ ತೀರ್ಪಿನಲ್ಲಿ ತರುವಂಥ ಚಿಂತನೆಯಲ್ಲಿ ಸತ್ಯವೇದದಲ್ಲಿ ಬಹಳ ಚಿಂತನೆಗಳ ಬಗ್ಗೆ ಹೇಳಲ್ಪಟ್ಟಿದೆ. ದೇವರು ಅಸಹ್ಯ ಪಡುವ ಭಾವನೆಗಳು, ಅಥವಾ ನಮ್ಮ ಆಯುಷ್ಕಾಲವನ್ನು ನಿರ್ಮೂಲ ಮಾಡುವಂತಹ ಆ ಚಿಂತನೆಗಳು, ಅಥವಾ ದೇವರ ನ್ಯಾಯ ತೀರ್ಪಿನಲ್ಲಿ ನಿಮ್ಮನ್ನು ನಿಲ್ಲಿಸುವಂಥ ಚಿಂತನೆಗಳು, ಈ ರೀತಿಯಾಗಿ ತದ್ವಿರುದ್ಧವಾಗಿರುವ ಚಿಂತನೆಗಳಿದೆ ನೋಡಿ. ಬೈಬಲ್ನಲ್ಲಿ ಬಹಳ ಕಾರ್ಯಗಳು ಬಹಳ ಕಡೆ ಬರೆಯಲ್ಪಟ್ಟಿದೆ. ಅವೆಲ್ಲವನ್ನ ನೋಡಬೇಕು ಅಂದರೆ ಹೆಚ್ಚು ಕಡಿಮೆ 10 ಎಪಿಸೋಡ್ ಮಾತಾಡಬೇಕು. ನಾನು ಒಂದೆರಡನ್ನ ನಿಮಗೆ ಹೇಳುತ್ತೇನೆ. ಇದನ್ನಿಟ್ಟು ಸತ್ಯವೇದವನ್ನು ಬೇರೆ ಯಾವ ಯಾವ ಚಿಂತನೆಯ ಬಗ್ಗೆ ಹೇಳಲ್ಪಟ್ಟಿದೆ ಎನ್ನುವುದನ್ನು ನೋಡಿ ನೀವು ಕೂಡ ಧ್ಯಾನ ಮಾಡಿರಿ. ಮೊದಲ ಚಿಂತನೆಯನ್ನು ನೋಡಿ, ವ್ಯರ್ಥವಾದ ಚಿಂತನೆ. ಸುಮ್ಮನೆ ಯೋಚನೆ ಮಾಡ್ತೀವಿ, ಜಸ್ಟ್ ಅದು ವ್ಯರ್ಥವಾದ ಚಿಂತನೆಗಳು. ಅದರಿಂದ ಯಾವ ಪ್ರಯೋಜನವಿರುವುದಿಲ್ಲ. ಹಾಗೆ ಕಾಲ್ಪನಿಕ ಲೋಕದಲ್ಲಿ ಕೆಲವರು ಸಂಚರಿಸುತ್ತಾ ಇರ್ತಾರೆ, ಹಾಗೆ ಕುಳಿತರೆ ಅವರು ಹೊರ ತೋರುವಿಕೆಯಲ್ಲಿ ಸೋಮಾರಿಗಳ ಹಾಗೆ ಇರ್ತಾರೆ. ಒಂದು ಕೆಲಸನೂ ಮಾಡಲ್ಲ, ಆಗಲೇ ಸುಮ್ಮನೆ ಕೂರ್ತಿರ್ತಾರೆ. ನೋಡಿರ್ತೀರ ಬಹಳ ಮಂದಿಯನ್ನ. ಆಫೀಸ್ಗೆ ಬರ್ತಾರೆ, ಕೂರ್ತಾರೆ, ಒಂದು ಪೆನ್ ತಗೊಂಡು ಹಾಗೆ ಕೆನ್ನೆಯ ಮೇಲಿಟ್ಟು ತಟ್ಟುತ್ತಾ ಅಥವಾ ಉಗುರನ್ನು ಕಚ್ಚುತ್ತಾ ಯೋಚನೆ ಮಾಡ್ತಾ ಇರ್ತಾರೆ. ಅವರ ಯೋಚನೆಯಲ್ಲಿ ನೀವು ನೋಡೋದಾದರೆ ಹಲವು ವಿಚಾರ ಇರುತ್ತೆ. ಎಲೆಕ್ಷನ್ನಲ್ಲಿ ಅವರೇ ಪ್ರಧಾನಿಯಾಗಿ ಬರುವ ಹಾಗೆ, ಬಂದಿದ್ದ ಕೂಡಲೇ ಕಾನೂನನ್ನು ಹಾಕಿ ಈ ರೀತಿಯಾಗಿ ಕ್ಲರ್ಕ್ಗಳಿಗೆಲ್ಲ ಸಂಬಳವನ್ನು 4 ಪಟ್ಟು ಹೆಚ್ಚಾಗಿ ಮಾಡಿ, ಯಾಕೆಂದ್ರೆ ಕ್ಲರ್ಕ್ ಆಗಿರ್ತಾರೆ, ಉಳಿದವ್ರ ಬಗ್ಗೆ ಯೋಚನೆ ಮಾಡಲ್ಲ. ಆ ಒಂದು ಚಿಂತನೆಯಲ್ಲಿ ಅವರ ಸಂಬಂಧಪಟ್ಟ ಕಾರ್ಯಗಳಿಗೆಲ್ಲ, ಸಮಸ್ಯೆಗಳಿಗೆಲ್ಲ ತೀರ್ಪು ಹೇಳುವ ರೀತಿಯಲ್ಲಿ ಈ ರೀತಿ ಹಲವಾರು ಕಾರ್ಯವನ್ನು ಯೋಚನೆ ಮಾಡ್ತಾರೆ. ಈ ಚಿಂತನೆ ಅಪಾಯಕರವಾದದ್ದಲ್ಲ, ಆದರೆ ಅದು ವ್ಯರ್ಥವಾದದ್ದು. ಅದು ನಡೆಯುವುದಕ್ಕೆ ಅವಕಾಶ ಇಲ್ಲ. ಏನೇ ತಗೊಂಡ್ರೂ ಕಲ್ಪನೆ, ಒಂದು ಕಲ್ಪನೆಯ ಲೋಕದಲ್ಲಿ ಸಂಚರಿಸುತ್ತಾ ಇರ್ತಾರೆ. ಇದು ಸತ್ಯವೇದದಲ್ಲಿ ಹೇಳಲ್ಪಟ್ಟದ್ದಾಗಿದೆ. ಈ ಒಂದು ಬೇಡದಿರುವ ಚಿಂತನೆಗಳಿಗೆ ಸ್ಥಳ ಮಾಡಿಕೊಡ್ಬೇಕಾದ್ರೆ ದೇವರ ಮಕ್ಕಳಿಗೆ ಯಾವ ಅಪಾಯ ಬರುತ್ತೆ ಅಂತ ಕೇಳುವುದಾದರೆ, ಅವರು ಸತ್ಯವೇದವನ್ನು ಓದಲಾಗುವುದಿಲ್ಲ. ಒಂದು ಸತ್ಯವೇದ ವಾಕ್ಯವೋ ದೇವರ ಕಾರ್ಯಗಳೋ ಅವರ ಮನಸ್ಸಲ್ಲಿ ಹೋಗಿ ಕ್ರಿಯೆ ಮಾಡಲಾಗದ ಹಾಗೆ ಈ ಬೇಡದಿರುವ ವ್ಯರ್ಥವಾದ ಆಲೋಚನೆಗಳು ತಡೆ ಮಾಡುತ್ತದೆ. ದೇವರಿಗೆ ಸಂಬಂಧಪಟ್ಟ ಕಾರ್ಯವನ್ನು ಆಲೋಚನೆ ಮಾಡಲಾಗದ ಹಾಗೆ, ದೇವರಿಗೆ ಸಂಬಂಧಪಟ್ಟ ಕಾರ್ಯವನ್ನು ಚಿಂತಿಸಲಾಗದ ಹಾಗೆ ಅವರ ಹೃದಯದ ಭಾವನೆಗಳು ಅವರನ್ನು ಬಿಟ್ಟು ವ್ಯರ್ಥರಾಗಿ ಮಾಡುತ್ತದೆ. ಅವರು ತಮ್ಮ ಹೃದಯದ ನೆನಪುಗಳಿಂದ ವ್ಯರ್ಥರಾದರು ಎಂಬುದಾಗಿ ರೋಮಪುರದವರಿಗೆ 1ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾಗಿ ವ್ಯರ್ಥವಾದ ಚಿಂತನೆಗಳನ್ನು ಕೈಗೊಳ್ಳುವವರ ನೋಡುವುದಾದರೆ ವ್ಯರ್ಥವಾಗಿ ಹೋಗ್ತಾರೆ. ಅವರು ಯಾತಕ್ಕೂ ಸಂಬಂಧವಿಲ್ಲದೆ, ಯಾವುದಕ್ಕೂ ಪ್ರಯೋಜನವಿಲ್ಲದೆ ಸುಮ್ಮನೆ ಕುಳಿತು ಯೋಚನೆ ಮಾಡ್ತಾನೇ ಇರ್ತಾರೆ. ಆಂಗ್ಲ ಭಾಷೆಯಲ್ಲಿ ಒಂದು ಕಥೆಯನ್ನು ನೀವು ಓದಿರ್ತೀರ, ಡ್ರೀಮರ್. ಅವನೇನು ಮಾಡ್ತಾನೆ ಅಂದರೆ, ಯಾವ ಸಂಭವ ನಡೆದರೂ ತಕ್ಷಣ ಅವನಿಗೆ ಕನಸಾಗಿ ಬರುತ್ತದೆ. ಆದ್ದರಿಂದ ಅವನು ಹೋಗುವಂಥ ಎಲ್ಲ ಸ್ಥಳದಲ್ಲಿಯೂ ಒಂದು ಕನ್ನಡಿಯ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರ್ತಾ ಇದ್ದ. ಅಲ್ಲಿ ಒಂದು ಕನಸು ಅವನಿಗೆ ಬಂದಾಗ ಪಕ್ಕದಲ್ಲಿ ಶತ್ರುಗಳು ಇರುವ ಹಾಗೆ ಭಾವಿಸಿ ಎಲ್ಲ ಕಡೆ ನೋಡ್ದಾಗ್ತಾನೆ. ಈ ರೀತಿಯಾಗಿ ಪ್ರತಿ ಸ್ಥಳಕ್ಕೆ ಹೋಗಬೇಕಾದ್ರೆ ಅವನು ಹೋಗುವ ಸ್ಥಳದ ಕುರಿತಾಗಿ ಒಂದು ಕನಸು ಅವನಿಗೆ ಬರುತ್ತದೆ, ಕಲ್ಪನೆ ಉದ್ಭವವಾಗುತ್ತದೆ. ಕಲ್ಪನೆಯಲ್ಲಿ ಅವನು ಬೇರೆಯೊಬ್ಬನಾಗಿ ಭಾವಿಸಿಕೊಂಡು ಪಕ್ಕದಲ್ಲಿರುವ ಎಲ್ಲವನ್ನು ನಾಶ ಮಾಡ್ತಿದ್ದ. ಆದ್ದರಿಂದ ಯಾರಿಗೂ ಪ್ರಯೋಜನವಿಲ್ಲದೆ ಅವನು ತಳ್ಳಲ್ಪಟ್ಟು ಹೋಗ್ತಾನೆ. ಆ ರೀತಿ ಒಂದು ಕಥೆ ಇದೆ, ಡ್ರೀಮರ್ ಎಂಬುದಾಗಿ. ಅದೇ ರೀತಿಯಾಗಿ ಇಂಥವರು ಮಾನಸಿಕವಾಗಿ ಯೋಚನೆ ಮಾಡ್ತಿರ್ತಾರೆ. ಅವರಿಂದ ಆತ್ಮಿಕವಾದ ಕಾರ್ಯಗಳಿಗೆ ಸ್ಥಳ ಕೊಡೋಕ್ಕಾಗಲ್ಲ. ಸತ್ಯವೇದ ವಾಕ್ಯವು ಅವರಲ್ಲಿ ಕ್ರಿಯೆ ಮಾಡೋಕ್ಕಾಗಲ್ಲ. ಇಲ್ಲಿ ಕೀರ್ತನೆಗಳ ಪುಸ್ತಕದಲ್ಲಿ 119ನೇ ಅಧ್ಯಾಯ 113ನೇ ವಾಕ್ಯದಲ್ಲಿ ಒಂದು ಕಾರ್ಯ ಹೇಳಲ್ಪಟ್ಟದಾಗಿದೆ. ಚಪಲ ಚಿತ್ತರನ್ನ ದ್ವೇಷಿಸುತ್ತೇನೆ, ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುತ್ತೇನೆ. ನಿನ್ನ ಸತ್ಯವೇದವನ್ನು ಮಾತ್ರ ಓದಿ ಚಪಲ ಚಿತ್ತರಿಗೆ ಸ್ಥಳ ಕೊಡ್ತಾ ಇದ್ರೆ, ಆ ಬೆಳೆದಿರುವ ಆಲೋಚನೆಗಳು ಸತ್ಯವೇದ ವಾಕ್ಯದ ಬೀಜ ನನ್ನಲ್ಲಿ ಬೆಳೆಯಲು ಬಿಡದ ಹಾಗೆ, ಫಲ ಕೊಡದ ಹಾಗೆ ಹಲವಾರು ತಡೆಗಳನ್ನು ಒಳಗೆ ತರುತ್ತದೆ ಈ ಭಾವನೆಗಳು. ಆದ್ದರಿಂದ ಏನು ಮಾಡಬೇಕು? ಚಪಲ ಚಿತ್ತರನ್ನು ದ್ವೇಷಿಸುತ್ತೇನೆ. ಅನವಶ್ಯವಾಗಿರುವಂತಹ ಬೇಡದಿರುವಂತಹ ಆಲೋಚನೆಗಳು, ಒಂದು ಕಲ್ಪನೆ ಲೋಕದಲ್ಲಿ ಆಗಿರುವ ಹಾಗೆ ಒಂದು ಚಿಂತನೆ. ಇದರೊಳಗೆ ಯಾರಿಗೇನು ಪ್ರಯೋಜನ? ನನಗೆ ತಾನೇ ಏನು ಪ್ರಯೋಜನ? ಹಾಗಾಗಿ ಏನು ಮಾಡ್ತಾರೆ, ಇವರ ನೆನಪುಗಳು ಇಂಥ ಕಾಲ್ಪನಿಕ ಲೋಕದಲ್ಲಿ ಚಲಿಸುವವರು ಸತ್ಯವೇದ ವಾಕ್ಯದಲ್ಲಿ ನೆಲೆಯಾಗಿರಲು ಸಾಧ್ಯವಿಲ್ಲ. ಆದ್ದರಿಂದ ಅವರೇನು ಹೇಳ್ತಾರೆ, ನಾನು ಬೇಡದಿರುವ ಆಲೋಚನೆಗಳನ್ನು ತ್ಯಜಿಸಿ ವೇದದಲ್ಲಿ ಪ್ರಿಯವುಳ್ಳವನಾಗಿದ್ದೇನೆ. ಸತ್ಯವೇದದ ಪರಿಪೂರ್ಣವಾಗಿರುವ ಸ್ವಭಾವವನ್ನು ನಿಮ್ಮ ಜೀವನದಲ್ಲಿ ಹೊಂದಿಕೊಳ್ಳಬೇಕೆಂದರೆ ಅದನ್ನು ಓದುವುದಕ್ಕೂ ಧ್ಯಾನಿಸುವುದಕ್ಕೂ ಕೆಲವು ನಿಬಂಧನೆಗಳು ಉಂಟು. ಸತ್ಯವೇದದಲ್ಲಿ ಎಲ್ಲವೂ ಇದೆ. ಆದರೆ ಆ ಸತ್ಯವೇದದಲ್ಲಿರುವಂತಹ ಒಳಿತುಗಳನ್ನು ನೀವು ಹೊಂದಿಕೊಳ್ಳುವುದಾಗಲಿ, ವೇದ ವಾಕ್ಯಗಳು ನಿಮ್ಮಲ್ಲಿ ಕ್ರಿಯೆ ಮಾಡುವುದಕ್ಕಾಗಲಿ,
ಕೆಲವು ನಿಬಂಧನೆಗಳು ಇವೆ. ಸುಮ್ಮನೆ ಬೈಬಲ್ ಓದೋದ್ರಿಂದ ಎಲ್ರಿಗೂ ಎಲ್ಲ ನಡೆಯುವುದಿಲ್ಲ. ನೋಡಿ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತೀನಿ, ಆದರೆ ಏನು ನಡೀಲಿಲ್ಲ. ಕೆಲವರನ್ನು ನೋಡಿ ಸತ್ಯವೇದವನ್ನು ದಿಂಬಾಗಿ ಕೆಳಗಿಟ್ಕೊಂಡು ಮಲ್ಕೊಂತಾರೆ, ಕೆಟ್ಟ ಕನಸು ಬರಬಾರದು ಎಂಬುದಾಗಿ ಆ ರೀತಿಯಲ್ಲಿ ಆಲೋಚನೆ ಮಾಡ್ತಾರೆ. ಸತ್ಯವೇದ ತನ್ನ ಕ್ರಿಯೆಯನ್ನು ನಿಮ್ಮಲ್ಲಿ ಮಾಡಬೇಕು ಅಂದರೆ ಅದಕ್ಕೆ ಕೆಲವೊಂದು ನಿಬಂಧನೆಗಳು ಉಂಟು. ಸತ್ಯವೇದವನ್ನು ಓದುವವರಿಗೆ ಕೀರ್ತನೆಗಳು 1ನೇ ಅಧ್ಯಾಯ 1-2 ಹೇಳುತ್ತದೆ, ಸತ್ಯವೇದವನ್ನು ಓದುವುದು ಮಾತ್ರವಲ್ಲ, ಅದನ್ನು ಓದುವುದಕ್ಕೆ ನಿಬಂಧನೆಗಳಿಗೆ ಒಳಗಾಗಿ ಓದಬೇಕು. ಏನು ಓದಬೇಕಂತೆ? ದುಷ್ಟರ ಆಲೋಚನೆಯಂತೆ ನಡೆಯದೆ. ಮೊದಲ ನಿಬಂಧನೆ. ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ. 2ನೇ ನಿಬಂಧನೆ. ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ. ಇದು 3ನೇ ನಿಬಂಧನೆ. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನೋ ಅವನು ಎಷ್ಟೋ ಧನ್ಯನು. 4ನೇ ನಿಬಂಧನೆ, ಅವನು ಧನ್ಯನು. ಹಾಗಾಗಿ ನೋಡಿ, ಎಷ್ಟೊಂದು ನಿಬಂಧನೆ ಹೇಳ್ತಾರೆ. ಸುಮ್ಮನೆ ಬೈಬಲ್ ಓದುವುದಲ್ಲ, ಓದಿ ಹಳೆ ರೀತಿಯಲ್ಲಿ ದುಷ್ಟರ ಆಲೋಚನೆಯಲ್ಲಿ ನಡೆಯುವಂಥದ್ದು, ಪಾಪಾತ್ಮನ ಮಾರ್ಗದಲ್ಲಿ ನಿಂತುಕೊಳ್ಳುವುದು, ಧರ್ಮ ನಿಂದಕರೊಡನೆ ಕೂತುಕೊಳ್ಳುವುದು, ಇಂಥ ಕಾರ್ಯದಲ್ಲೂ ಲೈಫ್ ಹೋಗ್ತಾ ಇರುತ್ತೆ. ನೋಡಿ, ಇವರು ರೊಟೀನಾಗಿ ಒಂದು ಕಾರ್ಯವನ್ನು ಇಟ್ಟಿರ್ತಾರೆ. ಬೆಳಗ್ಗೆ ಒಂದು 15 ನಿಮಿಷ ಬೈಬಲ್ ಓದಬೇಕು, ಒಂದು ಅಧ್ಯಾಯ ಓದಬೇಕು, ಅರ್ಥ ಆಗುತ್ತೋ ಇಲ್ವೋ ಒಂದು ಅಧ್ಯಾಯ ಓದಬೇಕು, ಮಧ್ಯಾಹ್ನ ಒಂದು ಅಧ್ಯಾಯ ಓದಬೇಕು, ನೈಟ್ ಒಂದು ಅಧ್ಯಾಯ ಓದಬೇಕು. ಜೀವನದಲ್ಲಿ ಯಾವ ಬದಲಾವಣೆ ಇಲ್ಲದೆ ನೀವು ಸತ್ಯವೇದವನ್ನು ಓದಿದರೆ ಆ ಸತ್ಯವೇದ ವಾಕ್ಯ ನಿಮ್ಮಲ್ಲಿ ಬೇರೂರಲಾಗುವುದಿಲ್ಲ, ಅದು ಫಲಗಳನ್ನು ಕೊಡಕ್ಕಾಗೋದಿಲ್ಲ. ದೇವರ ಸತ್ಯವೇದ ಹೇಳುತ್ತದೆ. ಹಾಗಾಗಿ ಏನು ಮಾಡಬೇಕು? ಇವೆಲ್ಲವನ್ನ ಮಾಡಿ ಹಗಲಿರುಳು ಸತ್ಯವೇದವನ್ನು ಧ್ಯಾನ ಮಾಡುತ್ತಾ ಇದ್ದರೆ ಮಾತ್ರನೇ ಆ ಸತ್ಯವೇದ ವಾಕ್ಯ ನಿಮ್ಮಲ್ಲಿ ಫಲವನ್ನು ಉಂಟು ಮಾಡುತ್ತದೆ. ನೀವು ಮಾಡುವುದೆಲ್ಲ ನಿಮಗೆ ಫಲಿಸುತ್ತದೆ. ತಕ್ಕ ಕಾಲದಲ್ಲಿ ತನ್ನ ಫಲವನ್ನು ಕೊಟ್ಟು ಎಲೆ ಉದುರದ ಮರದ ಹಾಗೆ ಇರ್ತಾರೆ ಅವರು. ಸುಮ್ಮನೆ ಬೈಬಲ್ ಓದುವುದು ಮಾತ್ರ ಅಲ್ಲ, ಆ ನಿಬಂಧನೆಗಳಲ್ಲಿ ಒಂದೇ ಬೇಡದಿರುವ ವ್ಯರ್ಥವಾದ ಚಿಂತನೆಗಳನ್ನು ತ್ಯಜಿಸಿ ದೇವರ ವಾಕ್ಯದಲ್ಲಿ ಪ್ರಿಯವಾಗಿರುವಂಥದ್ದು. ಹಾಗಾಗಿ ಸತ್ಯವೇದ ಆ ರೀತಿಯಾಗಿ ಹೇಳುತ್ತದೆ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 17, 18, 19ನೇ ವಾಕ್ಯದಲ್ಲಿ ಇನ್ನು ಕೆಲವೊಂದು ಕಾರ್ಯವನ್ನು ಹೇಳ್ತಾರೆ, ಗಮನಿಸಿರಿ. ಆದ್ದರಿಂದ ಎಫೆಸದವರಿಗೆ 4ನೇ ಅಧ್ಯಾಯ 17ನೇ ವಾಕ್ಯವನ್ನು ಓದ್ತಾ ಇದ್ದೀನಿ, ಬೈಬಲ್ ತೆಗೆದುಕೊಳ್ಳ್ರಿ. ಆದ್ದರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರದೆಂದು ಕರ್ತನಲ್ಲಿರುವವನಾಗಿ ನಿಮಗೆ ಖಂಡಿತವಾಗಿ ಹೇಳುತ್ತೇನೆ. ಅವರು ನಿಷ್ಪ್ರಯೋಜನವಾದ ಬುದ್ಧಿ ಉಳ್ಳವರಾಗಿ ನಡೆದುಕೊಳ್ಳುತ್ತಾರೆ. ಅವರ ಮನಸ್ಸು ಮೊಬ್ಬಾಗಿ ಹೋಗಿದೆ. ಬೇಡದವರು ಯಾವ ರೀತಿ ಅವರಿಗೆ ಪ್ರಯೋಜನವಿಲ್ಲದಿರುವಂತಹ ಕಸದಾಗಿರುವಂತಹ ನೆನಪುಗಳನ್ನು ತೆಗೆದುಕೊಂಡು ಅದರಲ್ಲಿ ಸಂತೋಷವುಳ್ಳವರಾಗಿದ್ದಾರೋ ಆ ರೀತಿಯಾಗಿ ನೀವು ಇರದೆ, ಅವರು ತಮ್ಮ ಹೃದಯದ ಕಾಠಿಣ್ಯದ ನಿಮಿತ್ತದಿಂದಲೂ ಆ ರೀತಿಯಾಗಿ ನಡೆಯುತ್ತಾರೆ. ನೋಡಿ, ಅವರ ಒಂದು ಗುಣದರ್ಶ ಹೆಂಗಿರುತ್ತೆ ಇಲ್ಲಿ ಎಫೆಸದವರಿಗೆ ಎಲ್ಲ ಹೇಳ್ತಾರೆ ನೋಡಿ. ಅಲ್ಲಿ ಅವರು ಯಾರು? ಚಿಂತನೆಯಲ್ಲಿ ವ್ಯರ್ಥವಾದ ಮನಸ್ಸುಳ್ಳವರು, ತಮ್ಮ ಬುದ್ಧಿಯಲ್ಲಿ ಅಂಧಕಾರದಲ್ಲಿ ತುಂಬಲ್ಪಟ್ಟು, ಅವರ ಅರಿವಿದೆ ನೋಡಿ, ಅವರ ಬುದ್ಧಿ ಅದು ಇರುಳಾಗಿರುತ್ತೆ. ಹೆಂಗಿರುತ್ತೆ ಯೋಚನೆ ಮಾಡಿ ನೋಡ್ರಿ. ಅವನು ತನ್ನಷ್ಟಕ್ಕೆ ಜ್ಞಾನಿಯಾಗಿ ಅಂದುಕೊಂಡಿರ್ತಾನೆ, ನಾನು ಮಾತಾಡುವುದು ಜ್ಞಾನದಿಂದ ತುಂಬಲ್ಪಟ್ಟಿದೆ ಎಂಬುದಾಗಿ ಅಂದ್ಕೊಂಡಿರ್ತಾನೆ. ಆದರೆ ನಿಜವಾಗಿ ನೀವು ನೋಡುವುದಾದರೆ ಅವನ ಬುದ್ಧಿ ಕತ್ತಲೆಯಾಗಿರುತ್ತದೆ. ತಮ್ಮ ಹೃದಯದ ಕಾಠಿಣ್ಯದ ನಿಮಿತ್ತ ಅವರು ಅಂಥ ಚಿಂತನೆಗಳಿಗೆ ಸ್ಥಳ ಕೊಡುವವರು, ತಮ್ಮ ಹೃದಯ ಕಠಿಣವಾಗಿ ಮಾರ್ಪಡುತ್ತದೆ. ಅಲ್ಲೇ ವಾಕ್ಯ ಹೇಳ್ತಿದೆ ನೋಡಿ, ಅನ್ಯರು ತಮ್ಮ ಬೇಡದಿರುವಂತಹ ಆಲೋಚನೆ ನಡೆಯೋದ್ರಿಂದ ನೀವು ಅವ್ರ ಥರ ನಡಿಬೇಡ್ರಿ. ಯಾಕಂದರೆ ಅವರು ತಮ್ಮ ಹೃದಯದ ಕಾಠಿಣ್ಯದಲ್ಲಿ ಮೊಬ್ಬಾಗಿ ಹೋಗ್ತಾರೆ. ಅದರ ನಿಮಿತ್ತದಿಂದಲೂ ತಮ್ಮಲ್ಲಿ ಅಜ್ಞಾನದ ನಿಮಿತ್ತದಿಂದಲೂ ಅವ್ರ ಹೃದಯ ಕಠಿಣವಾಗುತ್ತದೆ. ಯಾವಾಗ ನೋಡಿದ್ರೂ ಹೃದಯ ಕಠಿಣವಾಗಿ ಮಾರ್ಪಟ್ಟರೆ ಒಂದು ಕಾರ್ಯವನ್ನು ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಳ್ಳಿ. ಹೃದಯ ಕಠಿಣವಾದರೆ ನೀವು ಏನನ್ನು ಕಲಿಯಲಾಗುವುದಿಲ್ಲ. ಹೃದಯ ಕಠಿಣವಾದರೆ ನೀವು ಏನು ಕಲಿಯೋಕ್ಕಾಗಲ್ಲ. ನೀವು ಓದಿದ್ರೆ ಅರ್ಥ ಆಗಲ್ಲ. ಒಬ್ಬರು ನಿಮಗೆ ಕಲಿಸಿಕೊಟ್ಟರೆ ನಿಮ್ಮ ಮನಸ್ಸು ಸ್ವೀಕರಿಸುವುದಿಲ್ಲ. ಹೃದಯ ಕಠಿಣವಾಗುತ್ತದೆ. ನೀವು ಕುಳ್ಳರಿಸಿ ಗಂಟೆಗಟ್ಟಲೆ ಮಾತಾಡಿದ್ರೂ ಸುಮ್ಮನೆ ಹೋಗ್ತಾನೆ. ಅರಿವು, ಜ್ಞಾನವು, ಬುದ್ಧಿಯು ಒಳಗೆ ಬರಲ್ಲ. ಹೃದಯದ ಕಾಠಿಣ್ಯತೆ ಅಪಾಯವಾದದ್ದು. ಹಾಗಾಗಿ ಹೃದಯದ ಕಾಠಿಣ್ಯದ ನಿಮಿತ್ತದಿಂದ, ತಮ್ಮಲ್ಲಿ ಅಜ್ಞಾನದ ನಿಮಿತ್ತದಿಂದಲೂ ಅವರಿಗೆ ಅಜ್ಞಾನ ಉಂಟಾಗುತ್ತದೆ. ದೇವರಿಂದಾಗುವ ಜೀವಕ್ಕೆ ಅನ್ಯರಾಗಿದ್ದಾರೆ. ಅವರೇನಾಗ್ತಾರೆ? ಬೇಡದಿರುವಂತಹ ವ್ಯರ್ಥ ಕಾರ್ಯವನ್ನು ಮಾಡುವವರು. ಸ್ವಲ್ಪ ದಿನ ಬೇಡದಿರುವ ಕಾರ್ಯವನ್ನು ಯೋಚನೆ ಮಾಡ್ತಾ ಇದ್ದು, ದೇವರನ್ನು ಬಿಟ್ಟು ದೂರವಿದ್ದು ಅಥವಾ ದೇವರಿಗೆ ಅನ್ಯರಾಗಿ ಹಲವರನ್ನು ನೋಡಿದ್ದೇವೆ.
ಬೈಬಲ್ ಓದ್ತೀನಿ ಅಂತೇಳಿ ಅಲ್ಲೊಂದು ಗೀಟ್ ಹಾಕಿ ಯಾರಿಗೂ ಗೊತ್ತಿಲ್ಲದಿರುವ ಕಾರ್ಯವನ್ನು ಕಂಡುಹಿಡಿದಿದ್ದೇನೆ, ಇದನ್ನು ಕಂಡುಹಿಡಿದ್ದೀನಿ ಅಂತೇಳಿ ಇದು ಆ ರೀತಿ ಹಾಕಿದೆ ಈ ರೀತಿ ಹಾಕಿದೆ ಎಂಬುದಾಗಿ ಒಂಥರ ಅವರು ಸಂಶೋಧನೆ ಮಾಡ್ತೀನಿ ಅಂತ ಹೇಳಿ ಬೇಡದಿರುವ ಕಾರ್ಯವನ್ನು ಯೋಚನೆ ಮಾಡ್ತಿರ್ತಾರೆ. ಆ ರೀತಿ ಯೋಚಿಸುತ್ತಿರುವುದನ್ನು ನೋಡೋದಾದರೆ ಸ್ವಲ್ಪ ದಿನದಲ್ಲಿ ದೇವರಿಗೆ ಅನ್ಯರಾಗಿ ಮಾರ್ಪಡ್ತಾರೆ. ಹೊರ ಪ್ರಪಂಚದಲ್ಲಿ ಮಾತಾಡ್ತಾರೆ, ದೇವರು ಪ್ರಪಂಚವನ್ನು ಉಂಟು ಮಾಡೋದು. ನಾನು ಮಾತಾಡಿದ್ದೀನಿ, ದೇವರು ಲೋಕವನ್ನು ಉಂಟು ಮಾಡಿದ್ರು. ದೇವರನ್ನ ಯಾರು ಉಂಟು ಮಾಡಿದ್ರು ಕೇಳಿ ಎಲ್ಲರನ್ನು ನೋಡ್ತಾರೆ. ಏಕೆಂದರೆ ದೊಡ್ಡ ಜ್ಞಾನಿಯಂತೆ ಮಾತಾಡಿದ್ದೇನೆ, ಬುದ್ಧಿವಂತನು ಎಂಬುದಾಗಿ. ಅದು ಅವರ ಒಂದು ಅಜ್ಞಾನವನ್ನು ತೋರಿಸುತ್ತದೆ. ಈ ರೀತಿಯಾಗಿ ಚತುರ್ದಿಕ್ಕುಗಳಲ್ಲಿ ಬೇಡದಿರುವ ಚಿಂತನೆಗಳಿಗೆ ಸ್ಥಳ ಕೊಟ್ಟವರು ದೇವರನ್ನ ಸಂಶಯ ಪಡಕ್ಕೆ ಮುಂದಾಗ್ತಾರೆ. ಒಂದಿನ ದೇವರು ಬರೆದಿಟ್ಟಿರುವಂತಹ ವಾಕ್ಯವನ್ನು ಸಂಶಯ ಪಡೋದಕ್ಕೆ ಮುಂದಾಗ್ತಾರೆ. ಮೂರನೇದಾಗಿ ದೇವರಿಗೆ ಅನ್ಯರಾಗಿ ಮಾರ್ಪಡ್ತಾರೆ. ಇದನ್ನು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಮಗೆ ಎಚ್ಚರಿಸಿ ಹೇಳುತ್ತದೆ. ಅನಂತರ ಏನಾಗ್ತಾರೆ ಅಂತ ಕೇಳುವುದಾದರೆ, ಈ ವ್ಯರ್ಥವಾದ ಆಲೋಚನೆ ಇರುವವರು ಭಾವನೆಗಳು ಇಲ್ಲದಾಗಿ, ಈ ರೀತಿ ಮಾಡುವುದು ಪಾಪ, ನಾವು ಮಾಡುವುದಂಥದ್ದು ತಪ್ಪು, ಒಂದು ಕೊಲೆ, ದೇವರು ಅಸಹ್ಯ ಪಡುವಂಥ ಒಂದು ಕಾರ್ಯ, ದೇವರಿಗೆ ವಿರುದ್ಧವಾದದ್ದು, ಆ ಭಾವನೆ ಎಲ್ಲ ಹುಟ್ಟೋಗುತ್ತೆ. ಏನು ದೊಡ್ಡ ಪಾಪ, ಏನು ದೊಡ್ಡ ತಪ್ಪಿದೆ ಅದರಲ್ಲಿ? ನಾನು ಬದುಕಲು ಯಾರನ್ನು ಬೇಕಾದರೂ ಕೊಲೆ ಮಾಡ್ಬೋದು, ನಾಶ ಮಾಡ್ಬೋದು. ಲೋಕದ ಪ್ರಕೃತಿ ನಿಯಮ ಅದೇ ಅಲ್ವಾ? ಪ್ರಪಂಚದಲ್ಲಿ ಬೇರೆ ಜೀವರಾಶಿಗಳನ್ನು ನೋಡಿ ತಾವು ಬದುಕುವುದಕ್ಕೆ ಯಾರನ್ನು ಬೇಕಾದರೂ ಕೊಲ್ಲುತ್ತವೆ. ಅದಕ್ಕೆ ಯಾರಾದರೂ ಕಾನೂನು ಹಾಕಿ ಅದು ಕೊಲೆ ಮಾಡಿದೆ, ಹುಲಿ ಜಿಂಕೆಯನ್ನು ಬೇಟೆಯಾಡಿದೆ ಯಾರಾದರೂ ಹೇಳ್ತಾರೆ? ಆ ರೀತಿಯಾಗಿ ಹೇಳುವುದಿಲ್ಲ. ಸರಿ, ಒಂದು ಹುಲಿ ಇನ್ನೊಂದು ಹುಲಿಯನ್ನು ಹೊಡೆಯಿತು, ಒಂದು ಹುಲಿ ಸಾಯುವ ಸ್ಥಿತಿಯನ್ನು ತಲುಪಿದೆ, ಯಾರಾದರೂ ಬಂದು ಅದನ್ನು ಜೈಲಿಗೆ ಹಾಕ್ತಾರಾ? ಇಲ್ಲ. ಯಾಕೆಂದರೆ ತಾನು ಬದುಕುವುದಕ್ಕೆ ತನ್ನ ಶತ್ರು ಎಂಬುದಾಗಿ ಎಣಿಸುವುದನ್ನು ಜಯಿಸುವುದು ಕೊಲೆ ಮಾಡ್ಬೋದು. ತಾನು ಆಹಾರವಾಗಿ ಸೇವಿಸುವುದಕ್ಕೆ ತಿನ್ಬೋದು. ಇದೇ ಅಲ್ವಾ ಪ್ರಕೃತಿಯ ನಿಯಮ? ಈ ರೀತಿಯಾಗಿ ನಾನು ಬದುಕುವುದಕ್ಕೆ ಅವನ್ನ ಕೊಂದೆ, ಅವನ ಕೈಯಲ್ಲಿರುವಂಥ ಹಣವನ್ನು ತೆಗೆಯುವುದಕ್ಕೆ ಅದರಲ್ಲಿ ಏನು ತಪ್ಪಿದೆ? ಈ ರೀತಿ ಎಲ್ಲ ವ್ಯಾಖ್ಯಾನ ಮಾತಾಡಿ ಅವರೇನು ಮಾಡ್ತಾರೆ ಅಂದರೆ ಭಾವನಾತ್ಮಕವಾಗಿಲ್ಲದೆ ಮಾರ್ಪಡ್ತಾರೆ. ನಾನು ಮಾಡೋದು ತಪ್ಪು, ಮನುಷ್ಯನಿಗೆ ಅದು ಬಾಧೆಯನ್ನು ಉಂಟು ಮಾಡುತ್ತದೆ. ಆ ಯಾವ ಭಾವನೆಗಳಿಲ್ಲದೆ ಭಾವನೆಗಳಿಲ್ಲದವರಾಗಿ ಮಾರ್ಪಡ್ತಾರೆ. ಸಕಲ ಅಶುದ್ಧಗಳನ್ನು ಈ ರೀತಿ ಮನುಷ್ಯತ್ವ ಅಥವಾ ಭಾವನೆಗಳು ಅವರನ್ನು ಬಿಟ್ಟು ಹೋದಾಗ ಅವರು ತಮ್ಮ ದುಸ್ಥಿತಿಗೆ ಸ್ವಲ್ಪವೂ ಚಿಂತಿಸದೆ ತಮ್ಮನ್ನ ಬಂಡುತನಕ್ಕೆ ಒಪ್ಪಿಸಿಕೊಟ್ಟು, ಎಲ್ಲ ಲೋಕದ ಕಾರ್ಯಗಳು ಅಶುದ್ಧವನ್ನು ದೇವರು ಎನ್ನುವಂಥ ಒಂದು ಭಾವನೆ ಇಲ್ಲದಿದ್ದರೆ ನಾವು ಲೋಕದಲ್ಲಿರುವಂತಹ ಎಲ್ಲ ಅಶುದ್ಧಗಳನ್ನು ಅನುಭವಿಸುವುದಕ್ಕೆ ನಮ್ಮ ಶರೀರವನ್ನು ಒಪ್ಪಿಸಿಕೊಡುತ್ತೇವಂತೆ. ಅದುವೇ ಸತ್ಯವೇದ ಹೇಳುತ್ತದೆ. ಹಾಗಾಗಿ ಇಂಥ ಭಾವನೆಗಳು ಇಲ್ಲದೆ ಹೋಗುವುದಕ್ಕೆ ಕಾರಣ ಬೇಡದಿರುವ ಚಿಂತನೆಗಳು. ಬೇಡದಿರುವ ಚಿಂತನೆಗಳ ಕ್ರಮ ಏನು? ಬುದ್ಧಿಯಲ್ಲಿ ಅಂಧಕಾರ, ಹೃದಯದಲ್ಲಿ ಕಾಠಿಣ್ಯತೆ, ಹೃದಯದಲ್ಲಿ ಜ್ಞಾನದಲ್ಲಿ ಇಂಥ ಒಂದು ಕಾರ್ಯ. ದೇವರಿಗೆ ಅನ್ಯರಾಗಿ ಮಾರ್ಪಡುತ್ತಾರೆ, ಭಾವನೆಗಳಿಲ್ಲದೆ ಮಾರ್ಪಡುತ್ತಾರೆ. ಲೋಕದ ಬಂಡುತನಕ್ಕೆ ಅವರು ದಾಸರಾಗಿ ಮಾರ್ಪಡುತ್ತಾರೆ ಎಂಬುದಾಗಿ ಇದರ ಅಪಾಯದ ಕುರಿತಾಗಿ ಹೇಳುತ್ತಾರೆ. ಹಾಗಾಗಿ ನೀವು ನಾನು ಅಂದುಕೊಳ್ಳುವ ರೀತಿಯಲ್ಲಿ ಏನೋ ಭಾವನೆಗಳು ಚಿಂತನೆ ತಾನೆ ಎಂಬುದಾಗಿ ಯೋಚನೆ ಮಾಡಬಾರ್ದು. ಆ ಒಂದು ಚಿಂತನೆ ಖಂಡಿತವಾಗಿ ನಮ್ಮನ್ನು ಬಾಧಿಸುತ್ತದೆ. ನಮ್ಮನ್ನು ಬಾಧಿಸಿ ಮುಗಿಸಿದ ಕೂಡಲೇ ನಮಗೆ ಸಂಬಂಧಪಟ್ಟವರನ್ನು ಬಾಧಿಸುತ್ತದೆ. ಹಾಗಾದರೆ ಈ ಆರಂಭ ಹಂತದಲ್ಲಿರುವಂತಹ ಆಲೋಚನೆ ಇದೆ ನೋಡಿ, ಅದರಲ್ಲಿ ಗಮನವಾಗಿರಬೇಕು. ಎರಡನೆಯಾಗಿರುವ ಚಿಂತನೆ ಸತ್ಯವೇದ ಹೇಳುತ್ತದೆ, ವೇದನೆಯನ್ನು ಉಂಟು ಮಾಡುವಂಥ ಚಿಂತನೆಗಳು. ವೇದನೆ, ಒಬ್ಬನು ಚಿಂತಿಸುವುದಾದರೆ ಅದರಿಂದ ಅವನ ಸುತ್ತಲಿರುವವರಿಗೆಲ್ಲ ವೇದನೆಯೇ. ಕೆಲವೊಂದು ಆಳ್ವಿಕೆ ಮಾಡುವವರು ಏನಾದರೂ ತಪ್ಪಾಗಿ ಆಲೋಚನೆ ಮಾಡಿದ್ರೆ ದೇಶಕ್ಕೆ ವೇದನೆ. ರಾತ್ರಿ ಕುಳಿತು ಹಾಗೆ ಯೋಚನೆ ಮಾಡ್ತಾರೆ, ಏನು ಮಾಡೋಣ, ಜನಗಳು ಚೆನ್ನಾಗಿರುವಂತೆ ಇದೆಯಲ್ಲ, ಕೈಯಲ್ಲಿ ಹಣ ಇದೆಯಲ್ಲ, ಹೇಗೆ ಅದನ್ನು ನಾವು ಅಪಹರಿಸಬಹುದು ಎಂಬುದಾಗಿ ಅದಕ್ಕೊಂದು ಕಾನೂನನ್ನು ಹಾಕಿ, ಅದಕ್ಕೊಂದು ಟ್ಯಾಕ್ಸ್ ಹಾಕಿ ಏನಾದರೂ ಒಂದು ಮಾಡಬೇಕು ಅಂತೇಳಿ ಇವರು ಏನಾದರೂ ವೇದನೆ ಉಂಟು ಮಾಡುವಂತಹ, ಜನಗಳಿಗೆ ವೇದನೆ ತರುವಂತಹ ಕಾರ್ಯಗಳನ್ನು ಚಿಂತಿಸುವವರನ್ನು ನೀವು ನೋಡಿದ್ದೀರಾ? ಅವರ ಒಂದು ಚಿಂತನೆಯಿಂದ ಒಂದು ದೊಡ್ಡ ಗುಂಪೆ ಬಾಧೆಗೆ ಒಳಗಾಗುತ್ತದೆ. ಅದು ದೇಶವಾಗಿರಬಹುದು, ಮನೆಯಾಗಿರಬಹುದು, ಕುಟುಂಬವಾಗಿರಬಹುದು. ಇವರು ಕುಳಿತು ಯೋಚನೆ ಮಾಡ್ತಿರ್ತಾರೆ. ಇವರು ಕುಳಿತು ಯೋಚಿಸಿ. ಸಾಮಾನ್ಯವಾಗಿ ನೀವು ನಿಮ್ಮ ಕುರಿತಾಗಿ ಯೋಚಿಸಿರಿ, ದೇವರ ಕುರಿತಾಗಿ ಯೋಚಿಸಿರಿ. ಕ್ರೈಸ್ತ ಸೇವಕರನ್ನ ನೋಡಿ, ಯಾರಾದರೂ ಒಬ್ಬರು ಸಿಕ್ಕಿದ್ರೆ ಕುಳಿತು ಪಾಠ ಮಾಡಿಸಿ, ಅವರಿಗೆ ಮಾತಾಡಿ, ನೀವು ಹಿಂಗಿರಬೇಕು, ಹಂಗಿರ್ಬೇಕು, ಹಿಂಗೆ ಮಾತಾಡಬೇಕು, ಇಷ್ಟೇ ಊಟ ಮಾಡಬೇಕು, ಇದ್ರ ಮೇಲೆ ಮುಟ್ಟಬಾರ್ದು, ಇವೆಲ್ಲವನ್ನು ದೇವರವರಿಗೆ ಕಲಿಸುತ್ತಾರೆ. ಮೇಲಾಗಿರುವ ಮುಖ್ಯವಾದ ಕಾರ್ಯಗಳನ್ನು ಮಾತ್ರ ನೀವು ಕಲಿಸ್ಕೊಟ್ರೆ ಸಾಕು. ಒಂದೊಂದು ವಿಷಯದಲ್ಲೂ ತಲೆ ಹಾಕಿ ಹೀಗೆ ಕುಳಿತು ಯೋಚನೆ ಮಾಡಿದರೆ ತಮ್ಮ ಸುತ್ತಲಿರುವ ಎಲ್ಲರಿಗೂ ಅದೊಂದು ವೇದನೆಯನ್ನು ಕೊಡುತ್ತದೆ. ಆ ರೀತಿಯಾಗಿರುವ ನೆನಪುಗಳು ಒಬ್ಬ ವ್ಯಕ್ತಿಯ ಹೃದಯದಲ್ಲಿ ಉದ್ಭವವಾಗಿ ಅದರಿಂದ ಹಲವರಿಗೆ ವೇದನೆ ಉಂಟು ಮಾಡುತ್ತದೆ. ಸತ್ಯವೇದದಲ್ಲಿ ಇಂಥ ಕಾರ್ಯಗಳ ಕುರಿತಾಗಿ ಸತ್ಯವೇದ ಹೇಳುತ್ತದೆ, ಗಮನಿಸಿರಿ.
ಕೀರ್ತನೆಗಳಲ್ಲಿ ಮೊದಲು ಈ ವೇದನೆ ಉಂಟು ಮಾಡುವಂತಹ ದಾರಿಗಳ ಕುರಿತಾಗಿ ಹೇಳಲ್ಪಟ್ಟದಾಗಿದೆ. ಏನು ಹೇಳುತ್ತದೆ? 139ನೇ ಅಧ್ಯಾಯ ಕೀರ್ತನೆಗಳಲ್ಲಿ 23-24 ನಾವು ಮುಂಚಿತವಾಗಿ ಓದಿದ್ದೆ. ದೇವ, ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು. ನಾನು ಕೇಡಿನ ಮಾರ್ಗದಲ್ಲಿರುತ್ತೇನೋ ಏನೋ, ಮತ್ತೊಬ್ಬರಿಗೆ ಕೇಡನ್ನು ಉಂಟು ಮಾಡುವಂತಹ ಆಲೋಚನೆಗಳೊಂದು ವೇಳೆ ಇದ್ದರೆ ಆ ರೀತಿಯಾಗಿ ಹೇಳ್ತಾರೆ ನೋಡಿ. ಇದೇ ದಾವೀದನಿಗೆ ಅದು ಉಂಟಾಗಿದೆ. ಅವರ ಮನಸ್ಸಲ್ಲಿ ಉದ್ಭವವಾದಂಥ ಒಂದು ಚಿಂತನೆ ಹಲವರಿಗೆ ಅಪಾಯವನ್ನು ಉಂಟು ಮಾಡಿದೆ. ಕೆಲವೊಂದು ಆಳ್ವಿಕೆ ಮಾಡುವವರ ಒಳಗೆ ಇಂಥ ವೇದನೆ ಉಂಟು ಮಾಡುವಂತಹ ಚಿಂತನೆ ಬರುವುದಾದರೆ ಮುಗೀತಷ್ಟೇ. ಒಂದು ಸಭೆ ಪಾಸ್ಟರ್ ಮನಸ್ಸಲ್ಲಿ ವೇದನೆ ಉಂಟು ಮಾಡುವಂತಹ ದಾರಿಗಳು, ಭಾವನೆಗಳು ಬಂದರೆ ಸಭೆ ಮುಗೀತಷ್ಟೇ ಕತೆ. ಅವರನ್ನು ಹಾಕಿ, ಅವರನ್ನು ಹಿಂಡಿ, ಇರಿಟೇಟ್ ಮಾಡಿ, ಅವರನ್ನು ಬಂದು ಬಾಳಲು ಬಿಡದೆ ಶಪಿಸಿ, ಭಯ ಹುಟ್ಟಿಸಿ ಎಲ್ಲವನ್ನ ಮಾಡುವುದಕ್ಕೆ ಮುಂದಾಗ್ತಾರೆ. ವೇದನೆ ಸಭೆಗೆ ಹೋಗ್ಬೇಕಾದ್ರೆ ಭಯಪಡ್ತಾ ಹೋಗಬೇಕು. ಒಂದು ಕುಟುಂಬ ನಾಯಕರ ಮನಸ್ಸಲ್ಲಿ ವೇದನೆ ಉಂಟು ಮಾಡುವಂತಹ ಭಾವನೆಗಳು ಬರುವುದಾದರೆ ಕುಟುಂಬಕ್ಕೆ ಅಪಾಯ. ಕುಟುಂಬದಲ್ಲಿರುವಂತಹ ಒಬ್ಬನು ಏನು ಮಾಡೋಕ್ಕಾಗಲ್ಲ. ಸತ್ಯವೇದ ಹೇಳುವುದನ್ನು ಗಮನಿಸಿ. ದಾವೀದನ ಮನದಲ್ಲಿ ಉಂಟಾದಂತಹ ಒಂದು ಆಲೋಚನೆ ಜನಗಳಿಗೆ ಯಾವ ರೀತಿ ಒಂದು ಅಪಾಯವನ್ನು ಉಂಟು ಮಾಡಿತೋ, ಒಂದು ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳುತ್ತದೆ. ಸೈತಾನನು ಇಸ್ರಾಯೇಲ್ಗೆ ವಿರುದ್ಧವಾಗಿ ಎದ್ದು ಕಾನೇಶುಮಾರಿ ಮಾಡುವುದಕ್ಕೆ ದಾವೀದನನ್ನು ಪ್ರೇರಿಸಿದನು. ಅವರ ಮನಸ್ಸಲ್ಲಿ ಒಂದು ಭಾವನೆ, ಆ ಒಂದು ಭಾವನೆ ನೋಡಿ, ಆ ಚಿಂತನೆ, ಅದರ ಪರಿಣಾಮ ತಕ್ಷಣ ತನ್ನ ವೀರರನ್ನು ಕರೆಯುತ್ತಾರೆ, ಮಂತ್ರಿಗಳನ್ನು ಕರೀತಾರೆ. ಅವ್ರ ಬಳಿ ಹೇಳ್ತಾರೆ, ಇಸ್ರಾಯೇಲ್ ಜನಗಳನ್ನು, ಇಸ್ರಾಯೇಲ್ ಇರುವಂತಹ ಸೈನ್ಯವನ್ನು ಲೆಕ್ಕಿಸಬೇಕು, ನಂಬರ್ ಮಾಡಬೇಕು, ಎಷ್ಟು ಮಂದಿ ಇದ್ದಾರೆ ಅಂತ ಎಣಿಸಬೇಕು ಎಂಬುದಾಗಿ ಹೇಳಿ ಒಂದು ಆಜ್ಞೆಯನ್ನು ಕೊಟ್ಟು, ಆ ಒಂದು ಆಜ್ಞೆಯನ್ನು ಮೇಲ್ನೋಟವಾಗಿ ನೋಡಿದ್ರೆ ಚೆನ್ನಾಗಿದೆ. ಆದರೆ ನಿಜವಾದ ಆ ಒಂದು ಆಜ್ಞೆ ಒಳಗೇನಿದೆ ಅಂದರೆ, ಇಸ್ರಾಯೇಲರಲ್ಲಿ 12 ಕುಲಗಳಿವೆ. ದಾವೀದನು ಯಹೂದ ಕುಲಕ್ಕೆ ಸೇರಿದವರಾಗಿದ್ದಾರೆ. ಬಾಕಿ ಉಳಿದಿರುವ 11 ಕುಲಗಳಿವೆ. ಇವರೇನು ಮಾಡ್ತಾರೆ? ಯಹೂದ ಕುಲದಲ್ಲಿರುವವರು ಮಾತ್ರ ಎಷ್ಟು ಮಂದಿ ಲೆಕ್ಕವನ್ನು ತೆಗೆಯಿರಿ, ಬಾಕಿ ಉಳಿದಿರುವ ಕುಲದವರಲ್ಲಿ ಎಷ್ಟು ಮಂದಿ ಅದನ್ನು ಪ್ರತ್ಯೇಕವಾಗಿ ಲೆಕ್ಕ ಹಾಕಿರಿ ಎನ್ನುವಂತಹ ಒಂದು ಆಜ್ಞೆಯನ್ನು ತನ್ನ ಮಂತ್ರಿ ಪ್ರಧಾನಿಗಳಿಗೆ ಹೇಳ್ತಾರೆ. ಮಂತ್ರಿಗಳು ಕಂಡುಹಿಡಿದರು, ಇದು ಜಾತಿಯ ಆಧಾರದಲ್ಲಿ ಉಂಟಾಗ್ತಾ ಇದೆ. ಸ್ವಲ್ಪ ಇನ್ನೂ ಕರೆಕ್ಟಾಗಿ ಹೇಳಬೇಕು ಅಂದರೆ, ನಮ್ಮವರು ಎಷ್ಟು ಜನ ಇದ್ದಾರೆ, ಉಳಿದವರು ಎಷ್ಟು ಜನ ಇದ್ದಾರೆ, ಆ ರೀತಿಯಾಗಿ. ಇದು ಸಭೆಗಳಲ್ಲಿ ನಡೆಯುವಂಥ ಕಾರ್ಯದಲ್ಲಿ ನೋಡಿದ್ದೇವೆ, ಸೇವೆಗಳು ನಡೆಯುವುದನ್ನು ನೋಡಿದ್ದೇವೆ, ಗೌರ್ಮೆಂಟ್ನಲ್ಲಿ ನಡೆಯುವುದನ್ನು ನೋಡಿದ್ದೇವೆ. ಇದು ದಾವೀದನ ಹೃದಯದಲ್ಲಿ ಉದ್ಭವವಾಯಿತು. ನಾಳೆ ನಮ್ಮ ಜೊತೆ ಹುಟ್ಟಿರುವಂತಹ ನಮ್ಮ ಕುಲದವರು, ಜಾತಿಯವರು ನಿಂತ್ಕೋತಾರೆ. ಹಾಗಾಗಿ ಅದನ್ನು ಬಲಪಡಿಸಬೇಕು ಎಂಬುದಾಗಿ ಅವರು ತಿಳಿಯಲು ಮುಂದಾಗ್ತಾರೆ. ಆಗ ದಾವೀದನು ಯೋವಾಬನನ್ನು, ಜನಾಧಿಪತಿಗಳನ್ನು ಕರೆದು, ನನಗೆ ಜನರ ಲೆಕ್ಕ ಗೊತ್ತಾಗುವ ಹಾಗೆ ನೀವು ಬೇರ್ಷೆಬಾದಿಂದ ದಾನ್ ಊರಿನವರೆಗೂ ಸಂಚರಿಸಿ ಇಸ್ರಾಯೇಲ್ಯರನ್ನು ಲೆಕ್ಕ ಮಾಡಿಕೊಂಡು ಬಂದಿರಿ ಎಂದು ಆಜ್ಞಾಪಿಸಿದನು. ಆಗ ಯೋವಾಬನು, ನನ್ನ ಒಡೆಯನಾದ ಅರಸನೇ, ಯೆಹೋವನು ತನ್ನ ಪ್ರಜೆಗಳನ್ನು 100ರಷ್ಟು ಹೆಚ್ಚಿಸಲಿ. ಅವರೆಲ್ಲರೂ ನನ್ನ ಒಡೆಯನ ದಾಸರಷ್ಟೇ. ಒಡೆಯನು ಇಂಥದ್ದನ್ನು ಅಪೇಕ್ಷಿಸುವುದೇನು? ಅವರು ಬೇರೆ ಜಾತಿಗೆ ಸೇರಿದರು ಅಂದರೆ ಏನು? ನಿಮ್ಮ ಜನ ತಾನೇ ಅವರು. ನಿಮ್ಮ ಸಭೆಯಲ್ಲಿರುವವನು ನಿಮ್ಮ ಜಾತಿಗೆ ಸೇರಿದವನಾಗಿದ್ದರೂ ಕೂಡ ಅವನು ನಿಮ್ಮ ಕುರಿತಾನೆ. ಅವನನ್ನು ಯಾಕೆ ನೀವು ಎಣಿಸಬೇಕು, ಯಾಕೆ ಲೆಕ್ಕ ಇಡಬೇಕು? ಅವ್ರು ಹೇಳ್ತಾರೆ ನೋಡಿ ಅಲ್ಲಿ, ನನ್ನ ಒಡೆಯನ ದಾಸರಷ್ಟೇ ಅಲ್ವ ಅವರು. ಒಡೆಯನು ಇಂಥದನ್ನು ಅಪೇಕ್ಷಿಸುವುದೇನು? ಇಸ್ರಾಯೇಲರನ್ನು ಅಪರಾಧಕ್ಕೆ ಗುರಿ ಮಾಡುವುದೇಕೆ ಅಂದನು. ನೋಡಿ, ಆ ವ್ಯಕ್ತಿಗಿರುವಂತಹ ಭಾವನೆ, ದೇವರನ್ನು ಇಷ್ಟೊಂದು ಆರಾಧನೆ ಮಾಡಿದಂತಹ ದಾವೀದನಿಗೆ ಆ ಸಮಯದಲ್ಲಿ ಇಲ್ಲದೆ ಹೋಗುವ ಹಾಗೆ ಒಂದು ವೇದನೆ ಉಂಟು ಮಾಡುವಂತಹ ಭಾವನೆಯನ್ನು ಸೈತಾನ ಹೃದಯದಲ್ಲಿ ಪ್ರೇರೇಪಿಸಿದ. ಯಾಕೆ ವೇದನೆ ಉಂಟು ಮಾಡುವ ಭಾವನೆ ಅಂತ ಹೇಳ್ತೀನಿ ಅಂದರೆ, ಈ ಒಂದು ಭಾವನೆಯಿಂದ, ಈ ಒಂದು ಚಿಂತನೆಯಿಂದ ಇಸ್ರಾಯೇಲ್ ಜನಗಳು ಬಾಧೆಗೆ ಒಳಗಾದರು. ಒಂದು ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ 14ನೇ ವಾಕ್ಯವು ಹೇಳುತ್ತದೆ, ಇವರು ಮಾಡಿದಂತಹ ಈ ತಪ್ಪಿನಿಂದ ಆಗ ಯೆಹೋವನು ಇಸ್ರಾಯೇಲ್ಯರ ಮೇಲೆ ವ್ಯಾಧಿಯನ್ನು ಬರಮಾಡಿದನು. ಅವರಲ್ಲಿ 70,000 ಜನರು ಸತ್ತರು ಎಂದು ಬರೆಯಲ್ಪಟ್ಟಿದೆ. ಇವರು ಮಾಡಿದ ತಪ್ಪಿನಿಂದ ದೇಶ ದಂಡನೆಗೆ ಒಳಗಾಯಿತು. ದೇಶದಲ್ಲಿರುವ 70,000 ಮಂದಿ ಸಾಯುವುದಕ್ಕೆ ಇವರ ಭಾವನೆ ಕಾರಣವಾಗಿ ಮಾರ್ಪಟ್ಟಿತು. ಇದಕ್ಕೆ ಹೆಸರು ವೇದನೆಯನ್ನು ಉಂಟು ಮಾಡುವಂತಹ ಭಾವನೆಗಳು. ನಿಮ್ಮ ಮನದಲ್ಲಿ ಒಂದು ಭಾವನೆ ಬರುತ್ತೆ. ಆ ಭಾವನೆಯನ್ನು ಕ್ರಿಯೆ ಮಾಡುವುದಕ್ಕಿಂತ ಮುಂಚಿತವಾಗಿ
ಈ ಭಾವನೆಗಳಿಂದ ಯಾರಿಗಾದರೂ ಬಾಧೆ ಉಂಟಾಗುತ್ತಾ ಅಂತ ನೋಡಬೇಕು. ಇದನ್ನು ಮಾಡೋದ್ರಿಂದ ಏನಾದರೂ ಬಾಧೆ ಉಂಟಾಗುತ್ತಾ ಅಂತ ನೋಡಬೇಕು. ಆ ರೀತಿ ಇಲ್ಲದಲ್ಲಿ ಸ್ಥಳ ಕೊಟ್ಟರೆ ನಿಮ್ಮ ಕುಟುಂಬದಲ್ಲಿಯೋ ಸಭೆಯಲ್ಲಿಯೋ ನಿಮಗೆ ಸಂಬಂಧಪಟ್ಟ ಜನಗಳ ನಡುವೆ ವೇದನೆ ಉಂಟು ಮಾಡುವುದಕ್ಕೆ ಅವಕಾಶವಿದೆ. ಇಂಥ ಭಾವನೆಗಳ ಹೆಸರೇ ವೇದನೆಯನ್ನು ಉಂಟು ಮಾಡುವಂತಹ ಭಾವನೆಗಳು ಎಂಬುದಾಗಿ ಸತ್ಯವೇದವು ಹೇಳುವಂಥದ್ದಾಗಿದೆ. ಈ ರೀತಿಯಾಗಿ ಕೆಲವೊಬ್ಬರು ಏನಾದರೂ ಒಂದು ಯೋಚನೆ ಮಾಡಿ ಕಾಲ್ಪನಿಕವಾಗಿ ಗಾಳಿ ಸುದ್ದಿಯನ್ನು ಹಬ್ಬಿಸ್ತಾರೆ. ಗಾಳಿ ಸುದ್ದಿಯನ್ನು, ಸುಳ್ಳಾಗಿರುವ ಭಾವನೆಗಳು, ಬೇಡದಿರುವ ಚಿಂತನೆಗಳು, ಅದಕ್ಕೆ ಕಾಲ್ಪನಿಕವಾಗಿ ಸ್ಥಳವನ್ನು ಕೊಟ್ಟು ಬೆಂಕಿ ಹಚ್ಚಿ ಹೊಟ್ಟೋಗ್ತಾರೆ. ಆದ್ದರಿಂದ ನೋಡುವುದಾದರೆ ಹಲವರು ಬಾಧೆಗೆ ಒಳಗಾಗ್ತಾರೆ, ಹಲವರ ಜೀವಿತ ನಾಶವಾಗುತ್ತದೆ. ಸತ್ಯವೇದ ಹೇಳುತ್ತದೆ, ಯೆರೆಮೀಯ ಪ್ರವಾದನೆ ಗ್ರಂಥ 50ನೇ ಅಧ್ಯಾಯ 36ನೇ ವಾಕ್ಯದಲ್ಲಿ, ಸುಳ್ಳುಗಳನ್ನು ಈ ರೀತಿ ಮಾಡುವವರ ಮೇಲೆ ಇವನಂಗೆ ಅವನಂಗೆ ಎಂಬುದಾಗಿ ಕತೆ ಸೇರಿಸಿರ್ತಾರೆ. ಸುಳ್ಳುಗಳನ್ನು ಹೆಣೆಯುವವರ ಮೇಲೆ ದೇವರ ಖಡ್ಗ ಬರುತ್ತದೆ. ಕತ್ತಿ ಎನ್ನುವುದು ಸುಳ್ಳುಗಳನ್ನು ಹೆಣೆಯುವವರ ಮೇಲೆ ಬರುತ್ತದೆ. ಅವರು ಹುಚ್ಚರಾಗುತ್ತಾರೆ. ನೋಡಿದ್ರ, ಸ್ವಲ್ಪ ದಿನಗಳಲ್ಲಿ ಹುಚ್ಚಿಡಿದ ಹಾಗೆ ಅವರು ಯಾವ ಸ್ಥಳದಲ್ಲಿಯೂ ಸಹಾಯವಿಲ್ಲದೆ ಮುಂದಾಗ್ತಾರೆ. ಇವತ್ತು ಬಹಳ ಮಂದಿ ಆ ರೀತಿಯಾಗಿ ತಪ್ಪಾಗಿರುವಂತಹ ಕಾರ್ಯವನ್ನು ನಡೆಸುವಂಥದ್ದು, ಸುಳ್ಳಾಗಿರುವ ಕಾರ್ಯವನ್ನು ಬೆಂಕಿ ಹಚ್ಚುವುದನ್ನು ನಾವು ನೋಡ್ಬೋದು. ಸೇವೆಯಲ್ಲಿ ನೋಡ್ಬೋದು, ರಾಜಕೀಯದಲ್ಲಿ ಅಥವಾ ಯಾವುದಾದ್ರೂ ಕೂಟದಲ್ಲಿ ಮಾತಾಡೋದನ್ನು ತೆಗೆದುಕೊಂಡು ಅದನ್ನು ಮಾತ್ರ ಸ್ವಲ್ಪ ಕಟ್ ಮಾಡಿ ಹಾಕಿ ಅದಕ್ಕೆ ಬೇರೆ ಒಂದು ವ್ಯಾಖ್ಯಾನವನ್ನು ಕೊಟ್ಟು ಜನಗಳ ಮನಸ್ಸಲ್ಲಿ ಅದರ ಕುರಿತಾಗಿ ತಪ್ಪಾಗಿರುವ ಭಾವನೆಯನ್ನು ಉಂಟು ಮಾಡಬೇಕಲ್ಲ. ಇದೆಲ್ಲ ವೇದನೆಯನ್ನು ಉಂಟು ಮಾಡುವಂಥ ದಾರಿ. ರಾಜಕೀಯದಲ್ಲಿ ಹಂಗೆ ಮಾಡ್ತಾರೆ. ಅವರೆಷ್ಟೊಂದು ಮಾತಾಡಿರ್ತಾರೆ, ಮಧ್ಯದಲ್ಲಿ ಸ್ವಲ್ಪವನ್ನು ಮಾತ್ರ ಕತ್ತರಿಸಿ ಅದಕ್ಕೆ ಬೇರೆ ಒಂದು ಕತ್ತಿಯನ್ನಿಟ್ಟು ಅದರ ಒಂದರೊಂದಿಗೆ ಸೇರಿಸಿ ಸತ್ಯವೇದ ಹೇಳುತ್ತದೆ, ಈ ರೀತಿ ಮಾಡುವವರ ಮೇಲೆ ಕರ್ತನ ಕತ್ತಿಯೂ ಬರುತ್ತದೆ, ಅವರು ಹುಚ್ಚರಾಗಿ ಮಾರ್ಪಡುತ್ತಾರೆ. ಮೂರನೆಯ ಭಾವನೆ ಸತ್ಯವೇದ ಹೇಳುತ್ತದೆ, ಬೇಡದಿರುವ ಚಿಂತನೆಗಳು. ಯಾರಿಗಾದರೂ ಕೇಡು ಮಾಡಬೇಕು ಇದನ್ನು ಅಂದುಕೊಂಡೇ ಇರ್ತಾರೆ. ಯಾರನ್ನಾದರೂ ಹಾಳು ಮಾಡಬೇಕು, ಅವರ ಸ್ಥಾನವನ್ನು ಕೀಳಬೇಕು, ಅವನನ್ನು ಓಡಿಸಬೇಕು, ಅವನನ್ನು ಏನು ಇಲ್ಲದಂತೆ ಮಾಡಬೇಕು. ಈ ರೀತಿಯಾಗಿ ಕೆಲವರನ್ನು ನೋಡುವುದಾದರೆ ಏನೋ ಚಿಕ್ಕ ಸಮಸ್ಯೆ ಇರುತ್ತೆ, ಆದರೆ ಈ ದುಷ್ಟ ಕಾರ್ಯವನ್ನು ಆಲೋಚನೆ ಮಾಡ್ತಾನೆ ಇರ್ತಾರೆ. ಎಸ್ತರ್ ಕಾಲದಲ್ಲಿ ಈ ರೀತಿಯಾಗಿ ಕೆಟ್ಟ ಆಲೋಚನೆಯಿಂದ ಕೇಡನ್ನು ಉಂಟು ಮಾಡುವುದಕ್ಕೆ ಯೋಚನೆ ಮಾಡುತ್ತಿದ್ದಂತಹ ಹಾಮಾನ್ ಎನ್ನುವವನ ಕುರಿತಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಅವನು ಯಹೂದ್ಯರ ಮೇಲೆ ಒಂದು ದುಷ್ಟ ಆಲೋಚನೆ ಉಳ್ಳವನು. ಈ ದೇಶದಲ್ಲಿ ಯಹೂದ್ಯರು ಬಹಳ ಹರಡಿದ್ದಾರೆ. ಅಹಷ್ವೇರೋಷನ ಕಾಲಘಟ್ಟದಲ್ಲಿ ಇವನು ಅಲ್ಲಿ ಉನ್ನತವಾದ ಒಂದು ಮಂತ್ರಿಯ ಸ್ಥಾನದಲ್ಲಿರುವಂಥ ವ್ಯಕ್ತಿಯಾಗಿದ್ದ. ಹಾಮಾನ್ ಪ್ರತಿ ಬಾರಿ ತನ್ನ ಮನೆಯಿಂದ ಅರಮನೆಗೆ ಹೋಗಬೇಕಾದ್ರೆ ಯಹೂದ್ಯರು ಅಲ್ಲಲ್ಲಿ ಹರಡಿರುವುದನ್ನು, ಅಂಗಡಿಗಳನ್ನಿಟ್ಟಿರುವುದನ್ನು, ವ್ಯಾಪಾರ ಮಾಡುವುದನ್ನು, ಸಂತೋಷವಾಗಿರುವುದನ್ನು ನೋಡುವಾಗಲೆಲ್ಲ ಅವನಿಗೆ ಸಿಟ್ಟು ಬರ್ತಾ ಇತ್ತು. ಏನೋ ಒಂಥರ ಸಿಟ್ಟು. ಅವನಿಗೇನು ಮಾಡಿದ್ರು ಏನೂ ಮಾಡಲಿಲ್ಲ, ಆದರೆ ಒಂದೊಂದು ಸಿಟ್ಟು. ಅವರನ್ನು ಹೇಗಾದರೂ ಮಾಡಿ ಒಂದು ಕೇಡುಂಟು ಮಾಡಬೇಕು, ಅವರನ್ನು ಏನಾದರೂ ಹೇಗಾದರೂ ಈ ದೇಶವನ್ನು ಬಿಟ್ಟು ಓಡಿಸಬೇಕು, ಇವರನ್ನು ಈ ದೇಶದಲ್ಲಿ ಬೇರಿರುವುದಕ್ಕೆ ಬಿಡಬಾರದು. ಆ ರೀತಿ ಕಂಕಣ ಕಟ್ಟಿಕೊಂಡು ಅದಕ್ಕಾದ ಉದ್ದೇಶವನ್ನು ಹುಡುಕುತ್ತಾ ಇದ್ದ. ಎಸ್ತರ್ ಪುಸ್ತಕದಲ್ಲಿ 9ನೇ ಅಧ್ಯಾಯದಲ್ಲಿ 24-25ನೇ ವಾಕ್ಯ ಹೇಳುತ್ತದೆ, ಹಮ್ಮೆದಾತನ ಮಗನಾಗಿರುವ ಹಾಮಾನನು ಎನ್ನುವ, ಆಗಾಗ್ ಎನ್ನುವುದು ಒಂದು ದೇಶ, ಹಾಮಾನನು ಯಹೂದ್ಯರನ್ನು ಸಂಹರಿಸಬೇಕೆಂದು ನಿರ್ಣಯಿಸಿಕೊಂಡು ಈ ರೀತಿಯಾಗಿ ಭಾವಿಸಿ ಅವರನ್ನು ತಳಮಳಗೊಳಿಸಿ ಹಾಳು ಮಾಡುವುದರ ವಿಷಯವಾಗಿ ಪೂರನ್ನು ಅಂದರೆ ಚೀಟನ್ನು ಹಾಕಿಸಿದನಲ್ಲ. ಅವನೇನು ಮಾಡಿದ ನೋಡಿ, ಅವರನ್ನು ಯಹೂದ್ಯರನ್ನು ನಾಶ ಮಾಡಲು ಮುಂದಾಗಿ ಸಂಹರಿಸುವುದಕ್ಕೆ ಭಾವಿಸಿ ಅವರ ಭಾವನೆ ಇದೆ ನೋಡಿ. ಆ ಒಂದು ಭಾವನೆಗೆ ಹೆಸರು ಒಬ್ಬನನ್ನು ಬದುಕಲು ಬಿಡಬಾರದು, ನಾಶ ಮಾಡಬೇಕು ಎಂಬುದಾಗಿ ಒಂದು ನೆನಪು ಬರುತ್ತದೆ ನೋಡಿ. ಆ ಒಂದು ಭಾವನೆಗೆ ಹೆಸರು ದುಷ್ಟ ಭಾವನೆ ಎಂದು ಸತ್ಯವೇದ ಹೇಳುತ್ತದೆ. ಮುಂದಿನ ವಾಕ್ಯವನ್ನು ನೋಡಿ, ಇದು ಅರಸನ ಮುಂದೆ ಬಂದಾಗ ಅವನು ಹಾಮಾನನು ಯಹೂದ್ಯರಿಗೆ ವಿರುದ್ಧವಾಗಿ ಅವನು ಕಲ್ಪಿಸಿದ ಆ ಕುತಂತ್ರವು, ಆ ಒಂದು ದುಷ್ಟ ಆಲೋಚನೆಯನ್ನು ಅವನ ತಲೆಯ ಮೇಲೆಯೇ ಬರಲಿ, ಅವನನ್ನು ಅವನ ಮಕ್ಕಳನ್ನು ಗಲ್ಲಿಗೆ ಹಾಕಬೇಕೆಂದು ಅಪ್ಪಣೆ ಮಾಡಿದನಷ್ಟೇ. ನೋಡಿದ್ರ, ಅವನ ಭಾವನೆಯೇ ಅವನನ್ನು ನಾಶ ಮಾಡಿತು. ಆ ಒಂದು ಭಾವನೆಗೆ ಹೆಸರು ದುಷ್ಟತ್ವದ ಭಾವನೆ. ಯಾರಿಗೆ ಕೆಟ್ಟದ್ದು ಮಾಡ್ಬೋದು? ಕೆಲವು ವ್ಯಕ್ತಿಗಳನ್ನು ನೀವು ನೋಡಿದ್ದೀರಾ, ಕೆಲವು ಸಭೆಗಳನ್ನು ನೋಡಿದ್ದೇವೆ. ಬಹಳ ಕಷ್ಟಪಟ್ಟು ಸಭೆ ಕಟ್ಟಿ ಎಲ್ಲವನ್ನ ಮಾಡ್ತಾರೆ. ಒಂದು ಗುಂಪು ಒಳಗಿರ್ತಾರೆ.
ಅವನಿಗೂ ಆ ಒಂದು ಸಭೆಯ ಬೆಳವಣಿಗೆಗೂ ಸೇವೆಗೂ ಸಂಬಂಧವೇ ಇರುವುದಿಲ್ಲ. ನಾನು ಹೆಚ್ಚು ಕಡಿಮೆ 100 ಜನ ನೋಡಿದ್ದೀನಿ. ಅವರ ಆರಂಭದ ಹಂತದಿಂದ ಆ ಸ್ಥಳದಲ್ಲಿ ಸೇವೆಯನ್ನು ಆರಂಭಿಸುವುದಕ್ಕೆ ಪಟ್ಟಂಥ ಕಷ್ಟ, ವೇದನೆ ಎಲ್ಲವನ್ನ ಮಾಡಿರ್ತಾರೆ. ಇವರು ಚರ್ಚ್ನಲ್ಲಿ ಬಂದು ಹೊಸದಾಗಿ ಒಳಗೆ ಸೇರ್ತಾರೆ. ಒಳಗೊಳಗಿದ್ದುಕೊಂಡು ಒಳಗೆ ಕ್ರಿಯೆ ಮಾಡ್ತಾ ಇರ್ತಾರೆ. ಅವರ ಅತೃಪ್ತಿಯನ್ನು ಅವರು ತೋರಿಸ್ತಾರೆ. ಒಂದು ಕಾಲಘಟ್ಟದಲ್ಲಿ ಈ ಸೇವೆಯನ್ನು ನಾಶ ಮಾಡದೆ ಬಿಡುವುದಿಲ್ಲ ಅಂತ ಹೊರಟ್ಬಿಡ್ತಾರೆ ಒಳಗಿಂದ. ಈ ರೀತಿಯಾಗಿ ಬಹಳ ಬೋಧಕರು ರಕ್ತ ಕಣ್ಣೀರು ಸುರಿಸಿರ್ತಾರೆ, ಹೋಗುವುದೂ ಇಲ್ಲ. ಒಳಗಿದ್ದು ಗೊಂದಲವನ್ನು ಉಂಟು ಮಾಡುತ್ತಾರೆ. ಒಬ್ಬೊಬ್ಬರ ಬಳಿ ಈ ಸೇವೆಯನ್ನು ನಾಶ ಮಾಡ್ತೀನಿ, ಮಣ್ಣಲ್ಲಿ ಮಣ್ಣಾಗಿ ನಾಶ ಮಾಡುವಷ್ಟು ನಾನು ಎಷ್ಟು ಎಳಿದು ಮಾಡ್ತೀನಿ ನೋಡು ಅಂತ ಹೇಳ್ತಾರೆ, ಸವಾಲಾಗ್ತಾರೆ. ಅದೇ ಇವನಿಗೂ ಯಹೂದ್ಯರನ್ನ ಅವರು ಕರೆತಂದು ಅಲ್ಲಿ ಇಡಲಿಲ್ಲ. ಯಹೂದ್ಯರಿಗೆ ಅವನು ಸಂರಕ್ಷಣೆ ಕೊಡಲಿಲ್ಲ, ಅವರಿಗೆ ಅವನು ಊಟ ಆಗ್ತಿಲ್ಲ. ಆದರೆ ಅವರನ್ನು ಹೇಗಾದರೂ ನಾಶ ಮಾಡಬೇಕು ಎಂಬುದಾಗಿ ಒಂದು ದುಷ್ಟ ಆಲೋಚನೆ. ಈ ದುಷ್ಟ ಆಲೋಚನೆಯಿಂದ ಕರ್ತನು ಆ ಭಾವನೆಯನ್ನು ಅವನಿಗೆ ವಿರುದ್ಧವಾಗಿ ದೆಸೆ ತಿರುಗಿಸುವುದಕ್ಕೆ ಆರಂಭಿಸಿದರು. ದುಷ್ಟರು ದುಷ್ಟ ಕಾರ್ಯಗಳನ್ನು ಭಾವಿಸಿ ಅವುಗಳನ್ನು ಎಣಿಯುವುದಕ್ಕೆ ಮುಂದಾಗ್ತಾರೆ. ಒಂದರಿಂದ ಒಂದನ್ನು ಅಸೆಂಬಲ್ ಮಾಡುವಂಥದ್ದು. ಇದರಿಂದ ಹಂಗೆ ಮಾಡ್ದ, ಹಂಗಾಗಿ ಈ ರೀತಿ ಹೇಳ್ದ, ಆ ರೀತಿ ಮಾತಾಡ್ದ, ಈ ರೀತಿಯಾಗಿ ಹೇಳಿ. ಹಾಗಾಗಿ ಆ ದುಷ್ಟತ್ವವನ್ನು ಎಣೆಯುವವನು ಒಳಗಿರ್ತಾರೆ. ಕೆಲವರು ಆ ಸೇವೆಯನ್ನು ನೋಡಿದ್ರೆ, ಸಭೆಯನ್ನು ನೋಡಿದ್ರಾಗಲಿ ಸಿಟ್ಟಾಗಿ ಬರುತ್ತೆ. ಹೇಗಾದರೂ ನಾಶ ಮಾಡಬೇಕು, ವಿಶ್ವಾಸಿಗಳ ಬಳಿ ಮಾತಾಡ್ತಾನೆ, ಮನೆಗಳಲ್ಲಿ ಹೋಗಿ ಮಾತಾಡ್ತಾನೆ. ಒಂದು ದುಷ್ಟತ್ವವನ್ನು ಹೇಗಾದರೂ ಮಾಡಿಬಿಡಬೇಕು, ಬೇರು ಸಹಿತವಾಗಿ ನಾಶ ಮಾಡಬೇಕು ಎಂಬುದಾಗಿ ಪ್ರಯತ್ನ ಮಾಡುವವರು. ರೋಮಪುರದವರಿಗೆ 1ನೇ ಅಧ್ಯಾಯ 30ನೇ ವಾಕ್ಯ ಹೇಳುತ್ತದೆ, ಅವರು ಕಿವಿ ಊದುವವರು, ಚಾಡಿ ಏಳುವವರು, ದೇವರನ್ನು ದ್ವೇಷಿಸುವವರು, ಸೊಕ್ಕಿನವರು, ಅಹಂಕಾರಿಗಳು, ಬಡಾಯಿ ಕೊಚ್ಚುವವರು, ಕೇಡನ್ನು ಕಲ್ಪಿಸುವವರು, ತಂದೆ ತಾಯಿಗಳ ಮಾತನ್ನು ಕೇಳದವರಾಗಿರ್ತಾರೆ. ಈ ದುಷ್ಟ ಆಲೋಚನೆ ಒಳಗಿರುವವನು. ಶುದ್ಧವುಳ್ಳವನಿಗೆ ಎಲ್ಲವೂ ಶುದ್ಧವಾಗಿರುವುದು, ಶುದ್ಧವಿಲ್ಲದವನಿಗೆ ಒಂದೂ ಶುದ್ಧವಾಗಿರುವುದಿಲ್ಲ. ಕೆಲವರನ್ನು ನೋಡಿ ಯಾರನ್ನು ನೋಡಿದ್ರೂ ಏನಾದರೂ ಮಾತಾಡೋದು ತಪ್ಪು, ಇವರು ಹೇಳಿದ ತಪ್ಪು, ಇವರು ಮಾಡಿದ ತಪ್ಪು, ಪ್ರತಿದಿನ ಆದರೂ ಇದನ್ನೇ ಯೋಚನೆ ಮಾಡ್ತಿರ್ತಾರೆ. ಯಾಕೆಂದರೆ ಶುದ್ಧವಿಲ್ಲದವನಿಗೆ ಯಾವುದು ಶುದ್ಧವಾಗಿರೋದಿಲ್ಲ. ಅದರ ಮೂಲಕ ದೇವರು ಯಾವ ಒಳ್ಳೇದು ಮಾಡಿದ್ರು ಅದರಲ್ಲಿ ದೇವರ ನಾಮ ಯಾವ ಅದರ ಬಗ್ಗೆ ಯೋಚನೆ ಮಾಡುವುದೇ ಇಲ್ಲ. ಶುದ್ಧವಾಗಿರುವ ಒಂದನ್ನು ಬೈಬಲ್ ನೋಡಿದ್ರೆ ಬೈಬಲ್ನೇ ಈ ರೀತಿಯಾಗಿ ಹೇಳ್ತಾರಲ್ವಾ, ಬೈಬಲ್ ಸರಿಯಾಗಿ ಬರೆಯಲ್ಪಟ್ಟಿಲ್ಲ. ಒಬ್ರು ಹೇಳ್ತಾರೆ ಸೊಲೊಮೋನ್ ರಾಜ ಬುದ್ಧಿ ಇಲ್ಲ ಎಂಬುದಾಗಿ ಮಾತಾಡ್ತಾರೆ ಒಬ್ರು. ಸೊಲೊಮೋನನು ಬರೆದಂತಹ ಜ್ಞಾನೋಕ್ತಿಗಳು ಅದರಲ್ಲಿ ಬಹಳ ಬುದ್ಧಿ ಇಲ್ಲದೆ ಬರೆದಿದ್ದಾರೆ ಅಂತ ಒಬ್ರು ಹೇಳಿದರು. ಪೌಲೊಬ್ಬ ಅವಿಶ್ವಾಸಿ. ಅವರು ವಿಶ್ವಾಸದ ಪದವನ್ನು ಅರಿಕೆ ಮಾಡದಿರುವುದರಿಂದ ಇಷ್ಟೊಂದು ಕಷ್ಟವನ್ನು ಪಟ್ಟರು ಎಂಬುದಾಗಿ ಮಾತಾಡಿದ್ದಾರೆ. ಹಾಗಾಗಿ ಶುದ್ಧವಿಲ್ಲದವನಿಗೆ ಬೈಬಲ್ ಕೂಡ ಶುದ್ಧವಾಗಿರುವುದಿಲ್ಲ, ಬೈಬಲ್ ಕೂಡ ಶುದ್ಧವಾಗಿರೋದಿಲ್ಲ. ಸತ್ಯವೇದ ಅದನ್ನೇ ಹೇಳುತ್ತದೆ. ಅವರನ್ನು ನೋಡುವುದಾದರೆ ಕಂಡುಹಿಡಿಬೋದು ನೀವು. ಎಲ್ಲದರಲ್ಲಿಯೂ ತಪ್ಪೇಳುವವನ್ನು ನೀವು ನೋಡುವುದಾದರೆ ಅವನು ದುಷ್ಟ ಭಾವನೆಗಳಿಗೆ ಸ್ಥಳ ಕೊಟ್ಟು ಶುದ್ಧವಿಲ್ಲದವನೆಂಬುದಾಗಿ ಸತ್ಯವೇದ ಹೇಳುತ್ತದೆ. ಮೀಕಾ ಪುಸ್ತಕ 2ನೇ ಅಧ್ಯಾಯ 1-2ನೇ ವಾಕ್ಯದಲ್ಲಿ ಹೇಳ್ತಾರೆ ನೋಡಿ, ಅಕ್ರಮವನ್ನು ಯೋಚಿಸಿ. ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ, ಅಕ್ರಮವನ್ನು ಯೋಚಿಸಿ. ತಾವು ಹಾಸಿಗೆಯ ಮೇಲಿರುವಾಗ ಕೇಡನ್ನು ಮಾಡುವುದಕ್ಕೆ ಯೋಚಿಸಿ. ಬೆಡ್ಡಲ್ಲಿ ಕುಳಿತು ತಲೆಯಾಗಿ ಕೆರಿತಾ ಇರ್ತಾರೆ. ಯಾರನ್ನು ಕೆಡಿಸಬೇಕು, ಯಾವುದನ್ನು ಎಣೆಯಬೇಕು, ಯಾವುದನ್ನು ಬೆಂಕಿ ಹಚ್ಚಬೇಕು. ಅವರ ಕೈಯಲ್ಲಿ ಶಕ್ತಿ ಇರುವುದರಿಂದ ಯೋಚಿಸಿದ್ದನ್ನು ಮುಂಜಾನೆ ಆಗಬೇಕಾದ್ರೆ ನಡೆಸುತ್ತಾರೆ. ನೋಡಿದ್ರ, ಬೆಳೆಯನ್ನು ಆಶಿಸಿ ಕಿತ್ತುಕೊಂಡು ಮನೆಗಳನ್ನು ಅಷ್ಟಪಟ್ಟು ತೆಗೆದುಕೊಂಡು ಪುರುಷನನ್ನು, ಅವನ ಮನುಷ್ಯನನ್ನು, ಅವನ ಮನೆಯನ್ನು, ಅವರ ಸ್ವಾತಂತ್ರ್ಯವನ್ನು ಹಾಳು ಮಾಡುವವರಿಗೆ ಅಯ್ಯೋ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಇವೆಲ್ಲವನ್ನು ನೋಡಿ ದುಷ್ಟ ಆಲೋಚನೆಗಳು ಹಾಸಿಗೆ ಮೇಲೆ ಕುಳಿತು ಯೋಚನೆ ಮಾಡ್ತಿರ್ತಾನೆ. ಯಾರನ್ನು ಖಾಲಿ ಮಾಡುವುದು, ಏನು ಮಾಡುವುದು, ಯಾರ ವಸ್ತುವನ್ನು ಅಪಹರಿಸುವುದು. ಈ ದುಷ್ಟ ಕಾರ್ಯಗಳು ಅವರಿಗೆ ಅಯ್ಯೋ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. 4ನೇ ಆಲೋಚನೆ ತದ್ವಿರುದ್ಧವಾಗಿ ಗರ್ವದ ನೆನಪುಗಳು. ಗರ್ವ ಒಳಗೊಳಗೆ ಮನಸ್ಸಲ್ಲಿ ನಾನೇ. ಕೆಲವರನ್ನು ನೋಡೋದಾದರೆ ಹೊರಗೂ ಅದೇ ರೀತಿ ಗರ್ವವುಳ್ಳವರಾಗಿರ್ತಾರೆ. ಇನ್ನು ಕೆಲವರು ಮಾಯ ತಾಳ್ಮೆಯಲ್ಲಿ ಇರುವವರು ಅಂತ ಇದೆ. ತಾಳ್ಮೆಯಲ್ಲಿರುವಾಗಿ ಇರ್ತಾನೆ, ಆದರೆ ನಿಜವಾಗಿಯೂ ತಾಳ್ಮೆ ಅಲ್ಲ, ಅದು ಮನಸ್ಸಲ್ಲಿ ಗರ್ವ ಇರುತ್ತೆ. ಗರ್ವದ ಆಲೋಚನೆ, ಗರ್ವದ ಚಿಂತನೆ. ಕೀರ್ತನೆಗಳು 10ನೇ ಅಧ್ಯಾಯ 4ನೇ ವಾಕ್ಯವು ಈ ರೀತಿಯಾಗಿ ಹೇಳುತ್ತದೆ, ದುಷ್ಟನು ತನ್ನ ಗರ್ವದಿಂದ ಅಥವಾ ಹೆಮ್ಮೆಯಿಂದ ದೇವರನ್ನು ಹುಡುಕುವುದಿಲ್ಲ. ಅವನ ನೆನಪೆಲ್ಲ ದೇವರು ಇಲ್ಲ ಎನ್ನುವಂಥದ್ದೇ.
ಅವನ ಯೋಚನೆ ನೆನಪೆಲ್ಲ ದೇವರೇ ಇಲ್ಲ ಕಣ್ರಿ. ಆ ರೀತಿ ನಾನು ಒಂದು ಕಾರ್ಯವನ್ನು ನೋಡಿ ಆಶ್ಚರ್ಯಪಟ್ಟಿದ್ದೇನೆ. ಏನು ಗೊತ್ತಾ, ದೇವರು ಇಲ್ಲ ಎಂಬುದಾಗಿ ಹೇಳುವವರು ಅವರೊಂದಿಗೆ ನಾನು ಪಳಗಿದ್ದೇನೆ. ರಕ್ಷಣೆ ಹೊಂದುವುದಕ್ಕಿಂತ ಮುಂಚಿತವಾಗಿ ನಾನು ಆ ರೀತಿಯಾಗಿದ್ದಂತಹ ವ್ಯಕ್ತಿಯೇ. ನನ್ನ ಸ್ನೇಹಿತರಾದರೂ ಸರಿ, ನಾನಾದರೂ ಸರಿ, ದೇವರೇ ಇಲ್ಲ, ದೇವರ ಬಗ್ಗೆ ಮಾತಾಡುವವನು ಮೂರ್ಖ ಅಂತ ಹೇಳ್ತಾ ಇದ್ವಿ. ನನ್ನ ಯೌವನ ಪ್ರಾಯದಲ್ಲಿ ವಿದ್ಯಾಭ್ಯಾಸ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಕೂಡ ಯಾವ ದೇವರ ನಂಬಿಕೆಯೂ ಇಲ್ಲ ನನಗೆ. ಸೈತಾನ ಕುರಿತಾಗಿ ಇರುವ ಭಯನೂ ಇಲ್ಲ. ಕತ್ತಲು, ದೆವ್ವ, ಭೂತ, ಮಾಟ ಮಂತ್ರದ್ರ ಬಗ್ಗೆ ಭಯನೂ ಇಲ್ಲ. ದೇವರ ಕುರಿತಾಗಿ ನಂಬಿಕೆಯೂ ಇಲ್ಲ. ಗರ್ವದಿಂದ ಆ ರೀತಿ ಇರುವವರೊಂದಿಗೆ ನಾನು ಪಳಗಿದ್ದೇನೆ. ಅವರು ಏನು ಮಾತಾಡ್ತಾರೆ, ಯಾವ ರೀತಿ ನಡೆದುಕೊಳ್ಳುತ್ತಾರೆ ನನಗೆ ಗೊತ್ತು. ನಾನು ಆ ರೀತಿ ಇದ್ದವನೇ. ಆದರೆ ನಾನು ಈಗ ನೋಡುವಂತಹ ಒಂದು ಆಶ್ಚರ್ಯ ಏನಂತ ಕೇಳಿದ್ರೆ, ದೇವರು ಇಲ್ಲ ಎಂಬುದಾಗಿ ಹೇಳುವವರು ಹೊರಗೆ ಮಾತ್ರವಲ್ಲ, ಸಭೆ ಒಳಗೂ ಕರ್ತನ ಜನಗಳ ಒಳಗೂ ಇದ್ದಾರೆ. ಅವರು ತಮ್ಮ ಬಾಯಿಂದ ದೇವರಿಗೆ ಸ್ತೋತ್ರ ಮಾಡಿ ತಮ್ಮ ಕ್ರಿಯೆಯಿಂದ ದೇವರನ್ನು ನಿರಾಕರಿಸುವವರು. ಅವನಿಗೆ ದೇವರು ಈ ಹೊಟ್ಟೆಯ ಹಣವೇ, ಆದರೆ ಹೊರಗೆ ಯೇಸುವೆ ಅಲ್ಲೆಲೂಯಾ ಆಮೇನ್ ಅಂತ ಹೇಳ್ತಿರ್ತಾರೆ. ಹಾಗಾಗಿ ದೇವರು ಇಲ್ಲ ಎಂಬುದಾಗಿ ಹೇಳುವವನು ಒಂದು ಪ್ರತ್ಯೇಕ ಪಕ್ಷವಾಗಿಯೋ ಪ್ರತ್ಯೇಕ ಸಂಸ್ಥೆಯಾಗಿರಬೇಕು ಅಂತ ಅಗತ್ಯತೆ ಇಲ್ಲ. ನಾನು ಹೇಳುವುದು ಕ್ರೈಸ್ತತ್ವಕ್ಕೆ ಮಾತ್ರವಲ್ಲ, ಎಲ್ಲ ಧರ್ಮದಲ್ಲೂ ನೋಡುವುದಾದರೆ ದೇವರು ಇಲ್ಲ ಎಂಬುದಾಗಿ ಹೇಳುವಂಥ ಗ್ರೂಪ್ ಒಳಗಿರ್ತಾರೆ. ಹೊರಗೆ ನೋಡೋದಾದರೆ ದೇವರಿಗೆ ಸಂಬಂಧಪಟ್ಟ ಎಲ್ಲ ಕಾರ್ಯದಲ್ಲೂ ಭಾಗವಹಿಸ್ತಾರೆ. ದೇವರ ಕುರಿತಾಗಿರುವ ಭಯ ಇದ್ರೆ ಶುದ್ಧವಾಗಿರ್ತಾನಲ್ವಾ, ಭಯಭಕ್ತಿಯಿಂದ ಇರಬೇಕಲ್ವಾ. ಅವರು ತಮ್ಮ ಕ್ರಿಯೆಗಳಲ್ಲಿ ದೇವರನ್ನು ನಿರಾಕರಿಸುವವರಾಗಿ ಅವರಿರ್ತಾರೆ. ದೇವರಿದ್ದಾರೆ ಎಂಬುದಾಗಿ ನಿಜವಾಗೂ ನಂಬಿದರೆ, ನನ್ನನ್ನು ನಿಜವಾಗಿಯೂ ನಂಬುವುದಾದರೆ ನನಗೆ ಕೊಡಬೇಕಾಗಿರುವ ಘನವಿಲ್ಲ ಅಂತ ಕೇಳ್ತಾರೆ ದೇವರು. ಸಭೆಯಲ್ಲಿ ಜಗಳ ಆಡ್ತಾನ, ತಲೆ ಹೊಡಿತಾನ, ಎಲೆಕ್ಷನ್ ಹಿಡಿತಾನ, ಹಣವನ್ನು ಯಾಮಾರಿಸುತ್ತಾನ. ಹಾಗಾಗಿ ಇವರು ಹೊರಗಿಂದ ದೇವರೇ ಅಂತ ಹೇಳ್ತಾರೆ ನೋಡಿ. ಅವನಿಗಿಂತ ಇವರು ಬಹಳ ಡೇಂಜರಸ್. ಇವನೇ ಅಪಾಯವಾದವನು. ಅವನು ನೋಡಿದ ಕೂಡಲೇ ಗೊತ್ತಾಗಬೇಕು ದೇವರಿಲ್ಲ ಎಂಬುದಾಗಿ ಹೇಳುವವನು. ಆದರೆ ಇವರು ಇದ್ದಾರೆ ಎಂಬುದಾಗಿ ಆ ರೀತಿಯಾಗಿ ಹೇಳಿ ತಮ್ಮ ಕ್ರಿಯೆಯಲ್ಲಿ ಇಲ್ಲ ಅಂತ ಹೇಳ್ತಾರೆ. ಸತ್ಯವೇದ ಹೇಳುತ್ತದೆ, ಗರ್ವದಿಂದ, ಹೆಮ್ಮೆಯಿಂದ, ಹೆಮ್ಮೆಯ ಚಿಂತನೆಯಿಂದ ಅವರು ದೇವರಿಲ್ಲ ಎಂಬುದಾಗಿ ಬುದ್ಧಿ ಕೆಟ್ಟವರಾಗಿ ಹೃದಯದಲ್ಲಿ ಅಂದ್ಕೋತಾರೆ. ಹೆಮ್ಮೆಯಾದ ನೆನಪುಗಳು ಕೆಲವರಲ್ಲಿ ಈ ರೀತಿಯಾಗಿರುತ್ತೆ. ಏನಾದರೂ ಒಂದು ನೋಡಿದ್ರೆ ನನಗೆ ಗೊತ್ತಿಲ್ಲದೆ ಇರೋದಾ, ನಾನು ನೋಡದೇ ಇರುವಂಥದ್ದ, ಮಾತಾಡದೇ ಇರುವಂಥದ್ದ, ನಾನು ಮಾಡದೇ ಇರುವಂಥದ್ದು ಈ ರೀತಿ ಯೋಚನೆ ಮಾಡ್ತಾರೆ. ಹೆಮ್ಮೆಯ ನೆನಪುಗಳು ಅದರಲ್ಲಿ 2 ಟೈಪ್ ಇದೆ. ಒಬ್ಬನು ಎಲ್ಲ ಸಂದರ್ಭದಲ್ಲಿಯೂ ಗರ್ವವಾಗೇ ಇರ್ತಾನೆ, ಬಹಿರಂಗವಾಗಿ ಹೇಳ್ತಾನೆ ನಾನಿಲ್ಲಾಂದ್ರೂ ಸಾಧ್ಯನಾ, ನಾನೇ ಎಂಬುದಾಗಿ. ಇನ್ನು ಕೆಲವರು ಇರ್ತಾರೆ, ಮನಸ್ಸಲ್ಲಿ ಗರ್ವ ಇರುತ್ತೆ, ಹೊರಗೆ ನೋಡಿದ್ರೆ ತಗ್ಗಿಸಿಕೊಂಡವನಾಗಿ ಕೆಳಗೆ ಬೀಳವನಂಗೆ, ಹಾಗೆ ಬಂದು ಹಾಗೆಯೇ ತಾನು ಏನೂ ಇಲ್ಲ ಎಂಬುದಾಗಿ ತೋರಿಸ್ಕೊತಾನೆ. ಅವರನ್ನು ನೋಡಿದ್ದೇನೆ, ಇವರನ್ನು ನೋಡಿದ್ದೇನೆ, ದೇವರು ಇಲ್ಲ ಎಂಬುದಾಗಿ ಹೇಳುವರನ್ನು ನೋಡಿದ್ದೇನೆ ದೇವರ ಕೃಪೆಯಿಂದ. ಈ ಗರ್ವದ ನೆನಪುಗಳು ಏನು ಮಾಡುತ್ತೆ ನೋಡಿ. ನೆಬೂಕದ್ನೆಚ್ಚರನು, ಅವನ ನೆನಪುಗಳು ಗರ್ವದ ನೆನಪುಗಳು. ದಾನಿಯೇಲ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. 12 ತಿಂಗಳುಗಳು ಆದ ನಂತರ ರಾಜ ನೆಬೂಕದ್ನೆಚ್ಚರನು ಬ್ಯಾಬಿಲೋನ್ ರಾಜ್ಯದ ಅರಮನೆಯಲ್ಲಿ ತಿರುಗಾಡುತ್ತಾ ಇರಬೇಕಾದ್ರೆ, ಇದು ನನ್ನ ಶಕ್ತಿಯ ಪರಾಕ್ರಮದಿಂದ, ನನ್ನ ಮಹಿಮೆಯ ಪ್ರಸ್ತಾಪನೆಗೋಸ್ಕರವಾಗಿ, ನನ್ನ ಹೆಸರಿನ ಪ್ರಖ್ಯಾತಿಗಾಗಿ ರಾಜ್ಯಕ್ಕೆ ಅರಮನೆಯಂತೆ ನಾನು ಕಟ್ಟಿದಂತಹ ಮಹಾ ಬಾಬಿಲೋನ್ ಅಲ್ಲವಾ ಎಂಬುದಾಗಿ ಹೇಳಿದ. ನೋಡ್ತಾರೆ, ಕಟ್ಟಡವನ್ನು ಹಾಗೆ ನೋಡ್ತಾರೆ. ಇದು ನಾನು ಕಟ್ಟಿದ ಬಾಬಿಲೋನ್. ಯಾಕೆ? ನನ್ನ ಮಹಿಮೆಯ ಪ್ರಸ್ತಾಪಕ್ಕೆ. ಸೌಲ ಹಾಗೆ ಮಾಡಿದ. 2 ಸ್ಥಳವನ್ನು ಗೆದ್ದ ಕೂಡಲೇ ಜಯಸ್ತಂಭವನ್ನು ನಿಲ್ಲಿಸಿ ತನ್ನ ಹೆಸರು ಪ್ರಖ್ಯಾತಿಗೆ ಬರಲು ದೊಡ್ಡ ಪಿಲ್ಲರ್ನ ಕಟ್ಟಿ ತನ್ನ ಹೆಸರನ್ನಿಟ್ಟು ಜಯಸ್ತಂಭ. ಸೌಲು ಜಯಿಸುತ್ತಾ ಬರ್ತಾ ಇದ್ದಾನೆ. ದಾವಿದನು ಮುಟ್ಟಿದ್ದೆಲ್ಲ ಜಯವೇ. ದಾವಿದು ಎಂಥ ಸ್ತಂಭವನ್ನು ಕಟ್ಟಲಿಲ್ಲ. ಸೌಲನನ್ನು ನೋಡಿ ಅದಕ್ಕೆ ಹೆಸರೇ ಗರ್ವದ ನೆನಪುಗಳು. ಇವರ ರೀತಿಯಾಗಿ ಹೇಳ್ತಾರೆ, ನನ್ನ ಶಕ್ತಿಯ ಪರಾಕ್ರಮದಿಂದಲೂ ನನ್ನ ಮಹಿಮೆಯ ಪ್ರಸ್ತಾಪಕ್ಕೋಸ್ಕರವಾಗಿ ರಾಜ್ಯದ ಅರಮನೆಯಂತೆ ನಾನು ಕಟ್ಟಿದಂತಹ ಮಹಾ ಬಾಬಿಲೋನ್ ಅಲ್ಲವಾ ಎಂಬುದಾಗಿ ಹೇಳಿದ. ಏನು ನಡೆಯಿತು? ಈ ಮಾತುಗಳು ರಾಜನ ಬಾಯಲ್ಲಿ ಇರುವಾಗಲೇ ಆಕಾಶದಿಂದ ಒಂದು ಶಬ್ದ ಉಂಟಾಗಿ ಅರಸನಾಗಿರುವ ನೆಬೂಕದ್ನೆಚ್ಚರನೇ, ರಾಜ್ಯಭಾರವನ್ನು ಬಿಟ್ಟು ನೀಗಿತು. ಅವನು ಹೇಳ್ದ ಹೇಳಿನೂ ಬಾಯಿ ಮುಚ್ಚಿಲ್ಲ. ದೇವರು ಅನ್ಯನನ್ನೇ ಈ ರೀತಿ ದಂಡಿಸಿದರೆ ದೇವರ ಮಕ್ಕಳನ್ನು ಯಾವ ರೀತಿ ದಂಡಿಸಬಹುದು? ಅನ್ಯನಿಗೆ ಈ ಕಟ್ಟಲ್ಪಟ್ಟಂತಹ ಕಾರ್ಯದ ಮೂಲಾಧಾರ ಗೊತ್ತಿಲ್ಲ. ಇದು ದೇವರ ಕೃಪೆಯಿಂದ ಉಂಟಾದದ್ದು ಅಂತ ಗೊತ್ತಿಲ್ಲ. ಆದರೆ ದೇವರ ಮಕ್ಕಳಿಗೆ ನಮ್ಮ ಪ್ರತಿ ಕಾರ್ಯಗಳು
ನಮ್ಮ ಒಂದೊಂದು ಕ್ರಿಯೆಯನ್ನು ದೇವರಿಂದನೇ ಸಾಧ್ಯ ಎಂಬುದಾಗಿ ಚೆನ್ನಾಗಿ ಗೊತ್ತು. ಹಾಗಾಗಿ ಅವನು ಗೊತ್ತಿಲ್ಲದೆ ಮಾಡಿರುವ ತಪ್ಪಿಗೆ ಅವನಿಗೆ ಪೆಟ್ಟು ಬಿದ್ದಿರುವುದಾದರೆ ದೇವರನ್ನು ಮುಂದೆ ಇಟ್ಟು ಬಹಳ ಗರ್ವದಿಂದ ಮಾತಾಡ್ತಾರಲ್ಲ, ದೇವರು ಯಾರು ಎಂಬುದಾಗಿ ವೇದಿಕೆಯಲ್ಲಿ ನಿಂತು ಮಾತಾಡ್ತಾರಲ್ಲ, ಎಲ್ಲಿ ಕಾರ್ಯವನ್ನು ಮಾಡ್ತೀನಿ ದೇವರೇನು ಮಾಡ್ತಾರೆ ನೋಡೋಣ ಎಂಬುದಾಗಿ ಅಮೆರಿಕಾದಿಂದ ಬಂದಂತಹ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ಒಂದು ಕಾರ್ಯವನ್ನು ಒಬ್ಬ ಸ್ನೇಹಿತರು ಕಳಿಸ್ಕೊಟ್ರು. ಸತ್ಯವೇದವು ಇದೆಲ್ಲ ಒಂದು ಪುಸ್ತಕ ಅಷ್ಟೇ, ಬರೀ ಪೇಪರು ಬೈಂಡಿಂಗ್ ಮಾತ್ರ, ಪ್ರಿಂಟಿಂಗ್, ಇದರಿಂದ ಉಂಟಾಗಿರುವಂಥದ್ದು. ದೇವರು ಇದರಲ್ಲೇ ಇದ್ದಾರೆ ಆ ರೀತಿಯೆಲ್ಲ ಹೇಳ್ತಾರೆ. ಈ ಮೂಢನಂಬಿಕೆಯನ್ನು ನಾವು ವಿರೋಧಿಸುತ್ತೇವೆ. ನೋಡ್ರಿ, ನಾನು ಈ ಪುಸ್ತಕವನ್ನು ಕಾಲಿಂದ ಒದೆಯುತ್ತೇನೆ, ಏನಾಗುತ್ತೆ ನೋಡೋಣ ಎಂಬುದಾಗಿ ಪಾಸ್ಟರ್ ಅಲ್ಲಿಂದ ಕಾಲಿಂದ ಪುಸ್ತಕವನ್ನು ಒದೆಯುತ್ತಾರೆ. ಇದೇ ರೀತಿ ವಿಶ್ವಾಸಿಗಳು ಕೆಳಗಿರುವವರು ಸತ್ಯವೇದವನ್ನು ಬಿಸಾಡಿ ಫುಟ್ಬಾಲನ್ನು ಒದೆಯುವ ರೀತಿಯಲ್ಲಿ ಪುಸ್ತಕವನ್ನು ಸಭೆಯಲ್ಲಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಇದಕ್ಕೆ ಹೆಸರೇನು? ಈ ಗರ್ವ. ಸತ್ಯವೇದ ಹೇಳುತ್ತದೆ, ಈ ಮಾತು ಅರಸನ ಬಾಯಲ್ಲಿ ಇನ್ನೂ ಇರುವಾಗಲೇ ಆಕಾಶದಿಂದ ಶಬ್ದ ಉಂಟಾಗಿ ಅರಸನಾಗಿರುವ ನೆಬೂಕದ್ನೆಚ್ಚರನೇ, ರಾಜ್ಯಭಾರ ನಿನ್ನನ್ನು ಬಿಟ್ಟು ನೀಗಿದೆ, ಮನುಷ್ಯರಿಂದ ತಳ್ಳಲ್ಪಡುತ್ತೀಯ, ಹೊರಗೆ ಮೃಗಗಳೊಂದಿಗೆ ಸಂಚರಿಸುತ್ತೀಯ, ದನಗಳ ಹಾಗೆ ಹುಲ್ಲನ್ನು ಮೇಯುತ್ತೀಯ. ಈ ರೀತಿಯಾಗಿ ಉನ್ನತರಾದವನು ಮನುಷ್ಯರ ರಾಜ್ಯದಲ್ಲಿ ಆಳ್ವಿಕೆಯನ್ನು ಮಾಡಿ ತಮಗೆ ಚಿತ್ತವಾದವರಿಗೆ ಅದನ್ನು ಕೊಡುತ್ತಾರೆ ಎನ್ನುವುದನ್ನು ನೀನು ಅರಿತುಕೊಳ್ಳುವುದಕ್ಕಾಗಿ 7 ಕಾಲಗಳು ನಿನ್ನ ಮೇಲೆ ದಾಟಿ ಹೋಗುವುದು ಎಂಬುದಾಗಿ ನಿನಗೆ ಹೇಳಲ್ಪಡುತ್ತದೆ ಎಂಬುದಾಗಿ ತಿಳಿಸಲ್ಪಟ್ಟಿತು. 7 ಕಾಲ, 7 ವರ್ಷನ 7 ಕಾಲ ನಿನ್ನ ಮೇಲೆ ದಾಟಿ ಹೋಗುತ್ತದೆ. ಆ ಮಾತನ್ನು ಕೇಳಿದ ಕೂಡಲೇ ಆ ಮಾತು ನೆಬೂಕದ್ನೆಚ್ಚರನಲ್ಲಿ ನೆರವೇರಿತು. ಅವನು ಮನುಷ್ಯರಿಂದ ತಳ್ಳಲ್ಪಟ್ಟು ದನಗಳ ಹಾಗೆ ಹುಲ್ಲನ್ನು ಮೇಯುತ್ತಿದ್ದ. ಅವನ ತಲೆಯ ಕೂದಲೆಲ್ಲ ಹದ್ದಿನ ಕೂದಲುಗಳ ರೀತಿಯಲ್ಲಿ, ಅವನ ಉಗುರುಗಳು ಪಕ್ಷಿಗಳ ಉಗುರುಗಳ ಹಾಗೆ ಬೆಳೆಯುವ ರೀತಿಯಲ್ಲಿ, ಅವನ ಶರೀರ ಆಕಾಶದ ಇಬ್ಬನಿಯಲ್ಲಿ ತೋಯಿಸಲ್ಪಟ್ಟಿತು. ನೋಡಿದ್ರ ಗರ್ವ ಅಲ್ಲಿ. ಇದುವೇ ಗರ್ವದ ಚಿಂತನೆ, ಹೆಮ್ಮೆ ಇವತ್ತು ಬಹಳ ಇದೆ. ಸತ್ಯವೇದ ಹೇಳುತ್ತದೆ ಇದು ಅಪಾಯವಾದದ್ದು. ಕೆಲವು ಕಡೆ ನೋಡುವುದಾದರೆ ಬೋಧಕರುಗಳು ನಾವು ವಿಶ್ವಾಸಿಗಳಿಗಿಂತ ಬಹಳ ದೊಡ್ಡವರು, ನಮಗೆ ಕೆಳಗೆ ನೀವು. ಯಾರು ಹೇಳ್ಕೊಟ್ಟಿದ್ದೀರಿ ಅಂತ ಗೊತ್ತಿಲ್ಲ, ನೀವು ನಮಗೆ ದಾಸರಂತೆ ಇರಬೇಕು ಎಂಬುದಾಗಿ ಹೇಳಿ ಕೆಲವು ಧರ್ಮಗಳನ್ನು ಅವರು ಕೈಗೊಳ್ತಾರೆ, ಅನ್ಯರ ಧರ್ಮಗಳನ್ನು. ಆದರೆ ಸತ್ಯವೇದ ಹೇಳುತ್ತದೆ ಇವರು ನಾವು ಬಂದವರಿಗೆ ಗುಲಾಮರಲ್ಲ, ಅವರ ರಕ್ತದಿಂದ ನಾವು ಪಾಪ ಪರಿಹಾರವನ್ನು ಹೊಂದಲಿಲ್ಲ, ಬಿಡುಗಡೆಯನ್ನು ಹೊಂದಲಿಲ್ಲ, ರಕ್ಷಣೆಯನ್ನು ಹೊಂದಲಿಲ್ಲ. ನಮ್ಮನ್ನು ಕರೆದಾತನು ರಕ್ಷಿಸಿದಾತನು ಕರ್ತನು. ಅವರ ಬಳಿ ನಡೆಸುವ ಹಾಗೆ ಒಂದು ಸೇವೆಯನ್ನು ಅವರ ಬಳಿ ಕೊಟ್ಟಿದ್ದಾರೆ. ಅವರು ನಮಗೋಸ್ಕರವಾಗಿ ಶಿಲುಬೆಯಲ್ಲಿ ಜಡಿಯಲ್ಪಟ್ಟಿಲ್ಲ. ಪೌಲ ಕೇಳ್ತಾನೆ, ನಾನು ನಿಮಗೋಸ್ಕರವಾಗಿ ಶಿಲುಬೆಯಲ್ಲಿ ಜಡಿಯಲ್ಪಟ್ಟೆ, ನನ್ನ ರಕ್ತದಿಂದ ನೀವು ರಕ್ಷಣೆ ಹೊಂದಿದ್ದೀರಾ ಎಂಬುದಾಗಿ ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ಇಂಥ ಗರ್ವದ ಆಲೋಚನೆಗಳನ್ನು, ಅವರನ್ನು ಅವರಿಗೆ ಸಂಬಂಧಪಟ್ಟ ಎಲ್ಲವನ್ನ ನಾಶ ಮಾಡಿಬಿಡುತ್ತದೆ. ಕೆಟ್ಟ ಆಲೋಚನೆಗಳ ಪರಿಣಾಮಗಳು. ಈ ಕಾರ್ಯಗಳನ್ನು ಗಮನಿಸಿರಿ. 1, ಗರ್ವದ ಆಲೋಚನೆ ಬಂದರೆ ತಳ್ಳಲ್ಪಡ್ತಾನೆ. ಅವನ ಕೈಯಲ್ಲಿ ದೇವರು ಕೊಟ್ಟಿರುವ ಎಲ್ಲವನ್ನ ತೆಗೆದುಕೊಳ್ಳುತ್ತಾರೆ. ಕೆಟ್ಟ ಚಿಂತನೆಗಳ ಒಂದು ಪರಿಣಾಮ ಏನು ಗೊತ್ತಾ? ಸತ್ಯವೇದ ಹೇಳುತ್ತದೆ ಕೆಟ್ಟ ಚಿಂತನೆಗಳು ಮನುಷ್ಯರನ್ನ ಅಶುದ್ಧಪಡಿಸುತ್ತದೆ. ಮನುಷ್ಯರಿಂದ ತಳ್ಳಲ್ಪಟ್ಟ ಅಂತ ಹೇಳಿದ್ರೆ ಅವನು ಅಶುದ್ಧನಾದ ಎಂಬುದಾಗಿ ಅರ್ಥ. ಅಶುದ್ಧನಾದ, ಮನುಷ್ಯರ ಬಳಿಯಿಂದ ತಳ್ಳಲ್ಪಟ್ಟ. ಹಾಗಾಗಿ ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯ 19ನೇ ವಾಕ್ಯ 20ನೇ ವಾಕ್ಯದಲ್ಲಿ ಯೇಸು ಹೇಳುತ್ತಾರೆ, ನಿಮ್ಮ ಮನಸ್ಸಲ್ಲಿರುವ ದುಷ್ಟ ಆಲೋಚನೆ ಇದೆ ನೋಡಿ, ಅದು ನಿಮ್ಮ ಜೀವನವನ್ನು ಅಶುದ್ಧಪಡಿಸುತ್ತದೆ ಎಂಬುದಾಗಿ ಹೇಳಿದರು. ಏನು ಹೇಳಿದ್ರು? ಯಾವ ರೀತಿ ಎಂದರೆ ಮನುಷ್ಯರ ಹೃದಯದಿಂದ ದುಷ್ಟ ಆಲೋಚನೆಗಳು, ಕೊಲೆ ಪಾತಕಗಳು, ವ್ಯಭಿಚಾರಗಳು, ವೇಶ್ಯವಾಟಿಕೆ, ಕಳ್ಳತನ, ಸುಳ್ಳು ಸಾಕ್ಷಿ, ದೂಷಣೆಗಳು ಹೊರಟು ಬರುತ್ತವೆ. ಹೃದಯದಿಂದ ಹೊರಟು ಬಂದರೆ ಏನದು? ಭಾವನೆಯೇ, ನೆನಪುಗಳೇ ಅದು. ಇವುಗಳೇ ಮನುಷ್ಯರನ್ನು ಅಶುದ್ಧಪಡಿಸುತ್ತವೆ. ಕೈ ತೊಳೆಯದೆ ಊಟ ಮಾಡುವಂಥದ್ದು, ಕಾಲು ತೊಳೆಯದೆ ಊಟ ಮಾಡುವಂಥದ್ದು, ಇದು ಮನುಷ್ಯರನ್ನು ಒಲೆ ಮಾಡುವುದಿಲ್ಲ. ಅವ್ರು ಹೇಳ್ತಾರೆ, ನಿಮ್ಮ ಶಿಷ್ಯರು ಕೈ ತೊಳೆಯಿಲ್ವಲ್ಲ, ಧರ್ಮಶಾಸ್ತ್ರದ ಆಜ್ಞೆಯ ಪ್ರಕಾರವಾಗಿ ಕೈ ಈ ರೀತಿ ತೊಳಿಬೇಕು ಅಂತಿದೆಯಲ್ಲ, ಬಂದಿದ್ದ ಕೂಡಲೇ ಊಟ ಮಾಡೋದಲ್ಲ ಅಂತ ಕೇಳ್ತಾರೆ. ದೇವರು ಹೇಳಿದ್ರು ಅದನ್ನು ಅಶುದ್ಧಪಡಿಸುವುದಿಲ್ಲಪ್ಪ. ನೀವಾಗಿ ಕೆಲವೊಂದು ಮನುಷ್ಯರನ್ನ, ಇವರು ಬಂದು ಕೀಳ್ಜಾತಿಯವರು, ಅವರ ಮನೆಯಲ್ಲಿ ಊಟ ಮಾಡಿದ್ರೆ ಅವನು ಮುಟ್ಟಿದ್ರೆ ತೀಟು, ಆ ರೀತಿಯೆಲ್ಲ ಇಲ್ಲ. ಮಡಿ ಎಲ್ಲಿದೆ ಅಂದರೆ ನಿನ್ನೊಳಗಿರುವಂಥದ್ದಾಗಿದೆ. ನಿನ್ನ ಹೃದಯದಿಂದ ಹೊರಟು ಬರುವಂಥವುಗಳು, ದುಷ್ಟ ಆಲೋಚನೆಗಳು ನಿಮ್ಮನ್ನು ಅಶುದ್ಧಪಡಿಸುತ್ತವೆ.
ದೇವರ ವಾಕ್ಯ ಹೇಳುತ್ತದೆ. ಎರಡನೇದಾಗಿ ಏನು ಮಾಡುತ್ತೆ ನೋಡಿ, ಈ ದುಷ್ಟ ಭಾವನೆಗಳು ಅಳಿವನ್ನು ಬರುವಂತೆ ಮಾಡುತ್ತದೆ. ಇದನ್ನೇ ಇಷ್ಟೊಂದು ಸಂದೇಶದಲ್ಲಿ ಹೇಳಲ್ಪಟ್ಟ ಕಾರ್ಯವೆಲ್ಲ ಗಮನಿಸಿ ನೋಡಿ. ದುಷ್ಟ ಆಲೋಚನೆಗಳಿಗೆ ಸ್ಥಳವನ್ನು ಕೊಟ್ಟವರು ನಾಶವಾದರು, ಮನುಷ್ಯರಿಂದ ತಳ್ಳಲ್ಪಟ್ಟು ಹೋದರು, ಮರಣವನ್ನು ರುಚಿ ನೋಡಿದರು. ಆದಿಕಾಂಡ 6ನೇ ಅಧ್ಯಾಯ 5, 6, 7ನೇ ವಾಕ್ಯವನ್ನು ಓದಿ ನೋಡುವುದಾದರೆ, ಮನುಷ್ಯರು, ಪೂರ್ವಕಾಲದ ಮನುಷ್ಯರು ನಾಶವಾದ ಕಾರಣವೇ ಅವರ ಹೃದಯದ ನೆನಪುಗಳಿಂದಲೇ ನಾಶವಾದರು. ಓದಿರಿ, ಮನುಷ್ಯನ ಅಕ್ರಮ ಭೂಮಿಯಲ್ಲಿ ಅಧಿಕವಾಯಿತು ಎಂಬುದಾಗಿ ಅವನ ಹೃದಯದ ನೆನಪುಗಳ ಭಾವನೆಗಳೆಲ್ಲ ನಿತ್ಯವೂ ಕೇಡಾದುವುಗಳು ಎಂದು ಕಂಡು. ಅವರ ಹೃದಯದಲ್ಲಿ ಉಂಟಾಗುವ ಭಾವನೆಗಳಿಗೆ ಒಂದು ರೂಪವನ್ನು ಕೊಟ್ಟರೆ ಅವೆಲ್ಲವೂ ದುಷ್ಟತ್ವವಾಗಿದೆ. ಈ ಭಾವನೆಯಿಂದಲೇ ತನ್ನ ಕ್ರಿಯೆಯಲ್ಲಿ ಅದನ್ನು ಪ್ರಕಟಿಸಿದ ಎಂಬುದನ್ನು ಕಂಡು ತಾವು ಭೂಮಿಯಲ್ಲಿ ಮನುಷ್ಯರನ್ನು ಉಂಟು ಮಾಡೋದಕ್ಕೋಸ್ಕರವಾಗಿ ಪಶ್ಚಾತ್ತಾಪಪಟ್ಟರು. ಅದು ಅವರ ಹೃದಯಕ್ಕೆ ವ್ಯಸನವಾಗಿತ್ತು. ಆದ್ದರಿಂದ ದೇವರು ಈ ಪ್ರಪಂಚವನ್ನು ನೋಹನನ್ನು ಬಿಟ್ಟು ಆ 8 ಮಂದಿಯನ್ನು ಬಿಟ್ಟು ಉಳಿದ ಎಲ್ಲರನ್ನು ನಾಶ ಮಾಡಿದರು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಮುಂದಿನ ಪರಿಣಾಮವೇನು? ಈ ದುಷ್ಟ ಆಲೋಚನೆಗಳು ಮರಣವನ್ನು ಉಂಟು ಮಾಡುತ್ತವೆ. ಅದುವೇ ಯಾಕೋಬ 1ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಓದಿದ್ವಿ. ಅವನವನು ತನ್ನ ಸ್ವಂತ ಆಶಯಗಳಿಂದ ಎಳೆಯಲ್ಪಟ್ಟು ಸಿಲುಕಿಕೊಂಡು ಶೋಧಿಸಲ್ಪಡುತ್ತಾನೆ. ಅನಂತರ ಇಚ್ಛೆಯಾದದ್ದು ಗರ್ಭಧರಿಸಿ ಪಾಪವನ್ನು ಅಡಿಯುತ್ತದೆ. ಆ ಪಾಪವು ಪರಿಪೂರ್ಣವಾಗುವಾಗ ಮರಣವನ್ನು ಹುಟ್ಟಿಸುತ್ತದೆ. ಪಾಪ ಒಳಗೆ ಬಂದರೆ ಮರಣ ಬರುತ್ತದೆ. ಅನಂತರ ಮೊದಲ ಮರಣ ದೇವರಿಗೂ ನಮಗೂ ನಡುವೆ ಇರುವಂತಹ ಐಕ್ಯವು ತುಂಡಾಗುತ್ತದೆ. ಅದುವೇ ಮೊದಲ ಮರಣ, ನಿಜವಾದ ಮರಣ ಅದುವೇ. ಎರಡನೇ ಮರಣ ಶರೀರದಲ್ಲಿ ಬರುವಂಥ ಮರಣ. ಮೊದಲ ಮರಣ ಪಾಪ ಒಳಗೆ ಬರುವುದಾದರೆ ದೇವರಿಗೂ ನಮಗೂ ನಡುವೆ ಒಂದು ತಡೆಗೋಡೆಯನ್ನು ಉಂಟು ಮಾಡುತ್ತದೆ. ಅದಕ್ಕೆ ಹೆಸರು ಮರಣ. ಹಲವು ಸಂದೇಶದಲ್ಲಿ ಅದರ ಕುರಿತಾಗಿ ವಿವರವಾಗಿ ಮಾತಾಡಿದ್ದೇನೆ. ಆದಾಮನ ಬಳಿ ದೇವರು ಮಾತಾಡಿದಾಗ ಆ ವೃಕ್ಷದ ಫಲವನ್ನು ತಿಂದು ಬಂದ ದಿನದಲ್ಲಿ ಸತ್ತೇ ಸಾಯುವೆ ಅಂತ ಹೇಳಿದರು. ಆದರೆ ಆ ದಿನದಲ್ಲಿ ಅವನು ಸಾಯಲಿಲ್ಲ. ನಾವು ಅಂದುಕೊಂಡಿರುವ ಸಾವು ಅವನಿಗೆ ಬರಲಿಲ್ಲ. ಅವನಿಗೆ ಬಂದಂಥ ಸಾವೇನು ಗೊತ್ತಾ? ಆ ದಿನ ಅವನು ದೇವರ ಸಮ್ಮುಖದಿಂದ ಓಡಿಸಲ್ಪಟ್ಟ. ಹಾಗಾಗಿ ದೇವರು ಸಾವು ಎಂಬುದಾಗಿ ಹೇಳಿದ್ದು ಅದನ್ನೇ ಸಾವು ಅಂತ ಹೇಳ್ತಾ ಇದ್ದಾರೆ. ಒಬ್ಬನು ಜೀವಂತವಾಗಿರ್ಬೋದು, ಊಟ ಮಾಡ್ಬೋದು, ಆಸ್ತಿಯನ್ನು ಪಡಿಬೋದು, ಅನುಭವಿಸ್ಬೋದು. ದೇವರೊಂದಿಗೆ ಇರುವಂತಹ ಸಂಪರ್ಕ ತುಂಡರಿಸಲ್ಪಟ್ಟರೆ ಅವನು ಸತ್ತಂತಹ ಶವವಾಗಿ ಇದ್ದಾನೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಅನಂತರ ನೋಡಿ, ಈ ದುಷ್ಟ ನೆನಪುಗಳಲ್ಲಿ ಸ್ಥಳ ಕೊಡುತ್ತಾ ಇರುವವರು ನ್ಯಾಯ ತೀರ್ಪಲ್ಲಿ ನಿಲ್ಲಿಸಲ್ಪಡುತ್ತಾರೆ. ಅದನ್ನು ಮುಂಚಿತವಾಗಿ ಓದಿದ್ದೇವೆ. ಪ್ರಸಂಗಿಯ ಪುಸ್ತಕ 3ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ. ಕೊನೆಯದಾಗಿನ ಸ್ವಲ್ಪ ಸಮಯ ಇರುವುದರಿಂದ ದೇವರು ಬಯಸುವಂಥ ಚಿಂತನೆಗಳು ಏನು ಎನ್ನುವುದನ್ನು ವೇಗವಾಗಿ ನೋಡಲಿದ್ದೇವೆ. ಮೊದಲ ಚಿಂತನೆ, ದುಷ್ಟ ಆಲೋಚನೆಗಳನ್ನು, ಅದರ ಪರಿಣಾಮಗಳನ್ನು ನೋಡಿದ್ವಿ. ದೇವರು ಬಯಸುವಂತಹ ಆಲೋಚನೆಗಳು ಏನು? ಮನುಷ್ಯನು ಏನ್ ತಾನೇ ಯೋಚನೆ ಮಾಡಬೇಕು? ಯಾವುದು ದೇವರಿಗೆ ಪ್ರಿಯವಾದದ್ದು? ಮೊದಲ ಆಲೋಚನೆ ಒಳ್ಳೆಯ ಆಲೋಚನೆ. ಏನು? ಅದಕ್ಕೊಂದು ಪಟ್ಟಿಯನ್ನೇ ಹಾಕಿದ್ದಾರೆ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಾಕ್ಯ. ಕಡೆ ಮಾತೇನೆಂದರೆ, ಸಹೋದರರೇ, ಯಾವುದು ಸತ್ಯವೋ, ಮಾನ್ಯವೋ, ನ್ಯಾಯವೋ, ಶುದ್ಧವೋ, ಪ್ರೀತಿಕರವೋ, ಮನೋಹರವೋ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ಹಾಗಾಗಿ ಒಳ್ಳೆಯ ಆಲೋಚನೆ ಏನು ಎಂಬುದಾಗಿ ಒಂದು ಗುರುತು ತೋರಿಸ್ತಾ ಇದ್ದಾರೆ. ನಿಮ್ಮ ಆಲೋಚನೆಗಳು ಸತ್ಯವಾದ ಕಾರ್ಯವಾಗಿರುವುದಾದರೆ, ಸತ್ಯದ ಕುರಿತಾಗಿ ಯೋಚನೆ ಮಾಡಿದರೆ ಅದು ಒಳ್ಳೆಯ ಚಿಂತನೆ. ಒಳ್ಳೆಯ ಕ್ರಮದ ಕುರಿತಾಗಿ ಯೋಚನೆ ಮಾಡಿದ್ರೆ ಒಳ್ಳೆಯ ಚಿಂತನೆ. ನೀತಿಯಾಗಿರುವ ಕಾರ್ಯವನ್ನು ಆಲೋಚನೆ ಮಾಡಿದ್ರೆ ಒಳ್ಳೆಯ ಚಿಂತನೆ. ಒಂದು ದೊಡ್ಡ ಪಟ್ಟಿಯನ್ನೇ ಹಾಕಿದ್ದಾರೆ. ಎರಡನೇದಾಗಿ ದೇವರು ಕೊಡುವ ಚಿಂತನೆ. ನಾನು ವೇಗವಾಗಿ ಹೇಳ್ತಾ ಹೋದೆ. ನೀವೇನು ಮಾಡಬೇಕು? ಮನೆಯಲ್ಲಿ ಕುಳಿತು ಒಂದೊಂದಾಗಿ ಧ್ಯಾನ ಮಾಡಿ ನೋಡಬೇಕು. ಸತ್ಯವಾದವುಗಳೆಂದರೆ ಏನು, ನೀತಿ ಉಳ್ಳದು ಅಂದರೆ ಯಾವುದು, ಯಾವುದನ್ನು ಯೋಚಿಸಬೇಕೆಂಬುದಾಗಿ ಸತ್ಯವೇದ ಹೇಳುತ್ತದೆ. ಎರಡನೇ ಕಾರ್ಯವನ್ನು ನೋಡಿ, ಆತ್ಮಿಕವಾಗಿರುವ ಕಾರ್ಯಗಳನ್ನು ಆಲೋಚನೆ ಮಾಡಿರಿ. ರೋಮಾಪುರದವರಿಗೆ 8ನೇ ಅಧ್ಯಾಯ 5ನೇ ವಾಕ್ಯ ಹೇಳುತ್ತದೆ, ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ. ಯಾಕೆಂದರೆ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು. ಅಂತ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದೂ ಇಲ್ಲ, ಒಳಪಡುವುದಕ್ಕಾಗುವುದೂ ಇಲ್ಲ. ಹಾಗಾದರೆ ನೋಡಿ, ನೀವು ಏನು ಯೋಚನೆ ಮಾಡಿದ್ರು ಸ್ಪಿರಿಚುವಲ್ ಆಗಿ ಯೋಚನೆ ಮಾಡಿ. ಆತ್ಮಿಕವಾದ ಕಣ್ಣೋಟದಲ್ಲಿ ಅವುಗಳನ್ನು ಆಲೋಚನೆ ಮಾಡಿರಿ.
ಶಾರೀರಿಕವಾದ ಭಾವನೆಗಳನ್ನಾಗಲಿ, ಶಾರೀರಿಕವಾದ ಭವಿಷ್ಯವನ್ನಾಗಲಿ, ಶಾರೀರಿಕವಾಗಿರುವ ಅಗತ್ಯಗಳನ್ನಿಟ್ಟು ಒಂದು ಕಾರ್ಯವನ್ನು ಯೋಚನೆ ಮಾಡಬೇಡಿ. ಬಹಳ ಸಿಂಪಲ್ ಆಗಿ ಹೇಳ್ತಾ ಇದ್ದಾರೆ, ಅದನ್ನು ಸ್ಪಿರಿಚುವಲ್ ಆಗಿ ಅದೇನು ಎಂಬುದಾಗಿ ಆಲೋಚನೆ ಮಾಡಿರಿ. ಆ ರೀತಿಯಾಗಿ ಮಾಡಿದರೆ ಅದು ನಿಮಗೆ ದೇವರ ಬಳಿಯಿಂದ ಒಳ್ಳೆಯ ಪರಿಣಾಮವನ್ನು ಉಂಟು ಮಾಡುತ್ತದೆ ಎಂಬುದಾಗಿ ಹೇಳ್ತಾರೆ. ಮೂರನೇ ಕಾರ್ಯವನ್ನು ನೋಡಿ, ನಾವು ಆಲೋಚನೆ ಮಾಡಬೇಕಾಗಿರುವ ದೇವರು ಬಯಸುವಂಥ ಕಾರ್ಯ, ಇತರರಿಗೋಸ್ಕರವಾಗಿ ಆಲೋಚನೆ ಮಾಡಿರಿ. ನಿಮಗೆ ನೀವು ಯಾವ ರೀತಿ ಭಾವಿಸುತ್ತೀರೋ ಅದೇ ರೀತಿ ಅವನಿಗೆ ಭಾವನೆ ಇರುತ್ತದೆ. ನನಗೆ ಹಸಿಯುವಂತೆ ಅವನಿಗೂ ಹಸಿವಾಗುತ್ತದೆ, ನನಗೆ ನೋವಾಗುವಂತೆ ಅವನಿಗೂ ನೋವಾಗುತ್ತದೆ. ಒಬ್ಬನಿರುವ ಸ್ಥಳದಲ್ಲಿ ನೀವು ನಿಮ್ಮನ್ನು ಹಾಕಿ ಹೋಲಿಕೆ ಮಾಡಿ ನೋಡಿ. ಆಗ ಮನುಷ್ಯನು ನಿನಗೆ ಏನು ಮಾಡಬೇಕೆಂಬುದಾಗಿ ನೀವು ಬಯಸುತ್ತೀರೋ ಅವುಗಳನ್ನು ನೀವು ಮನುಷ್ಯರಿಗೆ ಮಾಡಿ ಎಂಬುದಾಗಿ ದೇವರು ಹೇಳ್ತಾರೆ. ಹಾಗಾದರೆ ಇತರರಿಗೆ ಬೇಕಾದವುಗಳು, ಒಂದು ಸಭೆಗೆ ಹೋಗ್ತೀರಾ, ಅಲ್ಲಿ ಎಷ್ಟೋ ಮಂದಿ ಕೊರತೆ ಉಳ್ಳವರು, ಬಹಳ ಕಷ್ಟಪಡುವವರು, ಅಂಗಹೀನತೆ ಇರುವವರು, ಹಣ ವಸತಿ ಇಲ್ಲದಿರುವವರು ಎಷ್ಟೋ ಮಂದಿ ಇರ್ತಾರೆ. ಇತರರಿಗೆ ಬೇಕಾಗಿರುವುದನ್ನು ಗಮನಿಸಿರಿ, ಅವರನ್ನು ಸ್ಮರಿಸಿರಿ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4-5 ಹೇಳುತ್ತದೆ, ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಲಿ. ಅವನಿಗೇನು ಅಗತ್ಯತೆ ಇದೆ ಅದನ್ನು ನೋಡು ಮೊದಲು. ಕ್ರಿಸ್ತ ಯೇಸುವಿನಲ್ಲಿದ್ದಂತಹ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಹಾಗಾಗಿ ಕ್ರಿಸ್ತ ಯೇಸು ಆ ರೀತಿ ಭಾವಿಸಿದರು. ಅವನವನು ತನಗೆ ಬೇಕಾಗಿರುವುದನ್ನು ಮಾತ್ರ ಅಲ್ಲ, ಇತರರ ಕುರಿತಾಗಿ ಆಲೋಚನೆ ಮಾಡಬೇಕು, ಪರಹಿತವನ್ನು ಬಯಸಬೇಕು. ಅದು ದೇವರಿಗೆ ಪ್ರಿಯವಾದದ್ದು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ದೇವರು ಹಾಗೆಯೇ ನೋಡಿ, ಅವರಿದ್ದ ಸಮಯ ಪೂರ್ತಿಯಾಗಿ ಅವಶ್ಯವಿರುವ ಜನಗಳಿಗೂ ಮತ್ತೊಬ್ಬರಿಗೂ ಏನು ಅಗತ್ಯತೆ ಬೇಕು ಅದನ್ನೇ ನೋಡಿದರೆ ವಿನಃ ತನ್ನ ಅಗತ್ಯತೆಗಳ ಕುರಿತಾಗಿ ಅವರು ಮುಖ್ಯತ್ವವನ್ನು ಕೊಡಲೇ ಇಲ್ಲ. ಪ್ರತಿಯೊಬ್ಬರನ್ನು ನೋಡಬೇಕಾದರೂ ಅವರ ಸ್ಥಳದಲ್ಲಿ ಅವರು ತನ್ನನ್ನು ಹೋಲಿಕೆ ಮಾಡಿ ನೋಡಿದರು. ಹಾಗಾಗಿ ಕ್ರಿಸ್ತನಲ್ಲಿದ್ದಂಥ ಆಲೋಚನೆ, ಅವನವನ್ನು ತನ್ನ ಒಂದು ಸ್ವಹಿತವನ್ನು ಬಯಸದೆ ಅವನವನ್ನು ಪರಹಿತವನ್ನು ನೋಡಿ ಅದನ್ನು ಗಮನಿಸಲು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಕೊನೆಯದಾಗಿ ಒಂದು ಕಾರ್ಯವನ್ನು ಹೇಳ್ತೀನಿ, 4ನೆಯ ಕಾರ್ಯ. ನೀವು ಆಲೋಚನೆ ಮಾಡಬೇಕಾಗಿರುವ ಕಾರ್ಯ, ನಿಮ್ಮ ಗುರಿಯನ್ನು ಆಲೋಚನೆ ಮಾಡಿರಿ. ದೇವರು ನಿಮ್ಮನ್ನು ಯಾತಕ್ಕಾಗಿ ಕರೆದರು, ಯಾತಕ್ಕಾಗಿ ಸೇವೆಯನ್ನು ಕೊಟ್ಟಿದ್ದಾರೆ, ಯಾಕೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ. ನೀವು ಅಳೆಯುವುದಕ್ಕೆ ಒಂದು ಡೆಸ್ಟಿನೇಷನ್ ಇದೆ ಅಲ್ಲವಾ, ಒಂದು ಗುರಿ. ಆ ಗುರಿಯನ್ನು ನೀವು ಆಲೋಚನೆ ಮಾಡ್ತಾ ಇರಿ. ಅದನ್ನು ಯೋಚಿಸದೇ ಇರುವುದರಿಂದ ಅನೇಕರು ದಾರಿ ತಪ್ಪಿ, ದಾರಿ ಮಾರ್ಪಟ್ಟು, ಒಳ್ಳೆಯ ಓಟವನ್ನು ಆರಂಭಿಸಿದವರು ಯಾವುದು ತಮ್ಮ ಗುರಿ ಎಂಬುದಾಗಿ ಮಾರ್ಪಡಿಸಲ್ಪಟ್ಟು ಬೇರೆ ಗುರಿಯನ್ನು ತೋರಿಸಲ್ಪಡಬೇಕಾದ್ರೆ ಅದರ ಹಿಂದೆ ಹೋಗುತ್ತಾರೆ. ದೇಮ ಎನ್ನುವವನು ಮೊದಲು ಹೊರಡಬೇಕಾದ್ರೆ ಸರಿಯಾಗಿ ಹೊರಟ. ಒಬ್ಬ ಅಪೊಸ್ತಲನೊಂದಿಗೆ ನಡೆಯುವಂತಹ ಅವನಿಗೊಂದು ಒಳ್ಳೆ ಬಲವುಳ್ಳವನಾಗಿ ಹೊರಟ. ಆದರೆ ನಡುವೆ ಅವನ ಗುರಿ ಮಾರ್ಪಟ್ಟಿತು. ಅವನು ಲೋಕದ ಮೇಲೆ ಆಸೆಯನ್ನು ಇಟ್ಟು ದೇವರು ನಮ್ಮನ್ನು ಬಿಟ್ಟು ದೂರ ಸರಿದೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಹಾಗಾದರೆ ಆ ಗುರಿ, ದೇವರು ಯಾತಕ್ಕೋಸ್ಕರವಾಗಿ ಕರೆದಿದ್ದಾರೆ, ನನಗೆ ಈ ಕರುವಿಕೆ ದೇವರು ಹಿಂಗೆ ಕೊಟ್ಟಿದ್ದಾರೆ, ರಕ್ಷಣೆಯನ್ನು ಕೊಡುವುದಕ್ಕೋಸ್ಕರವಾಗಿಯೇ, ನಿತ್ಯ ಜೀವವನ್ನು ಹೊಂದಿ ಪರಲೋಕವನ್ನು ಹೊಂದುವುದಕ್ಕೋಸ್ಕರವಾಗಿಯೇ. ಅದರ ಕುರಿತಾಗಿಯೇ ನೀವು ಆಲೋಚನೆ ಮಾಡ್ತಾ ಇರಬೇಕು. ಆಗ ನೀವು ಮಾಡುವಂತಹ ಪ್ರತಿ ಕಾರ್ಯ ಅದರ ಕಡೆಗೆ ನಿಮ್ಮನ್ನು ಮುನ್ನಡೆಸುತ್ತಾ ಹೋಗುತ್ತದೆ ಎಂಬುದಾಗಿ ಅರಿತುಕೊಳ್ಳಬೇಕು. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12-15 ವಾಕ್ಯವನ್ನು ಓದಿ ಪ್ರಾರ್ಥನೆ ಮಾಡಿ ಈ ಕಾರ್ಯಕ್ರಮವನ್ನು ಮುಗಿಸೋಣ. ಇಷ್ಟರೊಳಗೆ ನಾನು ಬಿರುದನ್ನು ಪಡಕೊಂಡು ಸಿದ್ಧಿಗೆ ಬಂದವನೆಂದು ಹೇಳುವುದಿಲ್ಲ. ನಾನು ಯಾವುದನ್ನು ಹೊಂದುವುದಕ್ಕಾಗಿ ಕ್ರಿಸ್ತ ಯೇಸು ನನ್ನನ್ನು ಹಿಡಿದುಕೊಂಡನೋ ಅದನ್ನು ಹಿಡಿದುಕೊಳ್ಳುವುದಕ್ಕೋಸ್ಕರ ಓಡುತ್ತಾ ಇದ್ದೇನೆ. ನೋಡಿದ್ರ, ನಾನು ಬೇರೆ ಏನಾದರೂ ಆಲೋಚನೆ ಮಾಡಿ ನೋಡಿ, ನಾನು ಬಿಸ್ನೆಸ್ ಮಾಡಿದೆ, ಚರ್ಚ್ ಕಟ್ಟಿದೆ, ಜನಗಳನ್ನ ರಕ್ಷಣೆ ಮಾರ್ಗದಲ್ಲಿ ನಡೆಸಿದೆ, ಏಷ್ಯಾ ಮೈನರ್ ಪೂರ್ತಿಯಾಗಿ ನಮ್ಮ ಸಭೆಯೇ, ಆ ರೀತಿಯಾಗಿ ಅದರ ಬಗ್ಗೆ ಎಲ್ಲ ಹೆಮ್ಮೆಯಾಗಿ ಗರ್ವಪಡದೆ ಕ್ರಿಸ್ತನಿಂದ ಯಾತಕ್ಕೋಸ್ಕರವಾಗಿ ಹಿಡಿಯಲ್ಪಟ್ಟೆನೋ ಅದನ್ನೇ ಹಿಡಿದುಕೊಳ್ಳುವ ಹಾಗೆ ಆಸೆಯಿಂದ ಮುಂದೆ ಹೋಗ್ತಾ ಇದ್ದೀನಿ, ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ. ಸಹೋದರರೇ, ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಆದರೆ ಒಂದು, ನಾನು ಇಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆ ಬೊಗ್ಗಿದ್ದವನಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಆಲೋಚನೆ ಯಾತ್ರ ಮೇಲೆ ಇರಬೇಕು ಅಂದರೆ ಕೊನೆಯ ವಾಕ್ಯ ಹೇಳುತ್ತೆ ನೋಡಿ, ಆದ್ದರಿಂದ ನಮ್ಮಲ್ಲಿ ಪ್ರವೀಣರಾದವರು ಇದೇ ಅಭಿಪ್ರಾಯ ಉಳ್ಳವರಾಗಿ ಇರೋಣ. ಯಾವುದಾದರೂ ಒಂದು ವಿಷಯದಲ್ಲಿ ನೀವು ಬೇರೆ ಅಭಿಪ್ರಾಯ ಉಳ್ಳವರಾಗಿದ್ದರೆ ಅದನ್ನು ದೇವರು ನಮಗೆ ತೋರಿಸಿಕೊಡುವನು ಅಂತ ಹೇಳ್ತಾರೆ. ಹಾಗಾದರೆ ನಮ್ಮ ಆಲೋಚನೆ ಯಾವ ರೀತಿ ಇರಬೇಕು? ಯಾತಕ್ಕೆ ಕರೆಯಲ್ಪಟ್ವಿ, ಯಾತಕ್ಕೆ ಹಿಡಿಯಲ್ಪಟ್ವಿ, ಏನು ಮಾಡ್ತಾ ಇದ್ದೀವಿ, ದೇವರು ನಮ್ಮ ಕುರಿತಾಗಿ ಯಾವ ಉದ್ದೇಶವನ್ನು ಇಟ್ಟಿದ್ದಾರೆ, ಅದರ ಕಡೆಗೆ ಆ ನೆನಪುಗಳಿಂದ ನಾವು ತುಂಬಲ್ಪಟ್ಟು
ಆ ಗುರಿಯ ಕಡೆಗೆ ಮುನ್ನಡೆಯುತ್ತಾ ಇದ್ದೇನೆ. ದೇವರಲ್ಲಿ ಮುಂದಾದವನು ಇದೇ ಆಲೋಚನೆಯಲ್ಲಿ ಅಭಿಪ್ರಾಯವುಳ್ಳವನಾಗಿರಬೇಕೆಂಬುದಾಗಿ ಆಲೋಚನೆ ಹೇಳ್ತಾ ಇದ್ದಾರೆ. ಹಾಗಾಗಿ ದೇವರು ಬಯಸುವಂತಹ ಆಲೋಚನೆಗಳಿಗೆ ಸ್ಥಳ ಕೊಡೋಣ. ನಮ್ಮ ಮನಸ್ಸು ಎನ್ನುವುದು ಒಂದು ಕಸ ಅಲ್ಲ, ಅದರಲ್ಲಿ ಕಂಡದನ್ನೆಲ್ಲ ಒಳಗೆ ಸೇರಿಸಿಕೊಳ್ಳದೆ ಗಮನವಾಗಿ ನಡೆದುಕೊಳ್ಳೋಣ. ದೇವರ ಬರುವಿಕೆ ಸಮೀಪ. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಮುಗಿಸೋಣವಾ? ಪ್ರಾರ್ಥಿಸೋಣ. ಪ್ರೀತಿಯು ಕೃಪೆಯು ತುಂಬಿರುವಂತಹ ಪರಲೋಕದ ಪರಮ ತಂದೆಯೇ, ನಮ್ಮ ಹೃದಯದ ಆಲೋಚನೆಗಳ ಕುರಿತಾಗಿ ನಾವು ಗಮನವಾಗಿರಬೇಕಾಗಿರುವ ಕಾರ್ಯಗಳನ್ನು ಪ್ರಕಟಿಸಿದ್ದೀರಾ. ಅನೇಕರು ಹೃದಯದ ನೆನಪುಗಳನ್ನು, ಆಲೋಚನೆಗಳ ಕುರಿತಾಗಿ ನಾವು ಭಾರ ಪಡುವುದೂ ಇಲ್ಲ, ಅದರ ಕುರಿತಾಗಿ ಆಲೋಚನೆ ಮಾಡುವುದೂ ಇಲ್ಲ, ಅದರ ಬಗ್ಗೆ ಚಿಂತಿಸುವುದೂ ಇಲ್ಲ. ಆದರೆ ದೇವರೇ, ಇವತ್ತು ಒಬ್ಬ ಮನುಷ್ಯನಿಗೆ ತನ್ನ ಆಲೋಚನೆಗಳು ಎಷ್ಟು ಮುಖ್ಯ ಎಂದು, ಅವರ ಹೃದಯದ ನೆನಪುಗಳು ಎಷ್ಟು ಮುಖ್ಯ ಎಂಬುದಾಗಿ, ಅದು ಯಾವ ರೀತಿ ಅವನ ಭವಿಷ್ಯವನ್ನು ಅದು ಮುನ್ನಡೆಸುತ್ತದೋ ತೀರ್ಮಾನಿಸುತ್ತದೋ ಎನ್ನುವುದರ ಕುರಿತಾಗಿ ದೇವರು ನಮ್ಮ ಸಂಗಡ ಪ್ರಕಟಿಸಿ ಹೇಳಿದ ಪ್ರತಿ ಮಾತುಗಳಿಗಾಗಿ ಸ್ತೋತ್ರ. ನಮ್ಮ ಹೃದಯದಲ್ಲಿ ದುಷ್ಟ ಕಾರ್ಯಗಳಿಗೆ ಸ್ಥಳ ಕೊಡದೆ ದೇವರು ಬಯಸುವಂಥ ನೆನಪುಗಳಿಂದ ತುಂಬಲ್ಪಡಲು ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡ್ರಿ. ಅವರ ಕುಟುಂಬಗಳನ್ನು ಆಶೀರ್ವಾದ ಮಾಡ್ರಿ. ಅವರ ಅಗತ್ಯತೆಗಳನ್ನು ದೇವರೇ ಸಂಧಿಸಿರಿ. ಈ ವಾರವನ್ನು ದೇವರೇ ನಿಮ್ಮ ಮಕ್ಕಳಿಗೆ ಒಳ್ಳೆಯದಕ್ಕೆ ಆಸ್ಪದವಾಗಿ ಮಾರ್ಪಡಿಸಿಕೊಡ್ರಿ. ಅವರ ಎಲ್ಲ ಅಗತ್ಯತೆಗಳನ್ನು ಸಂಧಿಸಿ ಮುನ್ನಡೆಸಿರಿ. ಅವರನ್ನು ಭಯಪಡಿಸುವಂಥ ಯಾವ ಕಾರ್ಯವೂ ಈ ದಿನಗಳಲ್ಲಿ ಅವರನ್ನು ಜಯಿಸದ ಹಾಗೆ, ಭಯದ ಭಾವನೆಗಳು ಅವರನ್ನು ಆಕ್ರಮಿಸಿ ದೇವರೇ ಅವರನ್ನು ಕದಲಿಸದ ಹಾಗೆ, ಕರ್ತನು ತಮ್ಮ ಕರಗಳಲ್ಲಿ ಅವರನ್ನು ಬಲಪಡಿಸಿ ಅವರ ಅಸ್ಥಿವಾರಗಳನ್ನು ದೃಢಪಡಿಸುವ ಹಾಗೆ ಪ್ರಾರ್ಥನೆ ಮಾಡುತ್ತೇನೆ. ದೇವರ ಹಸ್ತಗಳಲ್ಲಿ ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರನ್ನ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇನೆ. ಯೇಸುವಿನ ಮೂಲಕ ನನ್ನ ಪ್ರಾರ್ಥನೆಯನ್ನು ಸ್ವೀಕರಿಸಿರಿ ತಂದೆಯೇ, ಆಮೇನ್. ದೇವರು ನಮ್ಮ ಪ್ರಾರ್ಥನೆಯನ್ನು ಗಮನಿಸಿ ಕೇಳಿದ್ದಾರೆ. ನೆನಪುಗಳು ಎಷ್ಟು ಮುಖ್ಯವಾದುದು ಎಂಬುದಾಗಿ ದೇವರು ನಮಗೆ ಪ್ರಕಟಿಸಿ ತೋರಿಸಿದ್ದಾರೆ. ಮನಸ್ಸಿನ ಕುರಿತಾಗಿ ಗಮನವುಳ್ಳವರಾಗಿರಿ. ನಿಯಂತ್ರಿಸಲ್ಪಡದಿರುವಂತಹ ಮನಸ್ಸು ನಮ್ಮನ್ನ ಕಡೆಯದಾಗಿ ಹಾಳು ಬಾವಿಯಲ್ಲಿ ತಳ್ಳುತ್ತದೆ. ಮುಂದಿನ ವಾರ ಮತ್ತೊಂದು ನೂತನ ಸಂದೇಶದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಆಮೇನ್.